no company should not disobey any of the laws. Yes, they have to comply all the laws. Which is the basic responsibility. ನಾನು ಟೆಕ್ನಿಕಲ್ ಮ್ಯಾನ್ ಅಲ್ಲ, ಆದ್ರೂ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಬಿಯರ್. ನಾನು ತುಂಬ ಟೈಮ್ ಫ್ಯಾಕ್ಟ್ರಿಯಲ್ಲಿ ಕಳೀತಾ ಇದ್ದೆ. ಆ್ಯಕ್ಚುಲಿ ಬಿಯರಲ್ಲಿ ನಂಬರ್ 1 ಮ್ಯಾನ್ ಇದೆ ಬ್ರೂ ಮಾಸ್ಟರ್ಸ್. ಅವರು ಹೂ ರಿಯಲಿ ಪ್ರಿಪೇರ್ ಎ ಬಿಯರ್ ಹೂ ಗಿವ್ ಎ ಟೇಸ್ಟ್. ಅವರು ಹೈಯೆಸ್ಟ್ ಪೇಯ್ಡ್, ಅವರೆಲ್ಲ ಡಾಕ್ಟರೇಟೇ ಇರ್ತಾರೆ. ಅವ್ರು ಹೇಳ್ತಾ ಇದ್ರು ಬಿಯರ್ ಇಸ್ ಒಂದು ಫುಡ್ ಡ್ರಿಂಕ್. ನೀವು ಊಟ ಮಾಡೋ ಮುಂಚೆ ನಿಮಗೆ ಕುಡಿಬೇಕಂತ ಹೇಳ್ತಾ ಇಲ್ಲ, ಬಟ್ ಊಟ ಮಾಡೋ ಮುಂಚೆ ನಿಮ್ಗೆ ಬೇಡ ಬೇಡ ಅಭ್ಯಾಸ ಶುರು ಮಾಡಬೇಡಿ. ಊಟ ಮಾಡೋ ಮುಂಚೆ ಒಂದು ಗ್ಲಾಸ್ ಕುಡ್ಕೊಂಡ್ಬಿಟ್ಟು ಊಟ ಮಾಡಿ, ವೆರಿ ಹೆಲ್ದಿ ಫುಡ್ ಅಂತ ಹೇಳ್ತಾ ಇದ್ರು. ನಮಸ್ಕಾರ, ನಾನು ಸುದರ್ಶನ್ ಚಿಪ್ಲೋಣ್ಕರ್. ಸುದ್ದಿ ಸುವಿಧಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಮಾಳದವರೇ ಆದ ಗಣಪತಿ ಜೋಶಿ, ಬೆಂಗಳೂರು. ಇವರು ನಮ್ಮ ಅತಿಥಿ. ಇವರು ಮೂಲತಃ ಮಾಳದಿಂದ ಬಂದು ಈಗ ಬೆಂಗಳೂರಿನಲ್ಲಿ ನಿವಾಸಿಯಾಗಿದ್ದಾರೆ. ಇವರ ಬಗ್ಗೆ ಹೆಚ್ಚಿನ ನಮ್ಮ ಚಿತ್ಪಾವನ ಸಮಾಜದವರಿಗೆ ಎಲ್ಲರಿಗೆ ಗೊತ್ತಿದೆ, ಆದರೆ ಅವರ ಮೂಲ ಸಾಧನೆಗಳು ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಸೊ ಹಾಗಾಗಿ ಇವತ್ತು ನಾವು ಅಂದ್ಕೊಂಡಿದ್ದೆವು, ಅವರನ್ನು ಒಂದು ಸಂದರ್ಶಿಸಿ ಅವರ ಬಾಯಿಂದಲೇ ಅವರು ಏಳು ಬೀಳುಗಳು ಅಥವಾ ಜೀವನದ ಘಟ್ಟಗಳನ್ನು ನಾವು ಕೇಳಿ ತಿಳ್ಕೊಳ್ಳೋಣ ಅಂಥೇಳಿ ಅವರನ್ನು ಇವತ್ತು ನಮ್ಮ ಈ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇವೆ. ಗಣಪತಿ ಜೋಶಿ ಅವರಿಗೆ ಸ್ವಾಗತ. ನಮಸ್ಕಾರ ಸುದರ್ಶನ್ ಅವರೇ. ನಮಸ್ತೆ. ಇವತ್ತು ಈಗ ನೀವು ಮೂಲತಃ ಮಾಳದಿಂದ ಬಂದವರು. ನಿಮ್ಮ ಎಜುಕೇಷನ್ ಎಲ್ಲಿ ಆಯಿತು, ಅಥವಾ ನೀವು ಮಾಳದಲ್ಲಿಯೇ ಓದಿ ಬೆಳೆದದ್ದ, ಅಥವಾ ಬೆಂಗಳೂರಿಗೆ ಯಾವಾಗ ಬಂದ್ರಿ, ಇದರ ಬಗ್ಗೆ ಒಂದು ಮೂಲ ವಿಷಯವನ್ನು ನಮಗೊಂದು ಹೇಳಿ. ನಮಸ್ಕಾರ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಣಪತಿ ಜೋಶಿ ಅಂತ. ನಾನು ಮಾಳ ಮುಳ್ಳೂರು ಕೃಷಿ ಕುಟುಂಬದಲ್ಲಿ ಹುಟ್ಟಿದವನು. 1956 ನಾನು ಜನನ. ನನ್ನ ತಂದೆ ಹೆಸರು ಸದಾಶಿವ ಜೋಶಿ ಅಂತ, ಅಮ್ಮನ ಹೆಸರು ಪಾರ್ವತಿ ಜೋಶಿ ಅಂತ. ಮಾಳ ಮುಳ್ಳೂರು ಅಂತ ನಮ್ಮ ಒರಿಜಿನಲ್ ಮನೆ. ಅಲ್ಲಿ ಗುರುಕುಲ ಶಾಲೆ, ನಮ್ಮ ಶಾಲೆ ಗುರುಕುಲ ಶಾಲೆ ಮಲ್ಲಾರಲ್ಲಿದೆ. ಅಲ್ಲಿ ನಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ಆನಂತರ ಅದು ಕಷ್ಟದ ಕಾಲ. ಆ್ಯಕ್ಚುಲಿ ಕಾರ್ಕಳದಲ್ಲಿ ನಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡಬೇಕಾಯ್ತು. ಆಗ ಕಾರ್ಕಳಕ್ಕೆ ಬಂದು ಹೋಗೋದು ತುಂಬ ಕಷ್ಟ ಇದ್ದ ವಿಷಯ. ಅದರಿಂದ ಆ್ಯಕ್ಚುಲಿ ಬಜಗೋಳಿ ಅಂತಿದೆ, ಅಲ್ಲಿವರೆಗೆ ನಡ್ಕೊಂಡು ಬಂದು ಅಲ್ಲಿಂದ ಏನೋ ಒಂದು ವೆಹಿಕಲ್ ಸಿಕ್ಕರೆ, ಇಲ್ಲಂದ್ರೆ ಅಲ್ಲಿಂದ ಎಷ್ಟನೇ ಇಸ್ವಿಯಲ್ಲಿ ಇದು ಸಾಮಾನ್ಯ 65-66 ಆಯಿತು. ಆಗ ನಮ್ಮ ಹಿರಿಯರಿಗೆ ಕೂಡ ಕಾರ್ಕಳದಲ್ಲಿ ಏನು ಅಂತ ಯಾವ ಸ್ಕೂಲು ಏನು ಗೊತ್ತಿದ್ದಿಲ್ಲ. ಆಗ ಮೂರ್ತಿ ಮಾಸ್ಟರ್ ಅಂತ ಇದ್ದರು. ಅವರು ನನಗೆ ಮತ್ತು ಪಾಂಡುರಂಗ ಜೋಶಿ ಅವರಿಗೆ ಅವರೇ ಸ್ವತಃ ಕರ್ಕೊಂಡು ಹೋಗಿ ಭುವೇಂದ್ರ ಹೈಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿ, ಅಲ್ಲಿಂದ ನಮ್ಮ ವಿದ್ಯಾಭ್ಯಾಸ SSLCವರೆಗೆ ಭುವೇಂದ್ರ ಹೈಸ್ಕೂಲಲ್ಲಿ ಆಯಿತು. ಓಕೆ. ಆ ನಂತರ ಅಲ್ಲೇ ಕಾರ್ಕಳದಲ್ಲೇ ಭುವೇಂದ್ರ ಕಾಲೇಜ್ ಅಂತ ಇದೆ, ಈಗಲೂ ಇದೆ. ತುಂಬ ಒಳ್ಳೆ ರೆಪ್ಯೂಟೆಡ್ ಕಾಲೇಜ್ ಆ್ಯಕ್ಚುಲಿ. ಅಲ್ಲಿ ಡಿಗ್ರಿ ಫಸ್ಟ್ PUC ಸೆಕೆಂಡ್ PUC ಮಾಡಿಬಿಟ್ಟು ವಾಣಿಜ್ಯದಲ್ಲಿ ಅಂದರೆ ಕಾಮರ್ಸ್ ಮಾಡಿ ಫಸ್ಟ್ ಕ್ಲಾಸ್ ಕಾಮರ್ಸನ್ನು ಪಾಸ್ ಮಾಡಿ ಅಲ್ಲಿಗೆ ಕಾರ್ಕಳದ ಎಜುಕೇಷನ್ ಮುಗಿದು. ಆ ನಂತರ ಆಗ್ಲೂ ಆ್ಯಕ್ಚುಲಿ ನಮಗೆ ಪ್ರಾಪರ್ ಗೈಡೆನ್ಸ್ ಇದ್ದಿಲ್ಲ. ಸತ್ಯ ಹೇಳೋದಾದ್ರೆ, ನನ್ನ ಕ್ಲಾಸ್ಮೇಟ್ ಒಬ್ಬ ಪ್ರಕಾಶ್ ಹೆಗ್ಡೆ ಅಂತ ಇದ್ರು. ಅವರ ತಂದೆ ನಾರಾಯಣ ಹೆಗ್ಡೆ, ನನಗೆ ಆತ್ಮೀಯರು ಆ ಫ್ಯಾಮಿಲಿ. ಅವರು ನನ್ನ ಕರ್ಕೊಂಡೋಗಿ ಮಂಗಳೂರಲ್ಲಿ CA ಮಾಡುವ, ನಿಮ್ಮದು ಮಾರ್ಕ್ಸ್ ತುಂಬ ಚೆನ್ನಾಗಿದೆ ಕಾಮರ್ಸಲ್ಲಿ, ಅಕೌಂಟೆನ್ಸಿಯಲ್ಲಿ ಅಂಥೇಳಿ ಮಂಗಳೂರಲ್ಲಿ AK ಗೋಪಿನಾಥ್ ಶೆಣೈ ಚಾರ್ಡ್ ಅಕೌಂಟೆಂಟ್ ಲೀಡಿಂಗ್ ಫರ್ಮ್ ಇತ್ತು. ಅವರ ಮಗನು ಅಲ್ಲೇ CA ಮಾಡ್ತಾಯಿದ್ರು. ಅಲ್ಲಿ ನನಗೆ 77 ಇಸ್ವಿಯಲ್ಲಿ ಸೇರಿಸಿದ್ರು ಆರ್ಟಿಕಲ್ಸ್. ಯೂಶಲಿ ಆರ್ಟಿಕಲ್ಸ್ ಆಗ 3 ಇಯರ್ಸ್ ಇತ್ತು. 77-80 ಆರ್ಟಿಕಲ್ಸ್ ಮಾಡ್ತಾ ಸುಮಾರು ಆಡಿಟ್ಸ್ ವರ್ಕ್ ಕಲ್ತ್ಬಿಟ್ಟೆ ನಾನು. ಆಡಿಟಿಗೆ ಕಳಿಸ್ತಾ ಇದ್ರು. ಕಾರ್ಕಳ ವೆಂಕಟರಮಣ ಟೆಂಪಲು, ಮುಲ್ಕಿ ವೆಂಕಟರಮಣ ಟೆಂಪಲ್, ಈ ಥರ ಟೆಂಪಲ್ಗಳೆಲ್ಲ ನಾವು ಆಡಿಟಿಗೆ ಹೋಗ್ತಾ ಇದ್ದರು. 15 ದಿವಸ ಅಲ್ಲೇ ನಿಂತು ಕಂಪ್ಲೀಟ್ ಮಾಡಿ. ಆ ಮಧ್ಯೆಯಲ್ಲಿ ಆಗ ನಾವು BCom ಆದರೆ ನಮಗೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಇದ್ದಿಲ್ಲ. ಸೀದಾ ಇಂಟರ್ಮೀಡಿಯೇಟ್ ಎಕ್ಸಾಮ್ ಆ್ಯಂಡ್ ಫೈನಲ್ ಎಕ್ಸಾಮ್ ಅಂತಲೇ ಇದ್ದದ್ದು. ಇಂಟರ್ಮೀಡಿಯೇಟ್ ಎಕ್ಸಾಮ್ ತಗೊಂಡೆ ಒಂದು ಸರಿ, ಆಗ ಆಗಿಲ್ಲ. ಸೆಕೆಂಡ್ ಸರಿ ಆಯಿತು. ಇಂಟರ್ಮೀಡಿಯೇಟಲ್ಲಿ ಒಂದು ಗ್ರೂಪ್ ಆಯಿತು, ಇನ್ನೊಂದು ಕಂಪ್ಲೀಟ್ ಆಗಿಲ್ಲ. ಅಷ್ಟೊತ್ತಿಗೆ 1980 ಇಸ್ವಿ ಬಂತು. ಆರ್ಟಿಕಲ್ಸ್ ಕಂಪ್ಲೀಟ್ ಆಯಿತು. ಆಮೇಲೆ ನಾನು ಇನ್ನೇನು ಮಾಡೋದು, ಎಕ್ಸಾಮ್ ತಗೊಳ್ಳೋದು ಅಥವಾ ಬೆಂಗಳೂರಿಗೆ ಹೋಗಿ ನೌಕರಿ ಮಾಡಿ ಆಮೇಲೆ ಮಾಡೋದು ಅಂತಿರುವಾಗ ಕಾರ್ಕಳದಲ್ಲಿ ವಕೀಲ್ ವೆಂಕಟೇಶ್ ಭಟ್ ಅಂತ ಹಿಂದೆ ಪ್ರಮುಖ ನ್ಯಾಯವಾದಿ ಇದ್ದರು. ಅವರ ಮಗ ಚಿತ್ತರಂಜನ್ ಮರಾಠೆ ರಜದಲ್ಲಿ ಬಂದ, ನಾವು ಆತ್ಮೀಯ ಫ್ರೆಂಡ್ಸು. ಅವರು ಹೇಳಿದರು, ಗಣಪತಿ ಕಿರ್ಲೋಸ್ಕರ್ ಸಿಸ್ಟಮ್ಸ್ ಲಿಮಿಟೆಡ್ ಅಂತಿದೆ, ಲಿಸ್ಟೆಡ್ ಕಂಪನಿ, ಒಳ್ಳೆ ಕಿರ್ಲೋಸ್ಕರ್ ಗ್ರೂಪ್ ಕಂಪನಿ. ಅದರಿಂದ ಅಲ್ಲಿ ಅಕೌಂಟ್ಸ್ ಆಫೀಸರ್ ಪೋಸ್ಟ್ ಇದೆ. ಅವರು ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನೀನು ಬರ್ತೀಯಾ ಅಂತ. ಆಯಿತು, ಚಿತ್ರನ ನೋಡಬೇಕಾದ್ರೆ ಅಪ್ಲಿಕೇಶನ್ ಕೊಟ್ಟೆ. ಅಲ್ಲಿ ಚಿತ್ಪಾವನ್ಸಿಗೆ ತುಂಬ ಪ್ರಾಮುಖ್ಯತೆ ಇತ್ತು, ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು.
ಅಲ್ಲಿ ನಾನು ಕರ್ಕೊಂಡು ಹೋದ ಅವನೇನೆ ಹೋಗಿ MD ಮೀಟ್ ಮಾಡಿ ಅವರೆಲ್ಲ ಇಂಟರ್ವ್ಯೂ ಮಾಡಿದ್ರು. ಅವರು ಚಾರ್ಟ್ ಅಕೌಂಟೆಂಟ್ ಕರೆಸಿದ್ರು. ನನ್ನ ಇಂಟರ್ವ್ಯೂ ಪಾಸ್ ಆದಿ ಅಂತ ಹೇಳಿದ್ರು. ಇಮಿಡಿಯೇಟ್ ಜಾಯ್ನ್ ಆಗು ಹೇಳಿದ್ರು. ನನಗೆ ಅಷ್ಟೆಲ್ಲ ತಯಾರಿದ್ದಿಲ್ಲ ಆ್ಯಕ್ಚುಲಿ. ಅದರಿಂದ ನಾನೇನು ಮಾಡಿದೆ, ಇಲ್ಲ ನನಗೊಂದು ಒಂದು ವಾರ ಆದರೂ ಬೇಕು 10 days. ಆಯಿತು ಹೋಗಿ ಬಾ ಅಂತ ಹೇಳಿದ್ರು. ನಾನು ಮಾಳಕ್ಕೆ ಹೋಗಿ ಕಾರ್ಕಳ ಮಾಡೋಲ್ಲ ಹೇಳಿಬಿಟ್ಟು 1981 ಮೇಯಲ್ಲಿ ನಾನು ಕಿರ್ಲೋಸ್ ಸಿಸ್ಟಮ್ನಲ್ಲಿ ಅಕೌಂಟ್ಸ್ ಆಫೀಸರ್ ಆಗಿ ಜಾಯ್ನ್ ಆದೆ. ಓಕೆ ಓಕೆ. ಅಲ್ಲಿಂದ ನಿಮ್ದು ಅಂದ್ರೆ ಇದು ಜಾಬ್ ಇದ್ದು ಜರ್ನಿ ಸ್ಟಾರ್ಟ್ ಆಯ್ತು ಅಲ್ಲಿ ಬ್ಯಾಂಗ್ಳೂರಿಗೆ. ಸೊ ಅದರ ನಂತರ ನೀವು ಏನ್ ಮಾಡಿದ್ರಿ? ಅದರ ನಂತರ ಏನಾಯ್ತಂದ್ರೆ 81ರಿಂದ ನೌಕರಿ ಸ್ಟಾರ್ಟ್ ಆಯ್ತು ಅಕೌಂಟ್ಸ್ ಆಫೀಸರ್ ಆಗಿ. ಆಮೇಲೆ ಏನ್ ಮಾಡೋದು ಅದು ಅರ್ಧ ಆಗೋಗಿದೆ. ಒಂದೇ ಗ್ರೂಪ್ ಆಗಿದೆ, ಇಂಟರ್ಮೀಡಿಯೇಟ್ ಇನ್ನೊಂದು ಗ್ರೂಪ್ ಇದೆ. ಅದು ಸ್ವಲ್ಪ ಮ್ಯಾಥಮೆಟಿಕ್ಸ್ ಇತ್ತು. ಪ್ರಾಬ್ಲಿ ನಮಗೆ ಕಾಮರ್ಸ್ ಆದ್ರಿಂದ ಮ್ಯಾಥಮೆಟಿಕ್ಸ್ ಕಷ್ಟ ಆಗ್ತಾ ಇತ್ತು. ಓಕೆ. ಅದು ಇನ್ನೊಮ್ಮೆ ತಗೊಂಡಾಗ್ಲೂ ಆಗಿಲ್ಲ ಅದು ಆ್ಯಕ್ಚುಲಿ. ಬಿಕಾಸ್ ವರ್ಕ್ ಲೋಡ್ ಕಂಪನಿಗಳಲ್ಲಿ ತುಂಬ ಹೆಚ್ಚಿರುತ್ತೆ ಅಕೌಂಟ್. ನಮ್ದೊಂದು ಸಾಮಾನ್ಯ ಒಂದು 500 ಜನ ವರ್ಕ್ ಮಾಡುವ ಫ್ಯಾಕ್ಟ್ರಿ ಅದು. ಒಂದು 100-105 ಕೋಟಿ ಟರ್ನ್ ಓವರ್ ಆಗ್ತಾ ಇತ್ತು ಅಕೌಂಟ್ ಆ ಟೈಮ್ನಲ್ಲಿ 80s 90s ಅಲ್ಲಿ. ಓಕೆ. ನನಗೆ ಅಕೌಂಟ್ಸ್ ಫುಲ್ ಅಕೌಂಟ್ಸ್ ಮ್ಯಾನೇಜರ್ ನನ್ನ ಮೇಲೆ ಇದ್ರು. ಬಟ್ ಒಂದು 10 ಸ್ಟಾಫ್ ನನ್ನ ಅಡಿಯಲ್ಲಿತ್ತು. ಅವ್ರದ್ದೆಲ್ಲ ವರ್ಕ್ ಸೂಪರ್ವೈಸ್ ಮಾಡಿ ತಗೊಳ್ಳೋದು ನನಗೆ ಇತ್ತು. ಆಮೇಲೆ ನಾನು ಬಿಡುವಾಗ ಏನಾಗಿತ್ತು, ಅಕೌಂಟ್ಸ್ ಆಫೀಸ್ ಒಂದು 8 ತಿಂಗಳ ಮುಂಚೆನೆ ಬಿಟ್ಟು ಹೋಗಿ ರಿಪ್ಲೇಸ್ಮೆಂಟ್ ಸಿಕ್ಕಿರಲಿಲ್ಲ ಅವರಿಗೆ. ಸೊ 8 ತಿಂಗಳದ್ದು ಬ್ಯಾಕ್ಲಾಗ್ ಎವ್ರಿ ಡೇ ಲೇಟ್ ಕೂತ್ಕೊಂಡು ರಾತ್ರಿ 7-8 ಗಂಟೆಗೆ ಕೂತ್ಕೊಂಡು, ಅದು ನಾನಾಗ ರಾಜಾಜಿನಗರಲ್ಲಿದ್ದೆ. ಮೋಟರ್ ಬೈಕ್ ತಗೊಂಡು ಹೆಬ್ಬಾಳದಲ್ಲಿ ಫ್ಯಾಕ್ಟ್ರಿ ಇದ್ದದು. ಆಗ ಕಾಡೋದು ಹೆಬ್ಬಾಳ ಅಂದರೆ. ನಾನು ಹೋಗಿ ರಾತ್ರಿ ಲೇಟ್ ಮಾಡಿ ಅದು ಬಂದು ಕಂಪ್ಲೀಟ್ ಮಾಡಿದೆ. ಆಮೇಲೆ ಇನ್ನೇನಪ್ಪ ಮಾಡೋದು, ಆಗ ನನ್ನ ಇನ್ನೊಬ್ರು ಫ್ರೆಂಡ್ ಹೇಳಿದ್ರು, ನೀನು CS ಯಾಕೆ ಟ್ರೈ ಮಾಡಬಾರ್ದು, CS ಆಲ್ಸೋ ಒಳ್ಳೆ ಪೊಸಿಷನ್, ಕಂಪನಿ ಸೆಕ್ರೆಟರಿ, ಕಂಪನಿ ಕಾರ್ಯದರ್ಶಿ ಅಂತ ಹೇಳ್ತಾರೆ. ಆಯ್ತು ನೋಡೋಣ ಅಂತ ಹೇಳಿ ಅದು ರಿಜಿಸ್ಟರ್ ಮಾಡಿದೆ. ಅದು ಏನಾಯ್ತು ಅಂದ್ರೆ ನಾವು CA ಇಂಟರ್ಮೀಡಿಯೇಟ್ ಎಕ್ಸಾಮ್ಸ್ ಎಲ್ಲ ತಗೊಂಡು ಅದು ಬ್ಯಾಕ್ ಗ್ರೌಂಡ್ ಆಲ್ಮೋಸ್ಟ್ ಸೇಮ್ ಪೇಪರ್ಸ್ ಎಕ್ಸೆಪ್ಟ್ ಸಮ್ ಮೋರ್ ಆನ್ ಲಾ ಕಾನ್ಸಂಟ್ರೇಟ್. ಒಂದು ನಿಮಿಷ, ಈಗ ಅದು CA ಕಂಪ್ಲೀಟ್ ಆಗಿರ್ಲಿಲ್ಲ? ಇಲ್ಲ, ಆಗಿಲ್ಲ. ಅಲ್ಲಿಗೆ ಸದ್ಯಕ್ಕೆ ಅದು ಸ್ಟಾಪ್ ಆಯ್ತು. ಹೌದು, ನೀವು ಜಾಬ್ ಅಲ್ಲಿ ಕಂಟಿನ್ಯೂ ಮಾಡಿದ್ರಿ. ಸೊ ಇನ್ ಬಿಟ್ವೀನ್ ಇದು CS ಇದ್ದೊಂದು ಆಫರ್ ಬಂತು ನಿಮಗೆ? CS ಅಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಇಂಟರ್ಮೀಡಿಯೇಟ್ ಆಗೋಯ್ತು. ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಆಗೋಯ್ತು. ಒಳ್ಳೆ ಮಾರ್ಕ್ಸ್ ಸಿಕ್ತು. ಫಸ್ಟ್ ಕ್ಲಾಸ್ ಅಲ್ಲಿ ಆಯ್ತು. ಬಿಕಾಸ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ, ಸ್ಟಡಿ ಎಲ್ಲ ಇದು ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ಪೇಪರ್ ಆಯ್ತು. ಆ ಮಧ್ಯದಲ್ಲಿ ಏನಾಯ್ತು, ಕಿರ್ಲೋಸ್ ಸ್ಟ್ರೈಕ್ ಆಯ್ತು. ಸ್ಟ್ರೈಕ್ ಅಂದ್ರೆ ಮುಷ್ಕರ ಅಂತ ಹೇಳ್ತಾರೆ. ಆಮೇಲೆ ಮ್ಯಾನೇಜ್ಮೆಂಟ್ ಲಾಕ್ಔಟ್ ಅಂತ ಹೇಳ್ತೇವೆ. ಅದೇ ಬೀಗ ಮುದ್ರೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಆಕ್ಚುಲಿ ಯಾಕೆ ಮಾಡ್ತಾರೆ ಅಂದ್ರೆ, ಒಂದು ವರ್ಕರ್ಸ್ ಇಂದ ತಾಪತ್ರಯ ಮಾಡಿದೆ ಅಥವಾ ಮೆಟೀರಿಯಲ್ ಶಾರ್ಟೇಜ್ ಇಂದ ಲಾಕ್ಔಟ್ ಆಯ್ತು. ಲಾಕ್ಔಟ್ ಅಂದ್ರೆ 8 ತಿಂಗಳು ಕಂಟಿನ್ಯೂ ಆಯ್ತು. ಆಗ ಯೂಶಲಿ ಫ್ಯಾಕ್ಟ್ರೀಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಜನರಿಗೆ ಗೊತ್ತಿರ್ಬೋದು ಇದು, ವರ್ಕರ್ ಸ್ಟ್ರೈಕ್ ಆದ್ರೆ ಅವ್ರು ಬರಲ್ಲ. ಬಟ್ ನಾವು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಲೆವೆಲ್ ಎಲ್ಲ ನಾವು ಹೋಗಿ ವರ್ಕ್ ಮಾಡ್ಬೇಕು. ಅದು ನಾರ್ಮಲ್. ಅಂದ್ರೆ ತುಂಬಾ ವರ್ಕ್ ಮಾಡಿದ್ರು ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಟೆಕ್ನಿಕಲ್ ಸ್ಟಾಫ್ ಇರ್ತಾರೆ, ಆಫೀಸರ್ಸ್. ಅವ್ರು ಹೇಳ್ತಾರೆ ನಮ್ಗೆ ಏನೇನ್ ಮಾಡ್ಬೇಕು. ಅದು ಬೇಸಿಕಲಿ ಕಂಟ್ರೋಲ್ ಪ್ಯಾನಲ್ಸ್ ಅಂಡ್ ಬ್ರೇಕರ್ಸ್, ಸ್ಟಾರ್ಟರ್ಸ್, ಸ್ವಿಚಸ್ ಮಾಡೋ ಫ್ಯಾಕ್ಟ್ರಿ. ಸೊ ನಮ್ಗೆ ಅದ್ರಲ್ಲಿ ತೊಡಗಿಸಿದ್ರು ಅವರು, ನೀವು ಇದೆಲ್ಲ ಮಾಡಿ ಅಂತ. ನಾವು ಬೆಳೆದ್ರು. ಅಂದ್ರೆ ಒಂದು ನಿಮಿಷ, ಆ ಪ್ರೊಡಕ್ಷನ್ ನಲ್ಲಿ ಯಾರು ಕೆಲಸದವರು ಬರ್ಲಿಲ್ಲ, ಆ ಕೆಲಸವನ್ನು ನೀವು ಮಾಡ್ಬೇಕಾಯ್ತು, ಅಡ್ಮಿನಿಸ್ಟ್ರೇಷನ್. ಹೌದು, ಇದು ಯೂಶುವಲಿ ಇಲ್ಲ ಅಂತಲ್ಲ, ಎಲ್ಲಾ ಕಡೆ ಹಿಂದೆ ನಡೀತಾ ಇತ್ತು. ಬಟ್ ಗೊತ್ತಿರ್ತದ ಈ ಕೆಲಸ? ಈಗ ನಿಮಗೆಲ್ಲ ನೋಡಿ ಅಕೌಂಟ್ಸ್ ನೋಡುವಂತ ಕೆಲಸ ನಮ್ಗೆ ಸ್ವಲ್ಪ ಟ್ರೈನ್ ಅಪ್ ಮಾಡ್ತಾರೆ ಅಂತದೇ. ಕೆಲಸ ಅದೊಂದು ವಾರ ಮಾಡಿದ್ಮೇಲೆ ಆಗ ಏನ್ ಮಾಡ್ತಾರೆ ವರ್ಕರ್ಸ್, ಅವ್ರಿಗೆ ಕೋಪ ಬರುತ್ತೆ. ಅದು ನಿಮ್ಗೆ ಗೊತ್ತು, ನಮ್ಮ ಕೆಲಸ ಮಾಡ್ತಾರೆ ಆದ್ರಿಂದ ನೀವು ಮಾಡ್ತೀರಂತ ನಮ್ಗೆ ಸ್ಪೆಷಲ್ ವೆಹಿಕಲ್ ಅರೇಂಜ್ ಮಾಡ್ತಾ ಇದ್ರು. ಮನೆಗಳಿಂದ ಪಿಕಪ್ ಮಾಡಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು. ನಾನು ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಇದ್ದೆ, ಮಾಡ್ತಾ ಇದ್ರು. ಅದು ಟ್ರಬಲ್ ಸ್ಟಾರ್ಟ್ ಆಯ್ತು. ದಾರಿಯಲ್ಲಿ ಕಲ್ಲು ಹೊಡೆಯೋದು, ವೆಹಿಕಲ್ ಹೋಗೋದಾಗೆ, ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ತಗೊಂಡಿದ್ದೆವು. ಆದ್ರೂ ಮನೆಯವರೆಗೆ ಬಂದು ತೊಂದರೆ ಮಾಡಿದ್ರು. ಅದೇ ಟೈಮಿಗೆ ಏನಾಯ್ತು, ಒಬ್ರು HR ಮ್ಯಾನೇಜರ್ ಇದ್ರು. ಅವರು ಹೇಳಿದ್ರು, ಇಲ್ಲ ಸೂರ್ಯಣ್ಣಾರ್ ಅಂತ ವೈಟ್ ಫೀಲ್ಡ್ ಅಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಅಲ್ಲಿ ನೀನ್ ಯಾಕೆ ಅಪ್ಲಿಕೇಶನ್ ಕಳಿಸು ಅಂತ. ಇದು ಎಷ್ಟು ಕಾಲ ಇದೆ, ಇಂಡೆಫಿನಿಟ್ ಸ್ಟ್ರೈಕ್ ಇದೆ ಅಂತ. ನೀವು ಜಾಬ್ ಚೇಂಜ್ ಮಾಡಿ. ಅದು ಸಾನ್ ಇಂಜಿನಿಯರಿಂಗ್ ಅಂಡ್ ಲೋಕೋಮೋಟಿವ್ ಕಂಪನಿ ಅಂತ ಆಗಿದೆ. ಅವರು ಏನ್ ಮಾಡ್ತಾರೆ ಅಂದ್ರೆ, ಈಗ ಲೈಕ್ ಕಬ್ಬನ್ ಪಾರ್ಕ್ ಅಲ್ಲಿ ಮಕ್ಕಳ ಟ್ರೈನ್ ಇದೆ, ನೀವೆಲ್ಲ ನೋಡಿರ್ಬೋದು. ಆ ಟ್ರೈನ್ಸ್, ಆ ಥರ ಮಿನಿ ಟ್ರೈನ್ಸ್ಗಳು ಮಾಡ್ತಾರೆ. ಅದು ಆಲ್ ಇಂಡಿಯಾದಲ್ಲಿದೆ. ಲೈಕ್ ಸಿಮೆಂಟ್ ಫ್ಯಾಕ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗಳಲ್ಲಿ ಆ ಥರ ಟ್ರೈನ್ ಬೇಕಾಗುತ್ತೆ, ಒಳಗೆ ಮೂವ್ಮೆಂಟ್. ಆ ಥರ ಟ್ರೈನ್ ಮಾಡ್ತಾ ಇದ್ರು. ಅಲ್ಲಿ ಇಂಟರ್ವ್ಯೂ ಆಯ್ತು. ಅಲ್ಲಿ ಕೂಡಲೇ ಅಕೌಂಟ್ಸ್ ಆಫೀಸರ್, ನೀವು ಇಲ್ಲ ಕಂಟಿನ್ಯೂ ಜಾಬ್ ಜಾಯ್ನ್ ಆದೆ. ಅದೊಂದು 1 ವರ್ಷ ಮಾಡಿದ್ಮೇಲೆ ಇಲ್ಲಿ ಕಿರ್ಲೋಸ್ಕರಲ್ಲಿ ಸ್ಟ್ರೈಕ್ ಎಲ್ಲ ಕ್ಲೋಸ್ ಆಯ್ತು, ವಿಡ್ರಾ ಆಯ್ತು. ಆಮೇಲೆ ಇವರು ಪ್ರೆಷರ್ ಸ್ಟಾರ್ಟ್ ಆಯ್ತು, ಇಲ್ಲ ನೀನು. ಆಕ್ಚುಲಿ ಏನಾಯ್ತು ಅಂದ್ರೆ, ಒಬ್ರು ಚಿತ್ಪವನ್ BD ಮರಾಠೆ ಅಂತ, ಈಸ್ ಫೌಂಡರ್ ಡೈರೆಕ್ಟರ್ ಆಫ್ ಕಿರ್ಲೋಸ್ಕರ್ ಗ್ರೂಪ್ಸ್. ಅವ್ರು ಪುನಃ ಕರೆಸಿದ್ರು, ಇಲ್ಲ ನೀನೇ ಬರಬೇಕು, ನಂದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಆಕ್ಚುಲಿ. ಬಟ್ ನಮ್ಮ ನೌಕರಿಯಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ ಏನಿರುತ್ತಂದ್ರೆ, ಒಂದು ಲೀವಿಂಗ್ ಜಾಬ್ ಬಿಡ್ಬೇಕಾದ್ರೆ either 3 months ನೋಟಿಸು, 3 months ಪೇ ಕೊಡಬೇಕು. ಕಿರ್ಲೋಸ್ಕರ್ ಸಿಸ್ಟಮ್ ಅವ್ರು ಹೇಳಿದ್ರು, ನಿಮ್ಮ 3 months ಪೇ ನಿಮ್ಮ ಎಂಪ್ಲಾಯರಿಗೆ ಕೊಟ್ಬಿಡ್ತೇನೆ, ನೀವು ಬನ್ನಿ ಅಂತ. ಆದ್ರೂ ಸೂರ್ಯಣ್ಣಾರಲ್ಲೂ ನಾನು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಅದನ್ನ ಹೆಂಗ್ ಬಿಡ್ತೀಯಾ ಅಂತೆಲ್ಲ ಹೇಳಿದ್ರು. ಬಟ್ ನಂಗೆ ದೂರ ಆಗ್ತಾ ಇತ್ತು. ವೈಟ್ ಫೀಲ್ಡ್ ವಾಸ್ ಆಲ್ಮೋಸ್ಟ್ ಐ ಥಿಂಕ್ 35 ಕಿಲೋಮೀಟರ್ಸ್ ನಮ್ಮ ರಾಜಾಜಿನಗರ. ನಾನು ಬೈಕಲ್ಲಿ ಓಡಾಡ್ತಿದ್ದೆ. ಇದು ಸ್ವಲ್ಪ ಕಂಪ್ಯಾರಿಟಿವ್ ಹತ್ರ ಆಯ್ತು. ಆಮೇಲೆ ಕನ್ವಿನ್ಸ್ ಮಾಡಿ ಬಂದೆ. ಅವರು 3 months ಪೇ ಚೆಕ್ ಕಳಿಸಿದ್ರು. ಇಲ್ಲಿ ಬಂದು ಜಾಯ್ನ್ ಆದೆ.
ಆಮೇಲೆ ಫೈನಲ್ ತಗೊಂಡ್ಬಿಟ್ಟೆ, CS ಫೈನಲ್ ಆಯಿತು. 83 ಏನೋ CS ಆಯಿತು. ಆಮೇಲೆ ಯೂಶಲಿ CS ಅಂಡ್ ಲಾ ಗೋಸ್ ಟುಗೆದರ್, ಬಿಕಾಸ್ ಕಂಪ್ನಿ ಸೆಕ್ರೆಟರಿ ಏನು ಆಲ್ ದ ಅಪ್ಲಿಕೇಬಲ್ ಲಾಸ್ ಆಫ್ ದ ಇಂಡಸ್ಟ್ರಿ ನಾವು ಗೊತ್ತಿರಬೇಕು. ಲಾ ಮಾಡಿದ್ರೆ ಅಡಿಷನಲ್ ಅಡ್ವಾಂಟೇಜ್ ಆಗುತ್ತೆ, ಯು ಕ್ಯಾನ್ ಹೆಡ್ ಲೀಗಲ್ ಅಂಡ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್, ಹಾಗೆ ಲಾನು ಮಾಡಿ. ಬಟ್ ಒಂದು ನಿಮ್ಗೆ ಒಂದು ಡೌಟ್ ಏನಂತಂದ್ರೆ, ನೀವು ಜಾಬ್ ಮಾಡ್ತಾ ಇರುವಾಗಲೇ ಇದು CS ಅಂದ್ರೆ CS ಕೂಡ ಕಂಪ್ಲೀಟ್ ಮಾಡಬೇಕಿದ್ರೆ ಅದರಲ್ಲಿ ಅಷ್ಟೇ ಎಫರ್ಟ್ ಹಾಕಬೇಕು, ಓದಬೇಕು, ಎಕ್ಸಾಮ್ ಬರಿಬೇಕು. ಸೊ ಈ ನೀವು ಎರಡನ್ನು ಹೇಗೆ ಹ್ಯಾಂಡಲ್ ಮಾಡ್ತಾ? ಈಗ ನಿಮ್ಗೆ ಅಲ್ಲಿ ವರ್ಕ್ ಪ್ರೆಷರ್ ಇತ್ತು, ತುಂಬಾ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿತ್ತು? ತುಂಬಾ ಕಷ್ಟ ಆಗ್ತಾ ಇತ್ತು. ಬಟ್ ಏನಾಗುತ್ತೆ, ಏನೋ ಒಂದು ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಬರಲೇಬೇಕು. ಜಸ್ಟ್ ಡಿಗ್ರಿಯಿಂದ ಏನಾದ್ರೂ ಆದೇಶ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಕೊಂಡು ಸ್ವಲ್ಪ ಎಫರ್ಟ್ಸ್ ಆಗ್ಬೇಕಾಯ್ತು. ಅಂದ್ರೆ ನೈಟ್ ನಾನು ಆಕ್ಚುಲಿ ಫ್ಯಾಕ್ಟ್ರಿಯಿಂದ ಬರುವಾಗ 7-7:30 ಆಗ್ತಾ ಇತ್ತು. ಆಮೇಲೆ ಕ್ವಿಕ್ ಆಗಿ ಏನೋ ಸಾಯಂಕಾಲ ಏನೋ ರಿಫ್ರೆಶ್ ಮಾಡಿಬಿಟ್ಟು ನಾನು 2 hours. ಮತ್ತೆ ಏನು ಗೊತ್ತಾ, ಒಂದೇನಂದ್ರೆ ಎಫರ್ಟ್ಸ್ ಎವ್ರಿ ಡೇ, ಇದು ಲಾಸ್ಟ್ ಮಿನಿಟ್ ಅಲ್ಲಿ ಮಾಡೋ ವ್ಯವಸ್ಥೆ ಅಲ್ಲ. ಈ ವಿದ್ಯಾಭ್ಯಾಸಗಳೆಲ್ಲ ಪ್ರೊಫೆಷನಲ್ ಕೋರ್ಸ್ ಎವ್ರಿ ಡೇ 2 hours ಹಾಕ್ಲೇಬೇಕು ಅಂಡ್ ಡೆಡಿಕೇಟೆಡ್ ಅವರ್ಸ್. ಅದು ಆಗ ಯಾವ ಡಿಸ್ಟರ್ಬೆನ್ಸ್ ಇರಬಾರ್ದು. ಇನ್ಫ್ಯಾಕ್ಟ್ ನನಗೆ ಇದು ಕ್ಲಾಸ್ ಸ್ಟಾರ್ಟ್ ಆಗ ಮುಂಚೆ ಇಂಟ್ರೊಡಕ್ಟರಿ ಕ್ಲಾಸ್ ಮಾಡ್ತಾರೆ, ಆಗ ಸೀನಿಯರ್ಸ್ ಎಲ್ಲ ಹೇಳಿದ್ರು ಇದು ಡೆಡಿಕೇಟೆಡ್ ಎಫರ್ಟ್. CA ಆಗಲಿ CS ಆಗಲಿ, ನೀವು ಫಂಕ್ಷನ್ ಮದುವೆ ಅದೆಲ್ಲ 3 ವರ್ಷ ಮರೆತು ಬಿಡಬೇಕಿದೆ, ಏನು ಮಾಡಬಾರ್ದು. ತಪಸ್ಸು ಮಾಡಿದ ಹಾಗೆ, ತಪಸ್ಸೆ ಆಕ್ಚುಲಿ ತಪಸ್ಸೇ ಇದು, ತಪಸ್ತರ ಮಾಡಿಬಿಟ್ಟು ನಾನು ಕಂಪ್ಲೀಟ್ ಮಾಡಿದೆ. ಲೇಟ್ ನೈಟ್ ಕೂರ್ಬೇಕಾಗ್ತಾ ಇತ್ತು. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ನಮ್ಮಲ್ಲಿ ಇದು ಈ ಥರ ಕಂಪನಿಗಳೆಲ್ಲ ರಜೆ ತುಂಬಾ ಕಷ್ಟ. ಅಕೌಂಟ್ ಸ್ಪೆಷಲಿ ಅಕೌಂಟ್ಸ್ ಅಲ್ಲಿ, ಅದು ಅಕೌಂಟ್ಸ್ ಆಫೀಸರ್ ನಾನು ಗೊತ್ತಿರೋದು ಜವಾಬ್ದಾರಿ ಏನೋ ಎವ್ರಿ ಡೇ ಮ್ಯಾನುಫ್ಯಾಕ್ಚರಿಂಗ್, ಎವ್ರಿ ಡೇ ಡಿಸ್ಪ್ಯಾಚಸ್, ಪೇರೋಲ್ಸ್ ಅದೆಲ್ಲ ಇರುತ್ತೆ. ಎಕ್ಸಾಮ್ ಕೂಡ ನಾನು ಲೈಕ್ 1 ವಾರ ಎಕ್ಸಾಮ್ ಮುಂಚೆ ತಗೊಂಡ್ಬಿಟ್ಟು, ಈಗ ಮಂತ್ಸ್ ಟುಗೆದರ್ ನಮ್ಗೆ ರಜೆ ತಗೊಳ್ಳಿಕ್ಕೆ ಆಗಿಲ್ಲ, 1 ವೀಕ್ ರಜೆ ತಗೊಂಡ್ಬಿಟ್ಟು ಅಪ್ಡೇಟ್. ಬಟ್ ನಾನು ಡೈಲಿ ಮಾತ್ರ ಅಪ್ಡೇಟ್ ಮಾಡ್ತಾ ಇದ್ದೆ, ಸ್ಟಡಿ ಮಾಡ್ತೇನೆ, ಹಾಗೆ ತಗೊಂಡು ಫೈನಲ್ ಆಯಿತು. ಓಕೆ, ನಿಮ್ಮದು ಈಗ CS ಕಂಪ್ಲೀಟ್ ಆಯಿತು, ಅಂದರೆ ಅದಕ್ಕೆ ನೀವು ಇಷ್ಟೆಲ್ಲ ಎಫರ್ಟ್ ಹಾಕಿ ನೀವು ಕಂಪ್ಲೀಟ್ ಮಾಡಿದ್ರಿ. ಆಮೇಲೆ ನಿಮ್ಮ ಜಾಬಲ್ಲಿ ಏನಾದರೂ ಪ್ರಮೋಷನ್ ಆಯಿತಾ, ಹೇಗೆ? ಹೌದು, ನಾನು ಕಿರ್ಲೋಸ್ಕರ್ ಸಿಸ್ಟಮ್ಸ್ ಅಲ್ಲೇನೆ ಅಲ್ಲಿ ಕಂಪನಿ ಸೆಕ್ರೆಟರಿ ಇನ್ಚಾರ್ಜ್ ಇದ್ರು. ಆ ಕಂಪನಿ ಸೆಕ್ರೆಟರಿ ಕ್ವಾಲಿಫೈಡ್ ಮ್ಯಾನ್ ಇದ್ರು. ಅವರು ಬೇರೆ ರೀಸನ್ಲಿ ಬಿಡಬೇಕಾಯ್ತು, ಅವರು ಬಿಟ್ಟರು. ಮ್ಯಾನೇಜ್ಮೆಂಟು ಅವ್ರಿಗೆ ಏನೋ ಡಿಫರೆನ್ಸ್ ಬಂತು. ನನಗೆ ಕಿರ್ಲೋಸ್ಕರ್ಲಿ ತುಂಬ ರೆಸ್ಪೆಕ್ಟ್ ಇತ್ತು, ಯಾಕಂದರೆ ಚಿಪ್ಪಾಗಿ ಅವ್ರು ಹೇಳಿದ್ರು, ನಾನು ನೀನು ಹೇಗೂ ಪಾಸ್ ಆಗಿದ್ದೆ, ನೀನು ಕಂಪನಿ ಸೆಕ್ರೆಟರಿ ನಿಮಗೆ ಇದು ಮಾಡ್ತೇವೆ. ಆಗ SLC ಕಿರ್ಲೋಸ್ಕರ್ ಅಂತ ಗ್ರೂಪ್ ಚೇರ್ಮನ್ ಪೂನೆಯಲ್ಲಿ ಇದೆ. ಫಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲ ಆಗುತ್ತೆ. ಅವರು ಬೋಟಾಯಿ ಹಾಕಿದವರು ತುಂಬ ಸ್ಟ್ರಿಕ್ಟ್ ಮ್ಯಾನ್, ಅವ್ರ ಜೊತೆ ನೀನು ಮಿಂಗಲ್ ಆಗಬೇಕು, ಎಲ್ಲ ಬ್ಯಾಲೆನ್ಸ್ ನ ಸ್ಟಡಿ ಮಾಡಿ ಒಂಥರ ಅಪ್ಡೇಟ್ ಇರಬೇಕಲ್ಲ ಅಂತ ನಂಗೆ ಒಂಥರ ಶಿವರಿಂಗ್ ಇತ್ತು. ಫಸ್ಟ್ ಬೋರ್ಡ್ ಮೀಟಿಂಗು ಕಂಪನಿ ಸೆಕ್ರೆಟರಿ ದ ಮೇನ್ ಮ್ಯಾನ್ ಹೂ ಕಂಡಕ್ಟ್ ದ ಬೋರ್ಡ್ ಮೀಟಿಂಗ್ ಎಲ್ಲ ಹೋದೆವು. ಸೊ ಅಲ್ಲಿ ಬೇಸಿಕಲಿ ಕಂಪನಿ ಸೆಕ್ರೆಟರಿ ಅಂದ್ರೆ ಹೀಲ್ ಬಿ ಇನ್ಚಾರ್ಜ್ ಆಫ್ HR ಆಲ್ಸೋ, ಬಿಕಾಸ್ HR ಅದು ಆ ಟೈಮ್ನಲ್ಲಿ ಹಾಗಿದ್ದದ್ದು. ಅಂದ್ರೆ ಈಗ ಅಂದ್ರೆ ಅದು HR ಅಂತ ಹೇಳಿ ಸಪರೇಟ್ ಡಿಪಾರ್ಟ್ಮೆಂಟ್ ಇರ್ತದೆ. ಇಲ್ಲ, ಅದು ಏನಾಗುತ್ತೆ ಈಗ ಕೂಡ ಮೀಡಿಯಂ ಕಂಪನಿ ಆದ್ರೆ ಏನ್ ಮಾಡ್ತಾರಂದ್ರೆ, ಸಿನ್ಸ್ ಕಂಪನಿ ಸೆಕ್ರೆಟರಿ ಕ್ವಾಲಿಫೈಡ್ ಇನ್ ಲಾ ಆಲ್ಸೋ, HR ಮ್ಯಾನೇಜರ್, ಯಾಕಂದ್ರೆ ಇಕನಾಮಿಕ್ಸ್ ಆಲ್ಸೋ ಇಟ್ ವರ್ಕ್ಸ್, ಫೈನಾನ್ಷಿಯಲಿ ತುಂಬಾ ಹೆವಿ ಬರ್ಡನ್ ಆಗಬಾರ್ದು ಅಂತ ಕಂಪನಿ ಸೆಕ್ರೆಟರಿ ಓವರ್ ಆಲ್ ಇನ್ಚಾರ್ಜ್ ಆಫ್ HR ಲೀಗಲ್ ಅಂಡ್ ಸೆಕ್ರೆಟರಿ ಮಾಡ್ತಾರೆ. ಕೆಲವು ಕಡೆ ಅಡ್ಮಿನ್ ಮಾಡ್ತಾರೆ. ನನ್ನ ನೆಕ್ಸ್ಟ್ ಕಂಪನಿ ಅದು ಬಂದಿದೆ, ನಾನು ಹೇಳ್ತೇನೆ. ಆಯ್ತು, ಸೊ ನನಗೆ 4 ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಅನ್ಕೊಟ್ಟು ನನಗೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಆ ಕಂಪನಿ, ಆದ್ರಿಂದ ಹಂಗಾಯ್ತು. ಆಮೇಲೆ ಫಸ್ಟ್ ಬೋರ್ಡಿಂಗ್ ತುಂಬಾ ಸಕ್ಸಸ್ಫುಲ್ ಆಯ್ತು. SLC ಕೆಲವೊಂದು ನನಗೆ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಅಲ್ಲಿನ ಜರ್ನಿ 85 91 ಅಲ್ಲಿ ವರ್ಕ್ ಮಾಡಿದೆ. 6 years ಅಲ್ಲ, 81 91 ನಾನು ಜಾಯಿನ್ ಮಾಡಿದ್ದು. ಕಂಪನಿ ಸೆಕ್ರೆಟರಿ 85 91. ಸೊ ಬೇಸಿಕಲಿ ಒಂದು 11 years ಸಿಸ್ಟಮ್ಸ್ ಅಲ್ಲಿ ವರ್ಕ್ ಮಾಡಿ 92 ಏನಾಯ್ತಂದ್ರೆ, ಒಂದು ಇನ್ ಬಿಟ್ವೀನ್ ಅಲ್ಲಿ ನನಗೆ ಡೌಟ್ ಕೇಳ್ತೇನೆ ನಾನು. ನಿಮ್ಗೆ ಈಗ CS ಅಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರಿ, ಅಂದ್ರೆ ಕಂಪನಿ ಸೆಕ್ರೆಟರಿ ನೀವು ಓದಿದ್ರಿ, ಅದೆಲ್ಲ ಹೌದು. ಒಂದು ಕಡೆ ನಿಮಗೆ ಈಗ ನೀವು ಎಜುಕೇಶನಲ್ ಕ್ವಾಲಿಫಿಕೇಶನ್ ತಗೊಂಡದ್ದಕ್ಕೂ ಅಂದ್ರೆ ಓದಿದ್ದಕ್ಕೂ ಅಲ್ಲಿ ರಿಯಲ್ ಟೈಮ್ ಅಂದ್ರೆ ನೀವು ಪ್ರಾಕ್ಟಿಕಲಿ ಹೋಗಿ ಅಲ್ಲಿ ನೀವು ಇನ್ಚಾರ್ಜ್ ತಕೊಂಡು ಅದನ್ನೊಂದು ಫೇಸ್ ಮಾಡೋದಕ್ಕೂ ಆ ಡಿಫರೆನ್ಸ್ ಏನಿತ್ತು ಅಂತೇಳಿ, ಅಂದ್ರೆ ನಿಮ್ಗೆ ಅಂದ್ರೆ ತುಂಬಾ ಡಿಫರೆನ್ಸ್ ಅಂತ ಖಂಡಿತ. ಈಗ ಉದಾಹರಣೆಗೆ ಒಬ್ಬ MBA ಮಾಡ್ತಾನೆ. ಸೊ MBA ಓದುವ ಟೈಮ್ನಲ್ಲಿ ಅವನಿಗೆ ಓದಿ ತಿಳ್ಕೊಂಡದ್ದಕ್ಕೂ ರಿಯಾಲಿಟಿಗೂ ಆ ಡಿಫರೆನ್ಸ್ ಏನಾದರೂ ಇರ್ತದಾ ಅಂತೇಳಿ ನಾವು ಕೇಳುದು. ಅಂದ್ರೆ ನಮಗೆ ಆ ಎಕ್ಸ್ಪೀರಿಯನ್ಸ್ ನಿಮ್ದು ಹೇಗೆ ಅಂತ. ಈಗ ಯೂಶುವಲಿ ಏನಾಗುತ್ತಂದ್ರೆ, ಎನಿ ವರ್ಕ್ ಎಕ್ಸ್ಪೀರಿಯನ್ಸ್ ಇಸ್ ದ ಮೇನ್ ಬ್ಯಾಕ್ ಎಕ್ಸ್ಪೀರಿಯನ್ಸ್ ಅಲ್ಲೇ ಬರುತ್ತೆ, ಎಷ್ಟೇ ಓದಿದ್ರು. ಸೊ ಬುಕ್ಕಿಶ್ ನಾಲೆಜ್ ಅಂಡ್ ಎಕ್ಸ್ಪೀರಿಯನ್ಸ್ ಆಲ್ವೇಸ್ ಬೇರೆ. ಬಟ್ ಡೆಫಿನೆಟ್ಲಿ ನಮ್ಮ ಕಂಪನಿ ಸೆಕ್ರೆಟರಿ ಫುಲ್ ಕೋರ್ಸ್ ಓದಿದಾಗ, ಈಗ ಲೈಕ್ ಹೌ ಟು ಕಂಡಕ್ಟ್ ಬೋರ್ಡ್ ಮೀಟಿಂಗ್, ಹೌ ಟು ಕಂಡಕ್ಟ್ AGMs, ಬೋರ್ಡ್ ಮೀಟಲ್ ಏನೇನು ಬೇಕು, ವಾಟ್ ಇಸ್ ದ ಲಾ ರಿಕ್ವೈರ್ಮೆಂಟ್, ಅದೆಲ್ಲ ಬುಕ್ ಅಲ್ಲಿ ಬಂದೇ ಬರೀತಾರೆ. ಅಲ್ಲ, ಇಶ್ಯೂಸ್ ಏನಾದ್ರು ಹೊಸ ಏನಾದ್ರು ಪ್ರಾಕ್ಟಿಕಲ್ ಎವ್ರಿ ಲಾ ಇಸ್ ಅಮೆಂಡ್ಮೆಂಟ್ ಎವ್ರಿ ಡೇ, ನಾವು ಅಪ್ಡೇಟ್ ಆಗ್ಲೇಬೇಕಾಗುತ್ತೆ. ಸೊ ಅದು ನಾವು ಈಗ ಪಾಸ್ ಆದ್ಮೇಲೆ ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ. ಮಂತ್ಲಿ ಮ್ಯಾಗಝಿನ್ ಇರುತ್ತೆ, ಆಮೇಲೆ ಕಂಪನಿ ಲಾ ಅಮೆಂಡ್ಮೆಂಟ್ಸ್ ಇದೆ, ಅಪ್ಡೇಟ್ ಮಾಡಿದೆ ಮಾಡಿದೆ. ಇನ್ನೊಂದು ಏನಾಗುತ್ತೆ ಕಂಪನಿ ಅಂದ್ರೆ, ದೇ ಆಲ್ ಎಕ್ಸ್ಪೆಕ್ಟ್ಸ್ ದ ಬೋರ್ಡ್ ಆಫ್ ಡೈರೆಕ್ಟರ್ ಎಕ್ಸ್ಪೆಕ್ಟ್ ಎವ್ರಿಥಿಂಗ್ ಫ್ರಮ್ ದ ಕಂಪನಿ ಸೆಕ್ರೆಟರಿಸ್ ಮೌತ್. ಅವ್ರಿಗೆ ಗೊತ್ತಿದ್ರು ಹೇಳಲ್ಲ, ದೇ ಆಲ್ಸೋ ವಾಂಟೆಡ್ ಟು ಚೆಕ್ ರೀಸೆಂಟ್ ಅಮೆಂಡ್ಮೆಂಟ್. ಸುಮ್ಮನೆ ಕ್ವಶನ್ ಕೇಳ್ತಾರೆ, ಮೊನ್ನೆ ಬಂದಿತ್ತಲ್ಲ ಇದು ಅಮೆಂಡ್ಮೆಂಟ್ ಆಗಿದೆ ಅಂತ. ಆಗ ನಾವು ಅದರಿಂದ ನಾವು ಅಪ್ಡೇಟ್ ಇರಲೇಬೇಕಾಗತ್ತೆ. ಅಂಡ್ ಎನಿ ಲಾ ಅಪ್ಲಿಕಬಲ್, ಎನಿ ಲಾ
ಎಷ್ಟು ಕಾನೂನುಗಳಿದೆ ಅಂದರೆ ನಮ್ಮ ಆ ಇಂಡಸ್ಟ್ರಿಗೆ ಆ ಪ್ರಾಡಕ್ಟ್ ಅಪ್ಲಿಕಬಲ್ ಆಗೋ ಎಲ್ಲ ಕಾನೂನು ಕಂಪನಿ ಸೆಕ್ರೆಟರಿ ಸಪೋಸ್ ಟು ನೋ. ಓಕೆ ಓಕೆ. Basically nowadays he is called as a compliance officer and compliance secretary, company secretary. Any laws which are applicable to the industry, he has to be fully knowledgeable. So other board expects, and in fact we are the chain or link between the outside world and the company. So any communication it goes from the company side. ಅದೇ ತರ we are the link between the all employees and the management also. ಅದಕ್ಕೂ ನಾವೇನೆ. So we are the bridge ಅಂತ ಹೇಳ್ತಾರೆ. So we have to be updated. ಅದೊಂದು ಮೇನ್ ಕೀ ಒಂದು ಕಂಪನಿ ಸೆಕ್ರೆಟರಿ. It's a key position. In fact ಈಗ ರೀಸೆಂಟ್ಲಿ ಏನಾಗಿದೆ, ಹಿಂದೆ ಇದಿಲ್ಲ, ನಾನೆಲ್ಲ ಓದ್ತಾ ಈ ಕೀ ಮ್ಯಾನೇಜರ್ ಪರ್ಸನ್ KMP ಅಂತ ಬಂದಿದೆ. ಈಗ ಪ್ರೊಫೆಷನಲ್ಸ್ ಇವತ್ತು KMP ಇನ್ನೊಂದು ಪೋಸ್ಟ್ ಕ್ರಿಯೇಟ್ ಆಗಿದೆ ಕಂಪನಿ ಸೆಕ್ರೆಟರಿ ಅವ್ರು ಕರೀತಾರೆ. ಈಗ KMP ಗಳು ಯಾರು ಬರ್ತಾರೆ ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ಸ್, ಆಮೇಲೆ ಕಂಪನಿ ಸೆಕ್ರೆಟರಿ CFO, ಇವರೆಲ್ಲ KMP ಕೀ ಮ್ಯಾನೇಜರ್ ಪರ್ಸನ್ಸ್ ಅಂದ್ರೆ ಪ್ರೊಫೆಷನಲ್ಸ್ ಲೀಡ್ ಮಾಡ್ತಾರೆ. ಅದರಿಂದ ಅವನಿಗೆ ಎಲ್ಲ ಗೊತ್ತಿರಬೇಕಾಗತ್ತೆ, ಅವನ ರೋಲ್ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲ ಈಗ CFO ಅಂತ ಹೇಳಿದ್ರೆ ಚೀಫ್ ಫೈನಾನ್ಷಿಯಲ್ ಆಫೀಸರ್. ಸೊ ಫೈನಾನ್ಷಿಯಲ್ ಆಫೀಸರ್ ಅಂತ ಹೇಳಿ ಸಪರೇಟ್ ಇರ್ತಾರಾ? ಹೌದು. ಅಲ್ಲ ಕಂಪನಿ ಸೆಕ್ರೆಟರಿಗೆ ಇದು ರೆಸ್ಪಾನ್ಸಿಬಿಲಿಟಿ ಇರ್ತದೆ? ಇಲ್ಲ CFO ಈಗ ಮೀಡಿಯಂ ಕಂಪನಿ, ಅಗೇನ್ ನಾನು ಐ ಆಮ್ ಕಮಿಂಗ್ ಬ್ಯಾಕ್ ಟು ಸೈಜ್ ಆಫ್ ದ ಕಂಪನಿ, ಇದೆಲ್ಲ ಎಕನಾಮಿಕ್ಸ್ ವರ್ಕೌಟ್ ಆಗುತ್ತೆ. ಈಗ ಮೀಡಿಯಂ ಕಂಪನಿಲಿ CFOನೇ ಕಂಪನಿ ಸೆಕ್ರೆಟರಿ ವರ್ಕ್ ಮಾಡ್ತಾರೆ, ಅವರು ಕ್ವಾಲಿಫೈಡ್ ಇರಬೇಕಾದ್ರೆ. ಆಮೇಲೆ ಅದೊಂದು ತರ ಕಾಂಪ್ರಮೈಸ್. ಅಲ್ಲ ಇನ್ನೊಂದು ಏನಂದ್ರೆ ಕಂಪನಿ ಸೆಕ್ರೆಟರಿ ಕಂಪಲ್ಸರಿ ರಿಕ್ವೈರ್ಮೆಂಟ್ ಇದೆ, ಇಷ್ಟು ಟರ್ನ್ ಓವರ್ ಮೇಲೆ, ಇಷ್ಟು ಪೇಡ್ ಅಪ್ ಕ್ಯಾಪಿಟಲ್ ಮೇಲೆ ಅಂತ ಕಂಪನಿ ಲಾದಲ್ಲೇ ಇದೆ. ಈಗ ಐ ಥಿಂಕ್ 10 crore ಮೇಲೆ ಪೇಡ್ ಅಪ್ ಕ್ಯಾಪಿಟಲ್ ಇದ್ರೆ ಕಂಪನಿ ಸೆಕ್ರೆಟರಿ CFO ಆಗಲ್ಲ, ಅವನು ಕ್ವಾಲಿಫೈಡ್ CSA ಆಗ್ಬೇಕು. ಅದೇ ತರ CA ಆದವನೇ ಅಲ್ಲಿ CFO ಆಗ್ಬೇಕು. ಸೊ ಈ ಸಪರೇಟ್ ರೋಲ್. ಬಟ್ ಅದಕ್ಕಿಂತ ಕೆಳಗಿನ ಲಿಮಿಟ್ ಇದ್ರೆ ಅವ್ನು 2 ಪಾಸ್ ಆಗಿದ್ರೆ CFO CSC 2 ಒಂದೇ ರೋಲ್ ಮಾಡ್ತಾರೆ. ಬಟ್ CFO ಮೇನ್ ರೋಲ್ ಅಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್, ಟ್ಯಾಕ್ಸೇಷನ್ ಆ ಏರಿಯಾ ನೋಡೋದು. ಬಟ್ ಕಂಪನಿ ಸೆಕ್ರೆಟರಿ ಕಂಪ್ಲೈನ್ಸ್ ಇಶ್ಯೂ, ಯಾವ ಲಾ ಅಪ್ಲಿಕಬಲ್ ಆಗೋದನ್ನು ಫುಲ್ಫಿಲ್ ಮಾಡಬೇಕು. ನೋ ಕಂಪನಿ ಶುಡ್ ನಾಟ್ ಡಿಸೋಬೆ ಎನಿ ಆಫ್ ದ ಲಾಸ್. ದೇ ಹ್ಯಾವ್ ಟು ಕಂಪ್ಲೈ ಆಲ್ ದ ಲಾಸ್, ವಿಚ್ ಇಸ್ ದ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿಸ್. Okay, company secretary responsibility. Any default ಆದರೆ all directors and company secretary will be charged. ಅವನ ತಲೆ ಮೇಲೆ ಬರುತ್ತೆ. ಅಂದ್ರೆ ಅವನ ಅಕೌಂಟೇಬಲ್, ಅವನ ಆನ್ಸರ್ ಕೊಡಬೇಕು, ಇದು ಯಾಕೆ ಮಾಡಲಿಲ್ಲ ಅಂತ. ಆಗ ಡೈರೆಕ್ಟರ್ಸ್ ಅಗೇನ್ ಸೆಕ್ರೆಟರಿ ಕೇಳ್ತಾರೆ, ದೇ ಆರ್ ನಾಟ್ ಫುಲ್ಲಿ ಅವೇರ್ ಆಫ್ ಆಲ್ ದಿಸ್ ಥಿಂಗ್ಸ್. ಅದಕ್ಕೋಸ್ಕರವೇ CS ಅನ್ನು ಅಪಾಯಿಂಟ್ ಮಾಡಿ. ಎಷ್ಟೋ ಕಂಪನೀಸ್ಗಳು ಜಾಬ್ ಕೂಡ ಕಳ್ಕೊಳ್ಳೋದು ಇದೆ, ಅವ್ರ ನೌಕರಿಗಳು ಹೋಗಿದೆ, ಬಿಕಾಸ್ ದೇ ವರ್ ನಾಟ್ ಅಪ್ಡೇಟ್ ಪ್ರಾಬ್ಲಿ ಆರ್ ನೆಗ್ಲಿಜೆನ್ಸ್. ಸಮಟೈಮ್ಸ್ ಆಗಲ್ಲ, ಈ ವರ್ಲ್ಡ್ ಅಲ್ಲಿ ಎಲ್ಲ ಅಪ್ಡೇಟ್ ಆಗ್ಲಿಕ್ಕೆ ಆಗಲ್ಲ, ಸಮಟೈಮ್ಸ್ ಜಾಬ್ ಹೋಗುತ್ತೆ. ಮತ್ತೆ ಅದು ಅವರವರ ಇಂಡಿಪೆಂಡೆಂಟ್ ಸ್ಕಿಲ್ ಮೇಲೆ ಹೋಗ್ತದೆ, ಅವ್ರು ಎಷ್ಟು ಫಾಸ್ಟ್ ಅದನ್ನು ಗ್ರಾಸ್ಪಿಂಗ್ ಮಾಡ್ತಾರೆ, ಫಾಸ್ಟ್ ಅಪ್ಡೇಟ್ ಎಷ್ಟು ಇರ್ತಾರೆ ಅಂತ. ಓಕೆ, ಸೊ ಆ ಜರ್ನಿ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ ನೀವು ಎಂತ ಮಾಡಿದ್ರಿ? 92 ಅಲ್ಲಿ ಏನಾಯ್ತಂದ್ರೆ, ನಾನು ನೋಡ್ತಾ ಇದ್ದೆ ಬೆಟರ್ ಪೊಸಿಷನ್, ಸ್ಕೇಲ್ ಎಲ್ಲ, ಸ್ಯಾಲರೀಸ್ ಎಲ್ಲ ರೈಸ್ ಆಗ್ತಾ ಇದೆ, ಇಲ್ಲೇ ನಂತ ಪೊಸಿಷನ್. ಆಗ ಇನ್ನೊಂದು ನಿಮ್ಗೆ ಮೇನ್ ಗ್ರೋತ್ ಬೇಕಿತ್ತು ಅಂದ್ರೆ, ಮತ್ತೆ ನಿಮ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಏನಾಗುತ್ತೆ, ತುಂಬಾ ಲಾಂಗ್ ಪೀರಿಯಡ್ ಇದ್ರೆ ಒಂದು ಚೇಂಜ್ ಬೇಕಂತ ಫೀಲ್ ಆಗುತ್ತೆ. ಹಾಗೆ 92 ಅಲ್ಲಿ ಒಂದು ಫೇರ್ ಗ್ರೋತ್ ಫೈನಾನ್ಷಿಯಲ್ ಸರ್ವಿಸ್ ಅಂತ, ತುಂಬಾ ಅವರು ಎಕ್ಸ್ ಕೆನರಾ ಬ್ಯಾಂಕ್ ಚೇರ್ಮನ್ ಲಕ್ಷ್ಮೀ ನಾರಾಯಣ, ನಂಗೆ ಮರ್ತು ಅವರು ಫೇರ್ ಗ್ರೋತ್ ಫೈನಾನ್ಷಿಯಲ್ ಸರ್ವಿಸ್ ಅಂತ ಒಂದು ಶುರು ಮಾಡಿದ್ರೆ. ಅಲ್ಲಿ ನನ್ಗೆ ಒಳ್ಳೆ ಆಫರ್ ಬಂತು. ಅವರು ಫೈನಾನ್ಷಿಯಲ್ ಸರ್ವಿಸ್ ಅಲ್ಲಿ ಡೀಲ್ ಮಾಡ್ತಾ ಇದ್ರು. ಅವರು ಕಂಪನಿ ಸೆಕ್ರೆಟರಿ ಕೊಟ್ಟರು. ಐ ಥಿಂಕ್ ಜಂಪ್ ಆಲ್ಸೋ ಅರೌಂಡ್ 70-80% ಫೈನಾನ್ಷಿಯಲ್ ಹೈಕ್ ಎಲ್ಲ ಇತ್ತು. ನಾನು ನೋಡಿದೆ. ಬಟ್ ಏನಾಯ್ತು, ಅದು ಜಾಯ್ನ್ ಆಗೋ ಮುಂಚೆ ಅವರದ್ದೆಲ್ಲ ಫ್ರಾಡ್ಗಳು ಹೊರಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಪ್ರಾಬ್ಲಿ ನಿಮ್ಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ, ಇದು ಇಟ್ ವಾಸ್ ಸಮ್ವೇರ್ ಇನ್ 90 to 93 ಅವರು ಫ್ರಾಡ್ ಅಲ್ಲಿ ಕಂಪನಿ ತುಂಬಾ ಆಯ್ತು. ಹೇಳ್ಬೇಕಾ ಗೊತ್ತಿಲ್ಲ ನನಗೆ, ಬಟ್ ಜಾಯ್ನ್ ಆಗಿಲ್ಲ. ಒಳ್ಳೆ ಹೆಸರಿತ್ತು, ಬಟ್ ಆಗಿಲ್ಲ, ಜಾಯ್ನ್ ಆಗಿಲ್ಲ. ರತ್ನಾಕರ್ ಅಂತ, ಕರೆಕ್ಟ್, ರತ್ನಾಕರ್ ಅಂತ ಇದ್ರೆ ಆಕ್ಚುಲಿ ಯುವಸ್ ಫ್ರಮ್ ಸಾಗರ್, GSB ಪರ್ಸನ್ ಸರ್ನೇಮ್ ಹಾಕ್ತಾ ಇದ್ರು. ರತ್ನಾಕರ್ ವಾಸ್ ಎಕ್ಸ್ CMD ಆಫ್ ಕೆನರಾ ಬ್ಯಾಂಕ್. ಆಫ್ಟರ್ ರಿಟೈರ್ಮೆಂಟ್ ಹಿ ಹಸ್ ಟೇಕನ್ ಅಪ್ ದಿ ಫೇರ್ ಗ್ರೋತ್ ಫೈನಾನ್ಸ್ ಸರ್ವಿಸ್ ಅಂತ. ಈಗ ನನ್ನ ಜನರೇಷನ್ ಎಲ್ಲ ಗೊತ್ತಿರುತ್ತೆ. ಸೊ ಅದು ಡ್ರಾಪ್ ಆಯ್ತು. ಇನ್ನೇನ್ ಮಾಡೋದು. ಆಗೇನಾಯ್ತಂದ್ರೆ, ಪೀಣ್ಯದಲ್ಲಿ ಕರ್ನಾಟಕ ಕೆಮಿಕಲ್ ಇಂಡಸ್ಟ್ರೀಸ್ ಅಂತ ಒಬ್ರು ಪೆಸ್ಟಿಸೈಡ್ ಮ್ಯಾನುಫ್ಯಾಕ್ಚರ್ ಕಂಪನಿ ಇತ್ತು. ಅವರು ಕಿರ್ಲೋಸ್ಕರ್ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅದು ಯಾರ ನಮ್ಮ ಚಾರ್ಡ್ ಫ್ರೆಂಡ್ ಹೇಳಿದ್ರು, ಅಲ್ಲೊಂದು ಓಪನಿಂಗ್ ಇದೆ, ನಮ್ಗೆ ತುಂಬಾ CS ಕಾಂಟ್ಯಾಕ್ಟ್ ಇತ್ತು, ಬ್ಯಾಂಗ್ಳೂರ್ಲಿ 10-12 ವರ್ಷ ಆಯ್ತು. ಅವ್ರು ಹೇಳಿದ್ರು ಅಲ್ಲಿ ಓಪನಿಂಗ್ ಇದೆ, ಓವರ್ ಆಲ್ ಜನರಲ್ ಮ್ಯಾನೇಜರ್ ಪೊಸಿಷನ್ ತಗೊಳ್ಬೇಕು ನೀನು, ಹೇಗೆ ಅಂತ. ಅಲ್ಲಿ ಅವರ ಇಂಟರ್ವ್ಯೂಗೆ ಹೋಗ್ಲಿಕ್ಕೆ ಅಕೌಂಟ್ ಮಾಡಿದ್ರು. ಅದು ಪ್ಯಾಲೇಸ್ ಅಲ್ಲಿ ಇತ್ತು ಅವ್ರದ್ದು ಮನೆ, MD ಮನೆಗೆ ಹೋದೆ. ಅವರು ಕಿರ್ಲೋಸ್ಕರ್ ಮೇಲೆ ಅವ್ರಿಗೆ ಭಾರಿ ಒಂಥರ, ರವಿ ಕಿರ್ಲೋಸ್ಕರ್, ವಿಜಯ್ ಕಿರ್ಲೋಸ್ಕರ್ ತುಂಬಾ ಪ್ರೀತಿ ಇತ್ತು ಅವರು. ಬಿಕಾಸ್ ಅವರು ಬೋರ್ಡ್ ಅಲ್ಲಿ ಇದ್ರು, ಕಿರ್ಲೋಸ್ಕರ್ ಬೋರ್ಡ್ ಅಲ್ಲಿ ಇವರಿದ್ರು, ಕರ್ನಾಟಕ ಕೆಮಿಕಲ್ ಇಂಡಸ್ಟ್ರಿ ಮೆಹತಾಸ್ ಆಕ್ಚುಲಿ. ಅವ್ರು ನೋಡಿಬಿಟ್ಟು ಇಂಟರ್ವ್ಯೂ ಮಾಡಿದ್ರು. 1-2 ರೌಂಡ್ ಇಂಟರ್ವ್ಯೂ ಆಯ್ತು. ಆಮೇಲೆ ಹೇಳಿದ್ರು, ಇಲ್ಲ ನಾವು ಸೆಲೆಕ್ಟ್ ಮಾಡಿದ್ವಿ ಜನರಲ್ ಮ್ಯಾನೇಜರ್ ಆಗಿ, ಓವರ್ ಆಲ್ ಪ್ಲಾಂಟ್ ಇನ್ಚಾರ್ಜ್. ಒಂದು 100 ವರ್ಕರ್ಸ್ ವರ್ಕ್ ಮಾಡ್ತಾ ಇದ್ರು. ಅರೌಂಡ್ ಐ ಥಿಂಕ್ 25 crore ಟರ್ನ್ ಓವರ್ ಕೂಡ ಇತ್ತು ಆ ಟೈಮ್, 92.
ಆ ಟೈಮ್ನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಟರ್ನ್ ಇದೆ, ನೀನು ಜಾಯ್ನ್ ಆಗೋದು. ಕಂಪನಿ ಕಾರ್ ಕೊಟ್ಟರು, ನಾನು ಇನ್ಚಾರ್ಜ್ ಆದೆ 92 ಓವರ್ ಆಲ್ ಪ್ಲಾಂಟ್. ಓಕೆ, ನಾಟ್ ಜಸ್ಟ್ ಸೆಕ್ರೆಟರಿ, ಅಕೌಂಟ್ಸ್, ಲೀಗಲ್, HR, ಅಡ್ಮಿನಿಸ್ಟ್ರೇಟಿವ್, ಎವ್ರಿಥಿಂಗ್. ಜನರಲ್ ಮ್ಯಾನೇಜರ್, ಬಟ್ ಸಪರೇಟ್ ಇದ್ರು, ಟೆಕ್ನಿಕಲ್ ಮ್ಯಾನೇಜರ್ ಇದ್ರು. ಸೊ ಈ ಎಲ್ಲ ಟೀಮ್ ನಾನು ನೋಡಿಕೊಳ್ಳುವ ಜನರಲ್ ಮ್ಯಾನೇಜರ್ ಓವರ್ ಆಲ್. ಆಮೇಲೆ ಅವರಿಗೆ ಒಂದು IPO, ಫಸ್ಟ್ IPO, ದಟ್ ವಾಸ್ ಮೈ ಫಸ್ಟ್ IPO ಸಮ್ವೇರ್ ಇನ್ 92. ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಹೇಳ್ತೇವೆ, ಶೇರುಗಳನ್ನು ಮಾರ್ಕೆಟಿಂಗ್ ಬಿಟ್ಟು ಪಬ್ಲಿಕ್ ಇಂದ ಮನೆ ಕಲೆಕ್ಟ್ ಮಾಡುವಂತ. ಅದನ್ನ ಒಂದು ಚಾಲೆಂಜ್ ಆಯ್ತು. ಬಟ್ ಆಗೇನಿತ್ತಂದ್ರೆ ಆಗ ಜಸ್ಟ್ ಸೆಬಿ ಬಂದದ್ದು. ಇನಿಷಿಯಲಿ ಈ ತರ ಪಬ್ಲಿಕ್ ಶೇರ್ಸ್ ಕೊಡ್ಲಿಕ್ಕೆ ಕಂಟ್ರೋಲರ್ ಆಫ್ ಕ್ಯಾಪಿಟಲ್ ಇಂಡಿಯಾ CCI ಅಂತಿತ್ತು, ಕಂಟ್ರೋಲ್ ಆಫ್ ಕ್ಯಾಪಿಟಲ್ ಇಶ್ಯೂಸ್ ಅಂತ. ಸೆಬಿ ಬರೋದಕ್ಕಿಂತ ಮೊದಲು ಸೆಬಿ ಬರೋದು ಈಗೆಲ್ಲ ಗೊತ್ತಿದ್ದಾರೆ, ಯಾರು ಗೊತ್ತಿರಲಿಲ್ಲ, ನಮಗೂ ಗೊತ್ತಿಲ್ಲ. ಆಮೇಲೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಅಂತ ಬಂದು ನಾನು ಇಶ್ಯೂ ಮಾಡೋದು ಸೆಬಿ ಬಂದಾಗಿ ತುಂಬಾ ಅದರಲ್ಲಿ ಡಾಕ್ಯುಮೆಂಟೇಶನ್. ಯಾಕಂದ್ರೆ ಬೇಸಿಕಲಿ ಏನ್ ಹೇಳ್ತಾ ಅಂದ್ರೆ, ನೀವು ಏನು ಇಶ್ಯೂಸ್ ಇದ್ರು ನಿಮ್ದು ಕಂಪನಿದ್ದು ಡಿಸ್ಕ್ಲೋಸ್ ಮಾಡಿ. ಡಿಸ್ಕ್ಲೋಸ್ ಇಸ್ ವೆರಿ ಇಂಪಾರ್ಟೆಂಟ್. ಈವನ್ ಇಫ್ ದರ್ ಇಸ್ ಸಮ್ ಕ್ರಿಮಿನಲ್ ಮ್ಯಾಟರ್, ಜಸ್ಟ್ ಡಿಸ್ಕ್ಲೋಸ್ ಇನ್ ದ prospectus. Let the shareholders take a calculated risk and informed decision. ನಿಮ್ಗೆ ನಾನು ಹೇಳಿದ್ನಪ್ಪ, ಹೈಡ್ ಮಾಡಬೇಡಿ ಅಂತ ಇಲ್ಲ, ನಮ್ ನೋಡಿಯಪ್ಪ ಈ ತರ ಇದೆ, ನಮ್ಮ ಪರಿಸ್ಥಿತಿ ಈ ತರ ಇದೆ, ಈ ತರ ಎಲ್ಲ ಆಗಿದೆ, ಬಟ್ ಈ ತರ ಪ್ರಾಸ್ಪೆಕ್ಟ್ ಇದೆ, ಫ್ಯೂಚರ್ ಇದೆ, ನೀವು ಡಿಸೈಡ್ ಮಾಡಿ ಇದು ಸಬ್ಸ್ಕ್ರೈಬ್ ಮಾಡಿ ಅಂತ. ದಟ್ ವಾಸ್ ಸ್ಮಾಲ್ ಟರ್ನ್ ಓವರ್. ಇದು IPO ಐ ಥಿಂಕ್ ಅರೌಂಡ್ 4 crore ಟರ್ನ್ ಓವರ್. ಬಟ್ ನಾನು ತುಂಬಾ ಓಡಾಡಬೇಕಾಯ್ತು. ಆಮೇಲೆ ನಮ್ದು ಮೇನ್ ಪೈಎಸ್ ಶಾವಲೇಸ್ ಅಂಡ್ ಸ್ಯಾಂಡೋಸ್, ನಾವು ಬಲ್ಕ್ ಕೆಮಿಕಲ್ ಮಾಡ್ತಾ ಇದ್ವು, ಪೆಸ್ಟಿಸೈಡ್ ಬಲ್ಕ್ ಕೆಮಿಕಲ್, ಲೈಕ್ 100 kg ಬ್ಯಾಗು, 50 kg ಬ್ಯಾಗ್ ಮಾಡಿದ್ರು. ಅವ್ರು ಅದನ್ನೇ ಬ್ಲೈಟಾಕ್ಸ್ ಅಂತ ಮಾಡ್ತಾ ಇದ್ರು ಆಗ ರ್ಯಾಲೀಸ್ ಇಂಡಿಯಾದಲ್ಲೇ. ರ್ಯಾಲೀಸು, ಸ್ಯಾಂಡೋಸು, ಆಮೇಲೆ ಇನ್ನು ಮರ್ತೋಯ್ತು ನನಗೆ, ಇನ್ನು ಕೆಲವು ಇಂಡಸ್ಟ್ರಿ ಬೈಕ್ ಮಾಡ್ತಾರೆ. ನಾನು ಬಾಂಬೆಲೆಲ್ಲ ಅವ್ರ ಸಪ್ಲೈ, ನಾನು ತಿಂಗಳು 2-3 ಟ್ರಿಪ್ ಮಾಡಿ ಅಲ್ಲೇ ಬಾಂಬೆಗೆ ಹೋಗಿ ಅವ್ರ ಆರ್ಡರ್ಸ್ ತಗೊಳ್ಬೇಕಲ್ಲ, ಟೆಂಡರ್ ಮಾಡಿದಾಗೆಲ್ಲ ಮಾಡಿಬಿಟ್ಟು ಆರ್ಡರ್ಸ್ ತಗೊಂಡು ಆ ರೆಸ್ಪಾನ್ಸಿಬಿಲಿಟಿ ಕೂಡ ಅವರಾಲ್ ಮಾಡ್ತಾ ಇದ್ದಾರೆ. ಸೊ ನೀವು ಅದರಲ್ಲಿ IPO ಮಾಡಿದ್ರಿ. ಆ ಟೈಮ್ನಲ್ಲಿ ಸೆಬಿ ಇಲ್ಲದ ಟೈಮ್ನಲ್ಲಿ ನೀವು ಒಂದು IPOದ್ದು ನಿಮ್ಗೆ ಫುಲ್ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು. ಅಲ್ಲ, ಇದು IPO ಮಾಡಿದ್ದು. ಅದೇ IPO ಅದೇ ಇದು ಸೆಬಿಯಲ್ಲಿ ಮಾಡಿದ್ದು. ಓಕೆ. ಸೊ ನಿಮ್ಗೆ ಅದ್ರದ್ದೆಲ್ಲ ಒಂದು ಆ ನಾಲೆಜ್ ಮತ್ತೆ ಆ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು. ಸೊ ಅದರಲ್ಲಿ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಯ್ತು ಅಂತ ಅನ್ನಿಸ್ತೇನೆ, ಅಂದ್ರೆ ಇನ್ನು ನೆಕ್ಸ್ಟ್ ಒಂದು ಮಾಡ್ಬೋದು ನನಗೆ ಅನ್ನುವಂಥದ್ದು. ಸೊ ಅದರಲ್ಲಿ ನೀವು IPO ಮಾಡುವಾಗ ಏನಾದರೂ ಕಂಪನಿ ಅವರಿದ್ರೆ ಇಷ್ಟು ಟರ್ನ್ ಓವರ್ ಇದ್ರೆ ಮಾತ್ರ ಕಂಪನಿದು IPO ಆಗೋದು, ಮತ್ತೆ ನೀವು ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಇದ್ರೆ IPO ಆಗೋದಿಲ್ಲ, ಸೊ ಹಾಗೆ ರಿಜೆಕ್ಟ್ ಆಯ್ತಾ ನಿಮ್ಮ ಅಪ್ಲಿಕೇಶನ್ ಫಾರ್ಮ್? ಹಾಗೆ ಇಲ್ಲ, ಬೇಸಿಕಲಿ IPO ಮಾಡಬೇಕಾದ್ರೆ ದೆಲ್ ಬಿ ಮರ್ಚೆಂಟ್ ಬ್ಯಾಂಕರ್, ಅವರದ್ದು ಮೇನ್ ರೋಲ್ ಇರುತ್ತೆ. ಕಂಪನಿ ಲಾದಲ್ಲಿ ಇದೆ, IPO ಹೋಗುವಾಗ ಲಾಸ್ಟ್ 3 years ಪ್ರಾಫಿಟಬಲ್ ಬೇಕು. ಅದು ನಿಮಗೆ CS ಅಲ್ಲಿ ಕಲಿಸಿರ್ತಾರೆ, ಕಂಪನಿ ಸೆಕ್ರೆಟರಿ ಇದರಲ್ಲಿ ಕೋರ್ಸ್ ಅಲ್ಲಿ ನಿಮ್ಗೆ ಅದೆಲ್ಲ ಕಲಿಸಿರ್ತಾರೆ. ಪಬ್ಲಿಕ್ ಇಶ್ಯೂ ಆಫ್ ಶೇರ್ಸ್ ಗೆ ಒಂದು ಚಾಪ್ಟರ್ ಇದೆ, ಅದೆಲ್ಲ ಕಂಪ್ಲೀಟ್ ಇರುತ್ತೆ. 3 years ಪ್ರಾಫಿಟಬಲ್ ಬೇಕು, ಇಷ್ಟು ಟರ್ನ್ ಓವರ್ ಇರಬೇಕು, ಆಮೇಲೆ ಕ್ಯಾಪಿಟಲ್ ಇಷ್ಟು, ಅದೆಲ್ಲ ಆ ಪ್ರಕಾರನ ಫುಲ್. ಬಟ್ ಇದನ್ನು ನಾವು ಹೇಳಿದನು, ಮೋರ್ ರೆಸ್ಪಾನ್ಸಿಬಿಲಿಟಿ ಫಾಲ್ಸ್ ಆನ್ ದ ಮರ್ಚೆಂಟ್ ಬ್ಯಾಂಕರ್. He will study our entire thing. First of all, detailed project report ಮಾಡಬೇಕಾ, because marketing is not only company, even the merchant banker and ಬೇರೆಯವರು ಇರ್ತಾರೆ ಅದರಲ್ಲಿ. ಮರ್ಚೆಂಟ್ ಬ್ಯಾಂಕ್ ಅಂತ ಹೇಳಿದ್ರೆ ಎಂತದ್ದು? ಅವರದ್ರಲ್ಲಿ ಏನು ಪಾರ್ಟ್? ಅವರು ಇನ್ಫ್ಯಾಕ್ಟ್ ಪ್ರಾಸ್ಪೆಕ್ಟಸ್ ಅಂತ ಮಾಡುವಂಥದ್ದು ಕಂಪ್ಲೀಟ್ ನಮ್ಮಿಂದ ನಾವು ಓನ್ಲಿ ಇನ್ಫಾರ್ಮೇಶನ್ ಫೀಡರ್ ಟು ಮರ್ಚೆಂಟ್ ಬ್ಯಾಂಕರ್. ಅವರು ಫಸ್ಟ್ ಆಫ್ ಆಲ್ ಅವರು ಈಸ್ ಇಟ್ ರೈಟ್ ಟೈಮ್ ಟು ಗೋ ಟು ದ ಮಾರ್ಕೆಟ್, ವೆದರ್ ಮಾರ್ಕೆಟ್ ಕ್ಯಾನ್ ಅಬ್ಸಾರ್ಬ್ ದಿ ಶೇರ್ಸ್ ಅಂಡ್ ವೆದರ್ ದಿಸ್ ಪ್ರಾಡಕ್ಟ್ ಈಸ್ ವಯಬಲ್. ಅವರು ಫ್ಯಾಕ್ಟ್ರಿಯಲ್ಲಿ ಬಂದು ನಮ್ಮನ್ನು 1-2 ತಿಂಗಳು ಬಂದು ಸ್ಟಡಿ ಮಾಡಿ, ಪ್ರಾಡಕ್ಟ್ ಹೇಗಿದೆ, ಎನ್ವೈರನ್ಮೆಂಟ್ ಹೇಗಿದೆ, ಓವರ್ ಆಲ್ ಫ್ಯೂಚರ್ ಏನಿದೆ, ಪ್ರಾಡಕ್ಟ್ ಏನು, ಕ್ವಾಲಿಟಿ ಏನು, ಮಾರ್ಕೆಟ್ ಸ್ಟಡಿ ಮಾಡಿ ಆಮೇಲೆ ರೆಕಮೆಂಡ್ ಮಾಡ್ತಾರೆ. ಬಿಕಾಸ್ ಈ ಚಾರ್ಜಸ್ ಗುಡ್ ಫೀಸ್, ಬಟ್ ಆದ್ರೂ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಅವ್ರ ಹತ್ರ ಇರುತ್ತೆ. ನಾವು ಕಂಪ್ಲೀಟ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬೇಕು, ಆ ಡಾಕ್ಯುಮೆಂಟ್ ಕೂಡ ಅವ್ರು ರೆಡಿ ಮಾಡೋದು ಅವರು. ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಪ್ರಮೋಟರ್ಸ್ ಬ್ಯಾಕ್ ಗ್ರೌಂಡ್ ಮಾತ್ರ ಕ್ಲೀನ್ ಇದ್ರೆ ಯಾವ ಇಶ್ಯೂನೂ ಇಲ್ಲ. ಪ್ರಮೋಟರ್ ಬ್ಯಾಕ್ ಗ್ರೌಂಡ್ ವೆರಿ ಇಂಪಾರ್ಟೆಂಟ್. ಈಗ ಅವರದ್ದು ಎಲ್ಲೆಲ್ಲ ಅವರು ಡೈರೆಕ್ಟರ್ ಆಗಿದ್ದಾರೆ, ಯಾವ ಕಂಪನಿ ಮುಚ್ಚೋಗಿದೆ, ಎಷ್ಟೋ ಕಡೆಯಲ್ಲಿ ಫ್ರಾಡ್ಗಳಾಗಿ ಹಾಳಾದಿದೆ, ತುಂಬಾ ಹೇಳಬೇಕಾಗಿದೆ. ಕೆಲವು ಇಂಟೆನ್ಷನಲಿ ಇರ್ತದೆ, ಕೆಲವು ಅನ್ಇಂಟೆನ್ಷನಲಿ ಇರ್ತದೆ. ಆದ್ರಿಂದ ಪ್ರಮೋಟರ್ಸ್ ಬ್ಯಾಕ್ ಗ್ರೌಂಡ್. ಆಮೇಲೆ ಪ್ರೊಫೆಷನಲ್ಸ್, ಈಗ ಪ್ರಮೋಟರ್ ಜೊತೆ ನಾವು ಡೈರೆಕ್ಟ್ ಜೊತೆ ಪ್ರೊಫೆಷನಲ್ಸ್ ಹಾಕ್ತಾರೆ. ಚೀಫ್ ಮ್ಯಾನೇಜರ್, ಚೀಫ್ KMP ಹೇಳಿದಲ್ಲ, CFO ಯಾರು, CS ಯಾರು, ಜನರಲ್ ಮ್ಯಾನೇಜರ್ ಯಾರು, ಅವ್ರ ಬ್ಯಾಕ್ ಗ್ರೌಂಡ್, ಅವರ ನಾಲೆಜ್ ಎಲ್ಲ ನೋಡಿಬಿಟ್ಟು ಮಾರ್ಕೆಟ್ ಮಾಡುವಂತ. ಇದು ಸೊ ನಮ್ಮನ್ನೆಲ್ಲ ಹ್ಯಾಂಡ್ ಹೋಲ್ಡಿಂಗ್ ಮಾಡೋದು ಮರ್ಚೆಂಟ್ ಬ್ಯಾಂಕ್. ಓಕೆ. ಅಂದ್ರೆ ಅವರು ಏನಾದ್ರು ಇಶ್ಯೂಸ್ ಇದ್ರೆ ಕೂಡ ಅವ್ರು ಗೈಡ್ ಕೂಡ ಮಾಡ್ತಾರಾ? ಈಗ ಖಾಲಿ ರಿಪೋರ್ಟ್ ಕೊಡೋದು ಮಾತ್ರ ಅಲ್ಲ, ನೋಡಿ ಇದು ಉಂಟು, ಇದನ್ನು ಸ್ವಲ್ಪ ರಿಪೇರಿ ಮಾಡ್ಕೊಂಡು ಈ ತರ ಮಾಡ್ಬೇಕು ಅಂತ ಹೇಳಿ ಅವರು ಗೈಡ್ ಕೂಡ ಮಾಡ್ತಾರೆ. ಸೊ ಈಗ ಈ ಪ್ರೊಸೆಸ್ ಅಲ್ಲಿ ಇಲ್ಲಿ ಕಂಪನಿಯಲ್ಲಿ ಏನಾದ್ರು ಇಶ್ಯೂ ಇದ್ರೆ ಇನ್ಫ್ಲೂಯೆನ್ಸ್ ಮಾಡಬಹುದಾ ಇವರನ್ನು ಅಂತ ಹೇಳಿ ಸ್ವಲ್ಪ ಸ್ಪೆಕ್ಯುಲೇಟಿವ್ ಇನ್ಫ್ಲೂಯೆನ್ಸ್ ಮಾಡಿದ್ರು ಮರ್ಚೆಂಟ್ ಬ್ಯಾಂಕರಿಗೆ ಫೈನಲಿ ಸೆಬಿ ಅಷ್ಟು ಅಪ್ರೂವ್ ಇಟ್. ಆದ್ರಿಂದ ಅಥವಾ ಮರ್ಚೆಂಟ್ ಬ್ಯಾಂಕರು ತಗೊಳ್ಳಲ್ಲ, ಯಾಕಂದ್ರೆ
ಅವರು ಅಂಡರ್ ರೈಟ್ ಬೇರೆ ದೇರ್ ಆರ್ ಸಮ್ ಅಂಡರ್ ರೈಟರ್ಸ್. ಅಂಡರ್ ರೈಟರ್ ಏನಂದ್ರೆ ಒಂದು ವೇಳೆ ಇಷ್ಟು ಸಬ್ಸ್ಕ್ರೈಬ್ ಆಗದಿದ್ದರೆ ಅವರು ಆ ಶೇರ್ಸ್ ಅನ್ನು ತಗೊಳ್ಬೇಕು, ದೇ ರೆಸ್ಪಾನ್ಸಿಬಿಲಿಟಿ. ಸೊ ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ಬಿ ಫುಲ್ಲಿ ಸ್ಯಾಟಿಸ್ಫೈಡ್, ಎಸ್ ದಿಸ್ ಕಂಪನಿ ಇಸ್ ಕೇಪಬಲ್ ಆಫ್ ಗೋಯಿಂಗ್ ಫಾರ್ ಎ ಪಬ್ಲಿಕ್ ಇಶ್ಯೂ ಅಂಡ್ ದರ್ ಇಸ್ ಅ ಫುಲ್ ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಅಂಡ್ ಇವರ ಮ್ಯಾನಿಪುಲೇಟ್ ಮಾಡುವ ಈಗ ಟು ಸಮ್ ಎಕ್ಸ್ಟೆಂಟ್ ಇದೆ ನಿಮ್ಗೆ ಗೊತ್ತು. 90% ಕೆಪಾಸಿಟಿ 100 ತರಬಹುದು, ಬಟ್ 20-30% ಮೆರಿಟ್ಸ್ ಇದ್ರೆ ಅದನ್ನು ದೇ ಕೆನಾಟ್ ಟೇಕ್ ಇಟ್ ಟು 100%. ವೆರಿ ಕ್ಲಿಯರ್, ದಟ್ ಈಸ್ ಓಕೆ. ಸೊ ಇದೆಲ್ಲ ಪ್ರೋಸೆಸ್ ಆಯ್ತು, ಇದು ಆಗಿ ಇದು ಬಿತ್ತು. ನಾವು ಪ್ರಾಸ್ಪೆಕ್ಟ್ಸ್ ಅನ್ನು ಸೆಬಿಗೆ ಫೈಲ್ ಮಾಡಬೇಕು, ಅಲ್ಲಿ ಸ್ವಲ್ಪ ಆದ್ಮೇಲೆ ಸೆಬಿಗೆ ಫೈನಲೈಸ್ ಮಾಡಿ ಲೇಟೆಸ್ಟ್ ಫೈನಾನ್ಷಿಯಲ್ ಆಡಿಟೆಡ್ ಮಾಡಿ, ಆಡಿಟ್ ಜವಾಬ್ದಾರಿ ಇದೆ, ಅವರು ಫೈನಲೈಸ್ ಮಾಡಿ ಸೈನ್ ಮಾಡಿ ಕೊಟ್ಟು ಸೆಬಿ ಓವರ್ ಆಲ್ ಸ್ಟಡಿ ಮಾಡುತ್ತೆ. ಆಮೇಲೆ ಯೂಶಲಿ ಒಬ್ಸರ್ವೇಷನ್ ಇದ್ರೆ ಒಂದು ಲೆಟರ್ ಬರುತ್ತೆ ಸೆಬಿಯಿಂದ. ಆಗೇನಿತ್ತು ಮುಂಬೈ ಮಾತ್ರ ಇತ್ತು, ಈಗೆಲ್ಲ ರೀಜನಲ್ಸ್ ಆಫೀಸ್ ಆಗಿದೆ ಸೆಬಿದು, ಮಡ್ರಾಸಲ್ಲಿದೆ. ನಾನು ಸಬ್ಸಿಕ್ವೆಂಟ್ IPO ಮಾಡಿದಾಗ ಮಡ್ರಾಸಲ್ಲಿ ಅಪ್ರೂವಲ್ ತಗೊಂಡು ಅವ್ರು ಲೆಟರ್ ಕಳಿಸ್ತಾರೆ, ಇದೆಲ್ಲ ನೋಡಿದ್ರು ಇದು ಕ್ಲಾರಿಫೈ ಮಾಡಿ ಅಂತ. ಸಮ್ಟೈಮ್ಸ್ ಪ್ರಾಸ್ಪೆಕ್ಟ್ ವಿಲ್ ಬಿ ಟೋಟ್ಲಿ ರಿಜೆಕ್ಟೆಡ್ ಆಲ್ಸೋ, ವಿ ಡೋಂಟ್ ನೋ. ಸಮ್ಟೈಮ್ಸ್ ಅಪ್ರೂವಲ್ ಆಗ್ಬೋದು. ಕ್ಲಿಯರ್ ಕಟ್ ಬರೀತಾರಾ ಅಂದ್ರೆ ಈ ರೀಸನ್ ಇಂದಾಗಿ ನಿಮಗೆ ರಿಜೆಕ್ಟ್ ಆಗಿದೆ, ಈ ರೀಸನ್ ಅಥವಾ ಇಂತದ್ದು ನಮಗೆ ಕ್ಲಾರಿಫಿಕೇಶನ್ ಬೇಕು. ಇಟ್ ಡಿಪೆಂಡ್ಸ್, ಜನರಲಿ 90% ಆಗುತ್ತೆ, ಏನಾಗಲ್ಲ. ಸೊ ನಮಗೆ ಮರ್ಚೆಂಟ್ ಬ್ಯಾಂಕರೇ ನಿಮಗೆ ಇದು ಗೈಡ್ ಮಾಡ್ತಾರೆ ಲೆವೆಲ್ ನಲ್ಲಿ ನಿಮಗೆ ಗೊತ್ತಾಗ್ತದೆ ಇವನ್ ಆನ್ಸರ್ ಮಾಡ್ತಾ ನಾವು ಕಂಪ್ಲೀಟ್ ಆನ್ಸರ್ ಅವರು ನಾವು ಒಟ್ಟಿಗೆ ಕೂತ್ಕೊಂಡು ಪಾಯಿಂಟ್ ವೈಸ್ ಮರ್ಚೆಂಟ್ ಬ್ಯಾಂಕ್ ಅಂತ ಮಾಡ್ತೇವೆ. ಒಮ್ಮೆ ಅವರು ಕ್ಲಿಯರ್ ಮಾಡಿದ್ಮೇಲೆ ನಾವು ಇಶ್ಯೂ ಓಪನಿಂಗ್ ಡೇಟ್ಸು, ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್ ಪೇಪರ್ ಹಾಕೋದು, ಇದೆಲ್ಲ ನಾವು ಒಂಥರ ಚಾರ್ಟ್ ಲಿಸ್ಟ್ ಇದೆ. ಆಮೇಲೆ ಇಶ್ಯೂ ಓಪನಿಂಗು, ಹೌ ಮೆನಿ ಡೇಸ್ ಇಶ್ಯೂ, ಐ ಥಿಂಕ್ 3 days ಇಶ್ಯೂ ಓಪನಿಂಗ್ ಇರಬೇಕು. ಕ್ಲೋಸ್ ಆದಮೇಲೆ ಫಂಡ್ಸ್ ಹ್ಯಾಸ್ ಟು ಗೋ ಟು ಸಪ್ರೇಟ್ ಎಕ್ಸ್ಟ್ರಾ ಅಕೌಂಟು. ಆಮೇಲೆ ಅದನ್ನು ಅಲಾಟ್ ಆಗುವ ಫಂಡ್ಸನ್ನು ಮುಟ್ಬಾರ್ದು, ಯೂಶಲಿ 1 month ಗ್ಯಾಪ್ ಇರುತ್ತೆ, ಆ ಫಂಡ್ಸನ್ನು ಮುಟ್ಟುವಾಗಿಲ್ಲ, ಅದು ಫ್ರೀಸ್ ಆಗಿರುತ್ತೆ ಬ್ಯಾಂಕಲ್ಲಿ. ಅಲಾಟ್ಮೆಂಟ್ ಆದಮೇಲೆ ಅದನ್ನು ಪಬ್ಲಿಕ್ ಆ ಮನಿಯನ್ನು ಯೂಸ್ ಆಗಬೇಕು, ಯೂಸ್ ಮಾಡಿ ಆಮೇಲೆ ಕಂಪ್ಲೇಂಟ್ಸ್ ಹೆಚ್ಚಾಗುತ್ತೆ. ಸೆಬಿಗೆ ಪ್ರತಿ ಕ್ವಾರ್ಟರ್ ಒನ್ಸ್ ಕಂಪ್ನಿ ಲಿಸ್ಟೆಡ್ ಎವ್ರಿ ಕ್ವಾರ್ಟರ್ಲಿ ಬೋರ್ಡ್ ಮೀಟಿಂಗ್ ಆಗಲೇಬೇಕು. ಬೋರ್ಡ್ ಮೀಟಿಂಗ್ ಮುಂಚೆ ಪಬ್ಲಿಕ್ ನೋಟಿಸ್ ಕೊಡಬೇಕು, ಈ ಕಂಪ್ನಿದು ಟು ಟೇಕ್ ದ ಅಕೌಂಟ್ಸ್ ಆನ್ ದ ರೆಕಾರ್ಡ್. ಬೋರ್ಡ್ ಮೀಟಿಂಗ್ ಮಾಡಬೇಕು. ಆ ಬೋರ್ಡ್ ಮೀಟಿಂಗ್ ಕ್ವಾರ್ಟರ್ಲಿ ಬೋರ್ಡ್ ಈಗ ನಾವು ಒಂದು ಕೆಲಸ ಮಾಡಿ, ಈಗ ನಿಮ್ದು ಸಬ್ಸ್ಕ್ರೈಬ್ ಆಗುವವರೆಗಿದ್ದನ್ನು ನಾವು ನೋಡೋದಾದ್ರೆ ಇದು ಎಲ್ಲ ಅಪ್ರೂವ್ ಆಯ್ತು, ಸಬ್ಸ್ಕ್ರಿಪ್ಷನ್ ಒಂದು ವೇಳೆ ನಾವು ಎಣಿಸಿದ ಹಾಗೆ ಫಂಡ್ಸ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಆಗ್ಲಿಲ್ಲ, ಹಾಗಾದ್ರೆ ಫೇಲ್ಯೂರ್, IPO ಫೇಲ್ಯೂರ್. ಆ ಮನಿ ರಿಫಂಡ್ ಮಾಡಬೇಕು ಅಷ್ಟೇ. ದಟ್ ಇಸ್ ಆಲ್ಸೋ ಟೈಮ್ ಲಿಮಿಟ್, ಮನಿ ಎಷ್ಟು ರಿಫಂಡೆಡ್, ದಟ್ಸ್ ಆಲ್, ಎಂಡ್ ಆಫ್ ಇಟ್. ಅಂದ್ರೆ ಈ ಎಲ್ಲ ಪ್ರೋಸೆಸ್ ವೇಸ್ಟ್ ಆಗುತ್ತೆ. ಅಂದ್ರೆ ನಿಮ್ದು ಕಂಪ್ಲೈನ್ಸಸ್ ಎಲ್ಲ ಸರಿ ಇರ್ತದೆ, ಬ್ಯಾಕ್ ಗ್ರೌಂಡ್ ಒಳ್ಳೆದಿರ್ತದೆ, ಬಟ್ ಸ್ಟಿಲ್ ಯೂಶುವಲಿ ಮರ್ಚೆಂಟ್ ಬ್ಯಾಂಕರ್ ವಿಲ್ ಸ್ಟಡಿ ದ ಮಾರ್ಕೆಟ್ ಅಂಡ್ ಅವರು ಟೈಮಿಂಗ್ ಹೇಳ್ತಾರೆ. ಹೌದು, ಅವ್ರು ಹೇಳ್ತಾರೆ ಸರ್ ಈಗ ಬೇಡ ಇದು IPO, ಈಗ ಮಾರ್ಕೆಟ್ ಇಸ್ ನಾಟ್ ಇನ್ ಎಸೆಪ್ಟ್. ಯೂಶಲಿ ಏನು ಮಾಡ್ತಾರೋ ಅಂದರೆ ದೀಪಾವಳಿ ಟೈಮು ಈ ಥರ ಎಲ್ಲ, ಆ ಟೈಮಲ್ಲಿ ಸ್ವಲ್ಪ ಹೆಚ್ಚು ಇಶ್ಯೂ ಇಳಿತಾರೆ, ಅದು ಯಾಕೆ ಗೊತ್ತಿಲ್ಲ. ಆ ಟೈಮಲ್ಲಿ ಪೀಪಲ್ ವಿಲ್ ದ ಅಬಂಡೆಂಟ್ ಮನಿ ಅಂತ ಹೇಳ್ಕೊಂಡು IPO ಮಾಡುವ ಟೈಮ್ ಇರುತ್ತೆ, ಆಗ ಮಾಡ್ತಾರೆ. ಮತ್ತು ಜನರಲಿ ಫೈಲ್ಯೂರ್ ಆದ್ದು ತುಂಬ ಕಮ್ಮಿ. ಅಫ್ಕೋರ್ಸ್ ಲಿಸ್ಟಿಂಗ್ ಆದಮೇಲೆ ಮಾರ್ಕೆಟ್ ಇಷ್ಟು ಪ್ರೈಸಿಗಿಂತ ಡೌನ್ ಆಗ್ಬೋದು, ಬಟ್ ಸಕ್ಸಸ್ ರೇಟ್ ಜನರಲಿ ಚೆನ್ನಾಗಿರುತ್ತೆ. ಅದರ ಮುಂಚೆ ಒಂದು ಹೇಳಿ ನಿಮಗೆ ಪ್ರೈಸಿಂಗ್, ಅದು ಹೇಳಿಲ್ಲ. ಪ್ರೈಸಿಂಗ್ ಯಾರು ಡಿಸೈಡ್ ಮಾಡೋದು? ಪ್ರೈಸಿಂಗ್ ಫಿಕ್ಸ್ ಮಾಡಲಿಕ್ಕೆ, ಬಿಕಾಸ್ ಯೂಶುವಲಿ ನೋ IPOs ವಿಲ್ ಕಮ್ ವಿತ್ ಫೇಸ್ ವ್ಯಾಲ್ಯೂ, ನಿಮ್ಗೆ ಗೊತ್ತಿರುತ್ತೆ. ಪ್ರಮೋಟರ್ ವಾಂಟೆಡ್ ಪ್ರೀಮಿಯಮ್ ಇಸ್ ಅ ಕಾಮನ್ ಥಿಂಗ್. ಅದಕ್ಕೆ ತುಂಬ ಪ್ಯಾರಾಮೀಟರ್ಸ್ ಇದೆ ಆ್ಯಕ್ಚುಲಿ, ಫ್ಯೂಚರ್ ಅರ್ನಿಂಗ್ಸು, ಆಮೇಲೆ ನೆಟ್ ವರ್ತ್, ಅದರ ಮೇಲೆ ನೋಡಿಬಿಟ್ಟು ಮಾಡ್ತಾರೆ. ಅದು ಅಗೇನ್ ವ್ಯಾಲ್ಯೂಯೇಷನ್ ಚಾರ್ಟ್ ಅಕೌಂಟ್ ಫರ್ಮಿಗೆ ಕೊಡ್ತೇವೆ ನಾವು. ಅವರು ವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಮರ್ಚೆಂಟ್ ಬ್ಯಾಂಕರು CA ಫರ್ಮ್ ನಾವು ಕೂತ್ಕೊಂಡು ಪ್ರೈಸ್ ಫಿಕ್ಸ್ ಮಾಡ್ತೇವೆ. ಆ್ಯಕ್ಚುಲಿ ಅದು ಒಂದು ಅದಕ್ಕೆ ಇದೆ ಪ್ಯಾರಾಮೀಟರ್ಸ್ ಇದೆ, ಆ ಪ್ರಕಾರ ಮಾಡಬೇಕಾಗುತ್ತೆ. ಸ್ವಲ್ಪ ಇರುತ್ತೆ. ಅವರಿಗೆ ಒಂದು ಸರ್ 40 ಪ್ರೀಮಿಯಂ 10 ಇದು ಮಾಡಿ, ಇಲ್ಲಪ್ಪ 50 ಮಾಡಿ ಮಾಡ್ಬೋದು, ಬಟ್ ಅಷ್ಟೇ. ಬಟ್ ಅದಕ್ಕಿಂತ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲ ನಾಳೆ ಮಾರ್ಕೆಟ್ ಅಬ್ಸರ್ವ್ ಮಾಡಬೇಕಲ್ಲ ಮಾರ್ಕೆಟು, ಬಿಕಾಸ್ ನಾವು ಪ್ರೊಜೆಕ್ಷನ್ ಕೊಡಬೇಕಾಗುತ್ತೆ. 5 years ಪ್ರೊಜೆಕ್ಷನ್ ಕೊಟ್ಬಿಟ್ಟು ಅದರ ಮೇಲೆ ಏನಾದರೂ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ 5 years ಪ್ರೊಜೆಕ್ಷನ್ ಮಾಡಿಬಿಟ್ಟು ಆ ಪ್ರೊಜೆಕ್ಷನ್ ಮೇಲೆ ವ್ಯಾಲ್ಯೂಯೇಷನ್ ಮಾಡಿ ಫೇರ್ ವ್ಯಾಲ್ಯೂಯೇಷನ್ ಮಾಡಬೇಕು. ಹೌದು, ಅದು ಮರ್ಚೆಂಟ್ ಬ್ಯಾಂಕ್ ರೆಸ್ಪಾನ್ಸಿಬಿಲಿಟಿ. ಅಗೇನ್ ದೇರ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆನ್ ದ ಮರ್ಚೆಂಟ್ ಬ್ಯಾಂಕ್ ಆಲ್ಸೋ. ಸೊ ಈಗ ಲಿಸ್ಟಿಂಗ್ ಆಯ್ತು, ಲಿಸ್ಟಿಂಗ್ ಆದ ಮೇಲೆ ಕಂಪ್ಲೇಂಟ್, ಹೌದು, ಬಂದ ಮೇಲಿದ್ದು ಕಂಪ್ಲೇಂಟ್ಸ್ ಇನ್ನೂ ಟೈಟ್, ಅದು ರೆಗ್ಯುಲರ್ ಇರುತ್ತೆ. ಬಿಕಾಸ್ ತುಂಬ ಪೆನಲ್ಟಿ ಇರುತ್ತೆ, ಸೆಬಿ ತುಂಬ ಹೆವಿ ಪೆನಲೈಸ್ ಮಾಡುತ್ತೆ. ಕ್ವಾರ್ಟರ್ಲಿ ಕರೆಕ್ಟಾಗಿ ಫೈಲ್ ಮಾಡ್ತಾ ಇರಬೇಕು ರಿಪೋರ್ಟ್ಗಳು. ಆಮೇಲೆ ಇನ್ನೊಂದು, ನಾವು ಪ್ರಾಸ್ಪೆಕ್ಟ್ಸಲ್ಲಿ ಫಂಡ್ ಯಾವ್ದು ಕಲೆಕ್ಟ್ ಮಾಡಿದ್ವಿ ಅಂತ ಇರುತ್ತಲ್ಲ ಅದೇ ಥರ ಯೂಸ್ ಮಾಡ್ತಾರೆ, ಅದು ವೆರಿ ಇಂಪಾರ್ಟೆಂಟ್. ಫಂಡ್ಸ್ ಹ್ಯಾಸ್ ಟು ಯುಟಿಲೈಸ್ ಫಾರ್ ದ ಪರ್ಪಸ್ ಫಾರ್ ವಿಚ್ ಫಂಡ್ಸ್ ಹ್ಯಾವ್ ಬಿನ್ ಕಲೆಕ್ಟೆಡ್. ಅವಲ್ಲಿ ಡೀಟೇಲ್ ಕೊಡಬೇಕಾಗುತ್ತೆ, ನೀವು ಇಷ್ಟು ಫಂಡ್ ಮಾಡಿದ್ರು ಯಾಕೆ ಕಲೆಕ್ಟ್ ಮಾಡ್ತೀರಿ, ಮೇನ್ಲಿ ಫಾರ್ ದ ಪ್ರಾಜೆಕ್ಟ್, ಬಟ್ ಸಮ್ ಪೋರ್ಷನ್ ವಿಲ್ ಗೋ ಫಾರ್ ರೀಪೇಮೆಂಟ್ ಆಫ್ ದ ಸಮ್ ಡೆಟ್ಸ್ ವಿಚ್ ಆರ್ ಕ್ಯಾರಿಂಗ್ ಹೆರಿ ಇಂಟ್ರೆಸ್ಟ್. ಸೊ ದೇ ರೀಸ್ಟ್ರಕ್ಚರ್ ದ ಲೋನ್ ಎಕ್ಸೆಟ್ರಾ. ಈಗ ಲೈಕ್ ಒಂದು ಬ್ಯಾಂಕ್ ಇದ್ದದ್ದು ನಮಗೆ ಈಗ ಪ್ರೆಸೆಂಟ್ ರೇಟಲ್ಲಿ ಕಮ್ಮಿಯಲ್ಲಿ ಸಿಗುತ್ತಾದರೆ ವಿಲ್ ರೀಪೇ ದಟ್ ಓಲ್ಡ್ ಲೋನ್ ಆ್ಯಂಡ್ ಯೂಸ್ ದಟ್ ಮನಿ. ಬಟ್ ಅದರ್ಸ್ ಎಲ್ಲ ಎಕ್ಸ್ಪಾನ್ಷನ್ಗೆ ಹೋಗುತ್ತೆ. ಏನೇ ಇರಲಿ, ಇವರು ಫಸ್ಟ್ ಏನೇನು ಹೇಳಿದಾರ ಆ ಥರ ಅದು ಸೆಬಿ
ಸ್ಟ್ರಿಕ್ಟ್ಲಿ ಫಾಲೋ ಮಾಡುತ್ತೆ. ಈವನ್ ಸ್ಟಾಕ್ ROC ಆಲ್ಸೋ ಇದರಲ್ಲಿ ಫುಲ್ಲಿ ಅವರದ್ದು ರೋಲ್ ಇದೆ ಆ್ಯಕ್ಚುಲಿ. ಹಾಂ, ಎವ್ರಿ ಕಂಪನೀಸ್ ಬರ್ತ್ ಇಸ್ ಗಿವನ್ ಬೈ ರಿಜಿಸ್ಟ್ರಾರ್ ಕಂಪನೀಸ್, ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಅಂತ. ಸೊ ದೇ ಆರ್ ಬಿಕಾಸ್ ಆಲ್ ದಿ ಡಾಕ್ಯುಮೆಂಟ್ ವಾಟ್ ವಿ ಫೈಲ್ ಒನ್ ಕಾಪಿ ಗೋಸ್ ಟು ROC ಆಲ್ಸೋ. ಅವರು ಮಾನಿಟರಿಂಗ್ ಏಜೆನ್ಸಿ. ಫೈನಲ್ ಅಥಾರಿಟಿ SEBI MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಮಾಡುತ್ತೆ. ROC ಆಲ್ಸೋ ಪ್ಲೇಸ್ ಇಂಪಾರ್ಟೆಂಟ್. ಎನಿ ಡಿವಿಯೇಷನ್ ಅಂದರೆ ನಾವು ಹೇಳಬೇಕು. ಯಾಕೆ ಈಗ ಡಿವಿಯೇಷನ್ ಕೆಲವು ಆಗುತ್ತೆ ಪ್ರಾಜೆಕ್ಟ್, ನೀವು ಹೇಳಿದಾಗ ಆಗಲ್ಲ. ದೆನ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ವಿತ್ ಸಫಿಷಿಯಂಟ್ ರೀಸನ್ ದಟ್ ಈ ರೀಸನ್ ಇಂದಾಗಿ ಸ್ವಲ್ಪ ಡೈವರ್ಷನ್ ಬೇರೆ ಪರ್ಪಸ್ಗೆ ಹೋಗಿದೆ, ಅಥವಾ ಏನಾದರೂ ಸಿಚುವೇಶನ್ ಚೇಂಜ್ ಆಯಿತು, ಹೌದು, ಅಂತದ್ದು ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಬಂತು, ಅಂತದ್ದು ಬಂದ್ರೆ ಡಿವಿಯೇಷನ್ ಮಾಡಬಹುದು. ಬಟ್ ಜೆನ್ಯುಯಿನ್ ರೀಸನ್ ಇರಬೇಕು, ಮತ್ತೆ ವ್ಯಾಲಿಡ್ ಲಾಜಿಕ್ ಇರಬೇಕು. ವಿಚ್ ಹ್ಯಾವ್ ಟು ಎಕ್ಸ್ಪ್ಲೈನ್ ಇನ್ ದ ಎವ್ರಿ ಕ್ವಾರ್ಟರ್. ಏನು ಹಾಗಿದ್ರೆ ಎಕ್ಸ್ಪ್ಲೈನ್ ಮಾಡಿ. ಆದ್ರೆ ಅಲ್ಲಿ ಅಂದ್ರೆ ಪರ್ಮಿಷನ್ ಬರುವಂತದ್ದು ಉಂಟಾ? ಇಲ್ಲ, ಜನರಲಿ ದೇ ಇಶ್ಯೂ ನೋಟಿಸ್, ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ಅಷ್ಟೇ. ಸೊ ಇನ್ನು ಆ ಪರ್ಫಾರ್ಮೆನ್ಸ್ ಅವರು ಅಬ್ಸರ್ವ್ ಮಾಡ್ತಾರೆ SEBI. ಹೌದು, 1 ವರ್ಷ 2 ವರ್ಷ 3 ವರ್ಷ ಪರ್ಫಾರ್ಮೆನ್ಸ್ ಅಬ್ಸರ್ವ್. ಸೊ ಇನ್ ಬಿಟ್ವೀನ್ ಪ್ರೈಸ್ ಹೇಗೆ ವೇರಿ ಆಗ್ತದೆ ಮಾರ್ಕೆಟ್ ಅಲ್ಲಿ, ಅದಕ್ಕೂ ಇದಕ್ಕೆ ಏನಾದರೂ ಕನೆಕ್ಷನ್ ಇದೆಯಾ? ಆಕ್ಚುಲಿ ಪ್ರೈಸ್ ವೇರಿ ಆಗೋ ವಿಷಯದದ್ದು ಅದು ಯಾರೇನು ಮಾತಾಡ್ಲಿಕ್ಕೆ ಆಗಲ್ಲ. ಸಿ, ಪ್ರೈಸ್ ಮಾರ್ಕೆಟ್ ಪ್ರೈಸ್ ಇಸ್ ನಾಟ್ ಎಟ್ ಅಂದರೆ ಟು ಸಮ್ ಎಕ್ಸ್ಟೆಂಟ್ ಎಸ್ ಇಸ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ದ ಕಂಪನಿ. ಅರ್ಥ ಆಯ್ತಲ್ಲ? ಓಕೆ, ಸೇಲ್ಸ್ ಆರ್ ಗುಡ್, ಪ್ರಾಫಿಟ್ ಇಸ್ ಗುಡ್, ಮಾರ್ಕೆಟ್. ಬಟ್ ಸಮ್ ಟೈಮ್ ಸಮ್ ಪೀಪಲ್ ಸ್ಟಾರ್ಟ್ ಬೈಯಿಂಗ್. ಈಗ ಫಾರ್ ಎಕ್ಸಾಂಪಲ್ ನೀನೇ ಸುದರ್ಶನ್ ಅವರೇ ಶುರು ಮಾಡ್ತಾರೆ ಬೈ ಮಾಡ್ಲಿಕ್ಕೆ. ನಾಳೆ 50, 100, 200 ನೀವು ಸ್ವಲ್ಪ ಹೈಕ್ ಮಾಡ್ತೀರಿ. ಏನು ಮಾಡ್ತಾರೆ? ಓ, ಏನೋ ಒಳ್ಳೇದಿದೆ ರೀ ಅಂತ ಹೇಳ್ಕೊಂಡು ಪೀಪಲ್ ಸ್ಟಾರ್ಟ್ ಬೈಯಿಂಗ್. ಇಟ್ ಮೇ ನಾಟ್ ಬಿ ಟ್ರೂ ಆಕ್ಚುಲಿ. ಇನ್ ರಿಯಾಲಿಟಿ ಕಂಪನಿ ಇಸ್ ನಾಟ್ ಬಿನ್ ಡೂಯಿಂಗ್ ಸಚ್ ಎ ಗ್ರೇಟ್ ಪರ್ಫಾರ್ಮೆನ್ಸ್. ಆದ್ರಿಂದ ಅದು ಇದು ಈಗ ನಾವೆಲ್ಲ ಆಕ್ಚುಲಿ ಶೇರ್ ಮಾರ್ಕೆಟ್ ನಲ್ಲಿ ಇನ್ವಾಲ್ವ್ ಇದ್ದೇವೆ, ನಾವು ಇಕ್ವಿಟಿ ಟ್ರಾನ್ಸಾಕ್ಷನ್ ಎಲ್ಲ ಮಾಡ್ತೇವೆ. ಬಟ್ ನಿಮ್ಮ ಕೇಸಲ್ಲಿ ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ಇಕ್ವಿಟಿದು ಕೂಡ ಗೊತ್ತಿರ್ತದೆ ಈಚೆಯಿಂದ ಪ್ರೈಸ್. ಈಚೆಯಿಂದ ನೀವು ಕಂಪನಿಯಲ್ಲಿ ಕೂಡ ಸೆಕ್ರೆಟರಿ ಆಗಿದ್ದೀರಿ ಅಥವಾ ಜನರಲ್ ಮ್ಯಾನೇಜರ್ ಆಗಿದ್ದೀರಿ. ಸೊ ನಿಮ್ಗೆ ಅಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಆಗ್ತದೆ. ಈಗ ನೋಡಿ, ನಮ್ದು ಕ್ವಾರ್ಟರ್ ಆನ್ ಕ್ವಾರ್ಟರ್ ನಮ್ದು ಕಂಪನಿ ಈ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಉಂಟು. ಈಗ ಸ್ವಲ್ಪ ಹೈಟಾ ಅಥವಾ ಲೋವಾ ಏನಾದ್ರು ಆಗ್ತಾ ಉಂಟು. ಸೊ ಅಕಾರ್ಡಿಂಗ್ ಟು ದಟ್ ರೇಷಿಯೋ ವೈಸ್ ಇಲ್ಲಿ ಪ್ರೈಸ್ ಕೂಡ ಹೆಚ್ಚು ಕಮ್ಮಿ ಆಗ್ತಾ ಉಂಟು ಅಂತ. ಈಗ ನಮ್ಗೆ ನಾವು ನೋಡೋದಾದ್ರೆ ನಾವು ಮಾರ್ಕೆಟ್ ಮಾತ್ರ ನೋಡ್ತೇವೆ. ಮಾರ್ಕೆಟ್ ನಲ್ಲಿ ಪರ್ಟಿಕ್ಯುಲರ್ ಶೇರ್ ಇದ್ದು ಪ್ರೈಸ್ ಮಾತ್ರ ಹೆಚ್ಚು ಕಮ್ಮಿ ಆಗ್ತಾ ಇರೋದು ನಮ್ಗೆ ಕಾಣ್ತದೆ. ಇಲ್ಲಿ ನಮ್ಗೆ 3 ತಿಂಗಳ ನಂತರ ನಿಮ್ದು ವೆಬ್ಸೈಟ್ ಅಲ್ಲಿ ಬಿದ್ದ ನಂತರ ಗೊತ್ತಾಗುತ್ತೆ. ಬಟ್ ನಿಮ್ಗೆ ಹಾಗಲ್ಲ, ನಿಮ್ಗೆ 2 ರಿಯಲ್ ಟೈಮ್ ನೋಡ್ತಾ ಇರ್ತೀರಿ. ಸೊ ನೀವೇನಾದ್ರೂ ಇದರಲ್ಲಿ ಅಬ್ಸರ್ವೇಷನ್ ಮಾಡಿದ್ದೀರಾ ಅಂದ್ರೆ ಎಕ್ಸಾಕ್ಟ್ಲಿ ಉಲ್ಟಾ ಹೋಗ್ತಾ ಇರೋದು? ಇಲ್ಲ, ಆ ಥರ ಇಲ್ಲ. ಪರ್ಫಾರ್ಮೆನ್ಸ್ ಒಳ್ಳೆದಿದ್ರೆ ಕಂಪನಿ ಕ್ವಾರ್ಟರ್ ಶೇರ್ ಪ್ರೈಸ್ ಡೆಫಿನೆಟ್ಲಿ ಇಟ್ ಇಸ್ ಹೋಗ್ತಾ ಇರುತ್ತೆ ಯೂಶುವಲಿ. ಆಮೇಲೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಇನ್ಸೈಡರ್ ಟ್ರೇಡಿಂಗ್. ನಾವೆಲ್ಲ ಇನ್ಸೈಡರ್ ಆದ್ರಿಂದ ನಾವೊಂದು ವಿಂಡೋ ಪೀರಿಯಡ್ ಫಿಕ್ಸ್ ಮಾಡಿ ಆ ಟೈಮಲ್ಲಿ ನಾವು ಯಾರು ಕೆ ಮ್ಯಾನೇಜರ್ ಪರ್ಸನ್ ಅಥವಾ ಕಂಪನಿ ಎಂಪ್ಲಾಯ್ಸ್ ಬೈ ಮಾಡಬಾರ್ದು ಅಂತ ಇದೆ. ಬೈ ಸೇಲ್ ಮಾಡುವಾಗಿಲ್ಲ ಆ ಬೋರ್ಡ್ ಮೀಟಿಂಗ್ ಅಂತ. ಬಿಕಾಸ್ ವಿ ವಿಲ್ ಹ್ಯಾವ್ ದ ಇನ್ಫಾರ್ಮೇಶನ್. ಓಕೆ, ಪರ್ಫಾರ್ಮೆನ್ಸ್ ಬಂತು, ಈಗ ನೆಕ್ಸ್ಟ್ ಡಿವಿಡೆಂಡ್ ಡಿಕ್ಲೇರ್ ಆಗುತ್ತೆ. ಸೊ ವಿ ಕೆನಾಟ್ ಕೀಪ್ ಬೈಯಿಂಗ್ ಅಂಡ್ ಸ್ಟೋರಿಂಗ್ ದ ಶೇರ್ ಸೊ ದಟ್ ಟುಮಾರೋ ಐಲ್ ಹ್ಯಾವ್ ಅಡಿಷನಲ್ ಬೋನಸ್ ಆರ್ ಅಡಿಷನಲ್ ಡಿವಿಡೆಂಡ್ ಅಂತೆಲ್ಲ. ಸೊ ಇಟ್ಸ್ ಕಾಲ್ಡ್ ಇನ್ಸೈಡರ್ ಟ್ರೇಡಿಂಗ್ ಬ್ಯಾನ್. ಇಸ್ ಆಕ್ಟ್ ಮಾಡಿದ್ದಾರೆ, ಅದೆಲ್ಲ ರೀಸೆಂಟ್ಲಿ ಬಂದದ್ದು, ಹಿಂದೆ ಇದ್ದಿಲ್ಲ. ಸೊ ಇನ್ಸೈಡ್ ಟ್ರೇಡಿಂಗ್ ಎಲ್ಲ ಬ್ಯಾನ್ ಮಾಡಿದ್ದಾರೆ ಇದನ್ನು. ಓಕೆ, ನೀವು ಅಲ್ಲಿ IPO ಆಯಿತು, ಅದು ಸಕ್ಸಸ್ಫುಲಿ ಲಾಂಚ್ ಆಯಿತು, ಸಬ್ಸ್ಕ್ರೈಬ್ ಆಯಿತು. ಸೊ ಆಮೇಲೆ ಏನಾಯಿತು? ಎಷ್ಟು ವರ್ಷ ಕಂಪನಿಯಲ್ಲಿ ಇದ್ರಿ? ಹೇಗೆ ಅಲ್ಲಿ ಆ ಕಂಪನಿ ಸಕ್ಸಸ್ ಆದಮೇಲೆ ಅಗೇನ್ ದಿಸ್ ವಾಸ್ ನಾಟ್ ಎ ಬಿಗ್ ಕಂಪನಿ ಆಕ್ಚುಲಿ. ಐ ಥಿಂಕ್ ನಾನು ಸಣ್ಣ ಟರ್ನ್ ಓವರ್ ಇದ್ದು. ಹೌದು, ಒಂದು 25-30 crore ಆಯಿತು ಟರ್ನ್ ಓವರ್ ನಡೀತಾ ಇತ್ತು. ಆ ಕಂಪನಿ ಒಬ್ಬರು ಟಿ ಶಾಮಣ್ಣ ಅಂತ, ಈ ವಾಸ್ ವೆರಿ ಓಲ್ಡ್ ಆಕ್ಚುಲಿ, ಮೇ ಬಿ 86-87 ಇವರು. ಈ ವಾಸ್ ಡೈರೆಕ್ಟರ್ ಆ ಕಂಪನಿ. ಟಿ ಶಾಮಣ್ಣ IAS ಪರ್ಸನ್, ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಚೀಫ್ ಸೆಕ್ರೆಟರಿ ಎಲ್ಲ ಆಗಿದ್ದರು ಕರ್ನಾಟಕದಲ್ಲಿ. ಅವರು ಇನ್ನೊಂದು ಕಂಪನಿ ಇದೆ, ಮೈಸೂರು ಬ್ರಿವರೀಸ್ ಲಿಮಿಟೆಡ್ ಅಂತ. ಬೇಸಿಕಲಿ ಅವರು MBL, ಇಟ್ಸ್ ಕಾಲ್ಡ್ ಎಸ್ MBL. ಅವರು ಬಿಯರ್ ಸೆಗ್ಮೆಂಟ್ ಅಲ್ಲಿ ಇದ್ರು, ಬಿಯರ್ ಮ್ಯಾನುಫ್ಯಾಕ್ಚರ್. ಅವರು ನಾಕ್ಔಟ್ ಪಂಚ್ ನೀವು ನೋಡಿರ್ಬೋದು, ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಭಾರಿ ಫೇಮಸ್ ಇತ್ತು. ನಾಕ್ಔಟ್ ಸ್ಟ್ರಾಂಗ್ ಬಿಯರ್ ಆಕ್ಚುಲಿ. ಅವ್ರು ಈ ಕಂಪನಿ ಬೋರ್ಡ್ ಅಲ್ಲಿ ಇದ್ರು. ಅವ್ರು ಹೇಳಿದ್ರು ದೊಡ್ಡ ಕಂಪನಿ ಇದೆ, ಅವ್ರದ್ದು ಆಗ್ಲೇ 200 crore ಟರ್ನ್ ಓವರ್ ಇತ್ತು. ಆಮೇಲೆ ದೇವ್ರ ಪರ್ಫಾರ್ಮಿಂಗ್ ವೆರಿ ವೆಲ್ ಆ್ಯಕ್ಚುಲಿ, ಒನ್ ಆಫ್ ದ ಕ್ಲೀನೆಸ್ಟ್ ಕಂಪನಿ. ಬಿಕಾಸ್ ಎಕ್ಸೈಸ್ ಡ್ಯೂಟಿ ಅದೆಲ್ಲ ಕ್ಲೀನ್ ಪೇಮೆಂಟ್. ನೀನು ಯಾಕೆ ಅಲ್ಲಿ ಬಿಕಾಸ್ ಅವರು ಅಲ್ಲೂ ಬೋರ್ಡಲ್ಲಿದ್ದರು, ಅವರು ಚೇರ್ಮನ್ ಕ್ಲೋಸ್ ಇದ್ದರು. ಅವರು ಅಲ್ಲಿ ಸೀನಿಯರ್ ಪರ್ಸನ್ ಇದ್ದರು, ರಾಮಚಂದ್ರ ಅಂತಿದ್ರು. ಹಿ ಈಸ್ ರಿಟೈರಿಂಗ್. ಅಲ್ಲೆಲ್ಲ ಯೂಶಲಿ ಜಾಯ್ನ್ ಆದರೆ ಬಿಡೋದಿಲ್ಲ, ಅಷ್ಟು ಪ್ರೊಫೆಷನಲಿ ಮ್ಯಾನೇಜ್ ಇಂಡಿಪೆಂಡೆಂಟ್ ಗುಡ್ ಕಂಪನಿ. ಯಾಕೆ ಅಂತ ಆಯಿತು ಸರ್ ಅಂತ ಹೇಳಿದೆ. ತುಂಬ ನನ್ನ ಹಚ್ಕೊಂಡಿದ್ರು ಅವರು ಇಲ್ಲಿನೂ ಸಿಸ್ಟಮೆಟಿಕ್ ವರ್ಕಿಂಗ್ ನೋಡಿಬಿಟ್ಟು. ನಮ್ಮ ದೊಡ್ಡ ಕಂಪನಿಗೆ ಬರಬೇಕಂತ ಸರಿ ಅಪ್ಲಿಕೇಶನ್ ಕೊಟ್ಟೆ. ಹೋಗಿ ಮೀಟ್ ಮಾಡು, KP ಬಾಲಸುಬ್ರಹ್ಮಣ್ಯಂ ಅಂತ MD ಇದ್ದಾರೆ, ಮೀಟ್ ಮಾಡು ಅಂತ ಹೇಳಿದ್ರು. ಸರಿ ಮೀಟ್ ಮಾಡಿದೆ. ಅವ್ರು ಹೇಳಿದರು ಇಂಟರ್ವ್ಯೂ ಮಾಡಬೇಕು ಅಂತ. CFO ಮತ್ತು ಕಂಪನಿ ಸೆಕ್ರೆಟರಿ ಇಬ್ಬರು MBL ಅಲ್ಲಿ ನಂಗೆ ಇಂಟರ್ವ್ಯೂ ಮಾಡಿ ನಾವು ತಿಳಿಸ್ತೇವೆ ಅಂತ ಹೇಳಿದರು. ನೆಕ್ಸ್ಟ್ ಡೇನೇ HR ಇಂದ ಫೋನ್ ಬಂದು, ಸರ್ ನಿಮ್ಮದು ಇದಾಗಿದೆ, ಇಂಟರ್ವ್ಯೂ ಪಾಸ್ ಆಗಿದ್ದಾರೆ, ನಿಮಗೆ ಇನಿಷಿಯಲ್ ಒಂದು ಆಫರ್ ಲೆಟರ್ ಕೊಡ್ತೇವೆ, ನೀವು ಅಕ್ಸೆಪ್ಟ್ ಮಾಡಿ ಕಳ್ತೇನೆ, ಜಾಯ್ನ್ ಆಗಬೇಕು, ಎಷ್ಟು ದಿವಸ ಇಲ್ಲಿ ನೋಟಿಸ್ ಕೊಡಬೇಕಲ್ಲ. ಬೇಸಿಕಲಿ ಅವರ್ ರೆಸ್ಪಾನ್ಸಿಬಿಲಿಟಿ ಸೀನಿಯರ್ ಪೊಸಿಷನ್. ನಾವು ವಿ ಕೆನಾಟ್ ಜಂಪ್ ಫ್ರಮ್ ಕಂಪನಿ ಟು ಕಂಪನಿ. ವಿ ಹ್ಯಾವ್ ಟು ಕಂಪ್ಲೀಟ್ ದ ವರ್ಕ್ ಆ್ಯಂಡ್ ವಿ ಹ್ಯಾವ್ ಟು ಸಿ ದಟ್ ಆಲ್ಸೋ ಸಂಬಡಿ ಇಸ್ ರಿಪ್ಲೇಸ್ಡ್. 100%. ಇಟ್ ಇಸ್ ಬಿಕಾಸ್ ದ್ಯಾಟ್ ಹಸ್ ಗಿವನ್ ಮಿ ಬ್ರೆಡ್. ನಾಳೆ ಅದನ್ನು ಹೆಚ್ಚು ಕೊಟ್ಟನ್ನು ನಾನು ಜಂಪ್ ಮಾಡಿದ್ರೆ
ನಾನು ಹೇಳಿದೆ ಇಲ್ಲ 1 ಮಂತ್ ನೋಟಿಸ್ ಕೊಡಬೇಕು, ಆಯ್ತು ಅಂತ ಹೇಳಿದ್ರು. ಆಮೇಲೆ ಮೀನ್ ಟೈಮ್ ನಮ್ಗೆ ಜೂನಿಯರ್ ಯಾರು ಸಿಕ್ಕಿದ್ರು ಅವರಿಗೆ ನಾನು ಹಳೆ ಕಂಪ್ನಿಯಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟುಬಿಟ್ಟೆ. ಅಲ್ಲಿ ಪ್ಲೇಸ್ ಮಾಡಿ ಇಂಟರ್ವ್ಯೂ ಮಾಡಿ, ಹಿ ವಾಸ್ ಗುಡ್ ಪರ್ಸನ್, ಅವನು ಜಾಯ್ನ್ ಆಗಿ ಇಲ್ಲಿ ಎಸೆಟ್ ಮಾಡಿದೆ. ಆಮೇಲೆ 1/6/1995 MBA ಜಾಯ್ನ್ ಆದೆ. 1 ಜೂನ್ 1995 MBA ಜಾಯ್ನ್ ಆದೆ. ಅಲ್ಲಿ ನಿಮ್ದು ಪೋಸ್ಟ್ ಯಾವುದು? ಅಲ್ಲಿ ಆ್ಯಕ್ಚುಲಿ ಏನಾಯ್ತಂದರೆ ಅಲ್ಲಿ ಅವರು ಏನು ಮಾಡ್ತಾ ಇದ್ರು ಅಂದರೆ ಕಂಪ್ನಿ ಸೆಕ್ರೆಟ್ರಿ, ಲೀಗಲು, ಅಡ್ಮಿನಿಸ್ಟ್ರೇಷನು, HR, ಅದು ಸೀನಿಯರ್ ಪೊಸಿಷನು, ನೀವು 4 ನೋಡ್ಕೊಳ್ಬೇಕು ಅಂತ ಹೇಳಿದರು. ಅಂದರೆ ಓವರ್ ಆಲ್. ಬಟ್ 4ಕ್ಕೂ ದೇರ್ ಆರ್ ಮ್ಯಾನೇಜರ್ಸ್ ಬಿಲೋ ಯು. ಅಷ್ಟೊಂದು ನನಗೆ ಜನರಲ್ ಮ್ಯಾನೇಜರ್ ಕಟ್ತಾ ಇದ್ದಿಲ್ಲ ಅವರು. ಐ ಥಿಂಕ್ ಅವ್ರು ಏನು ಹೇಳ್ತಾ ಇದ್ರು ಅಂದರೆ ಸೀನಿಯರ್ ಮ್ಯಾನೇಜರ್ ಅಂತ ಅಲ್ಲ ಕಂಪನಿ ಸೆಕ್ರೆಟರಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ. ಕಂಪನಿ ಸೆಕ್ರೆಟರಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಕಂಪನಿ ಸೆಕ್ರೆಟರಿ ಅಡ್ಮಿನಿಸ್ಟ್ರೇಟಿವ್, ಅಲ್ಲಿ ಆ ಪೊಸಿಷನ್ ಹಂಗೆ ಹೇಳ್ತಾ ಇದ್ರು. ಈಕ್ವಲ್ GM ಆ್ಯಕ್ಚುಲಿ. ಆಯ್ತು ಅಂತ ಹೇಳಿದೆ. ಸೊ ಈ 4 ಡಿಪಾರ್ಟ್ಮೆಂಟ್ ಅಲ್ಲಿ HR ಮ್ಯಾನೇಜರ್ ರಿಪೋರ್ಟ್ ಮಾಡ್ತಾಯಿದ್ರು, ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ ಮಾಡ್ತಾಯಿದ್ರು, ಸೆಕ್ರೆಟರಿ ಆಫೀಸರ್ ತಗೊಂಡಿದ್ದವರು. ಆಮೇಲೆ ನಾನು ಓವರ್ ಆಲ್ ಇನ್ಚಾರ್ಜ್ ಆಗಿದೆ. ಸೊ ಅಲ್ಲಿ ಶುರುವಾಯ್ತು ಒಂದು ಗೇಮ್ ಆ್ಯಕ್ಚುಲಿ. 90 ಇಸ್ ವೆರಿ ಪ್ರೊಫೆಷನಲ್ ಮ್ಯಾನೇಜ್ ಕಂಪನಿ. 20 crore ಡೈರೆಕ್ಟ್ ಹೌದು, ಅರೌಂಡ್ 200 crore ಟರ್ನ್. ಸೊ ಓಕೆ, ನೀವು MBA ಅಲ್ಲಿ ಜಾಯಿನ್ ಆದ್ರಿ. ಸೊ ಅಲ್ಲಿಂದ ಮತ್ತೆ ನೆಕ್ಸ್ಟ್ ನಿಮ್ಮ ಜರ್ನಿ ಹೇಗೆ ಆಯಿತು? MBA ಇಸ್ ಎ ಬಿಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನನಗೆ ತುಂಬ ಡಿಪಾರ್ಟ್ಮೆಂಟ್ಸ್ ನನಗೆ ಸಿಗ್ತಲ್ಲ, ಆದ್ದರಿಂದ ವರ್ಕರ್ಸನ್ನು ನೋಡುವಂಥದ್ದು, ವರ್ಕರ್ಸ್ ಇಶ್ಯೂಗಳು ಸಾರ್ಟ್ ಔಟ್ ಮಾಡುವಂಥದ್ದು. ನಿಮ್ಗೆ ಗೊತ್ತು, ಎಲ್ಲಿ ನೌಕರರು ಇದ್ರೂ ಅವರದೊಂದೇನು ಇಶ್ಯೂ ಇದ್ದೇ ಇರುತ್ತೆ. ಎಷ್ಟು ಜನ? ಅಲ್ಲೊಂದು 500 ಜನ ಲೇಬರ್ಸ್ ಇದ್ರು. ಅದು ಆಮೇಲೆ 24 hours 3 shifts ವರ್ಕಿಂಗು. ಸೊ ನಾವು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ನಾವು 9 ರಿಂದ 5:30-6 ಗಂಟೆವರೆಗೂ ಇದ್ದು ಅವರದ್ದು 3 shift. ಬಿಕಾಸ್ ಬೇರೆ ಮ್ಯಾನುಫ್ಯಾಕ್ಚರ್ ಕಂಟಿನ್ಯೂಸ್ ಪ್ರೊಸೆಸ್, ಅದು ತುಂಬ ದೊಡ್ಡ ಪ್ರೊಸೆಸ್. ಬೇರೆ ಮ್ಯಾನುಫ್ಯಾಕ್ಚರ್ ದೊಡ್ಡ ಪ್ರೊಸೆಸ್ ಅದು. ಅದನ್ನು 24 hours ವರ್ಕ್ ಮಾಡಲೇಬೇಕು. ವರ್ಕರ್ಸ್ ಇಶ್ಯೂಗಳು ಎವ್ರಿ ಡೇ ಇರೋದು. ಬಿಕಾಸ್ ಒಂದೇನಂದರೆ ಅದು ಲಿಕ್ಕರು. ಆದ್ದರಿಂದ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕುಡ್ಕೊಂಡು ಅಲ್ಲಿ ಎಲ್ಲಾದರೂ ಸಿಗೋದವ್ರಿಗೆ ಕುಡ್ಕೊಂಡು ಗಲಾಟೆ ಮಾಡಿ ಕೊನೆಗೆ ನಮ್ಮ ಲ್ಯಾಂಡ್ ಆಗೋದು ನಮ್ಮ ಚೇಂಬರಿಗೆ ಒಂದು. ಆ ಥರ ಆಯ್ತು, ಈ ಥರ ಆಯಿತು. ನಾವು ಆಗ ತುಂಬ ಬ್ಯಾಲೆನ್ಸ್ ಆಗಿರಬೇಕು. ಒಂದು ಕುಡುಕರವರು ಇದರಲ್ಲಿ ಎಷ್ಟು ಕಾನೂನು ಇದ್ರೂ ಅವ್ರು ಮ್ಯಾನೇಜ್ ಮಾಡಿ ಹೋಗಬೇಕಾಗ್ತಾಯಿತ್ತು. ಮತ್ತು ಏನಾದರೂ ಒಂದು ಕಂಪ್ಲೇಂಟ್ಸ್ ಕಾಮನ್ ಅವ್ರು ಕೊಡೋದು. ಆಗ ತಾಳ್ಮೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಲಿ ಕ್ಯಾಂಟೀನ್ ಇಶ್ಯೂಸ್ ಪ್ರಾಬ್ಲಮ್ ಬರೋದು. ನನಗೆ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಬಂದೆ. ಅವ್ರು ತಟ್ಟೆನೇ ತಗೊಂಡು ಬರೋರು, ಸಾರ್ ನೋಡಿ ಸರ್ ಇವತ್ತು ಇಲ್ಲಿ ಇದು ಬಿದ್ದಿದೆ ಅಂತ. ಏನಪ್ಪ ಏನೋ ಒಂದು ಕೂದಲು, ಹೌದಪ್ಪ ಬಿದ್ದಿದೆ, ಏನು ಮಾಡೋಣ? ಅವರಿಗೆ ನಾನು ಕೇಳಿದೆ ಏನು ಮಾಡೋಣ ಸರ್, ಇನ್ನು ಬರಬಾರ್ದು ಅದೆಲ್ಲ. ಆಯ್ತಪ್ಪ ಕಾಂಟ್ರಾಕ್ಟ್ ಕರೆಯೋದು, ಅವರದೆಲ್ಲ ನೋಡ್ರಿ ಇದೆಲ್ಲ ಆಯ್ತು ಸರ್ ಮಾಡಲ್ಲ ಅಂತ ಹೇಳ್ತಾನೆ. ಅವ್ರು ಖುಷಿ ಪಡ್ತಾರೆ. ಅಂದರೆ ಏನು ಕಸ ಇರ್ತದೆ ಅದರಲ್ಲಿ? ಇಲ್ಲ, ಏನಾದರೂ ಒಂದು ಕೂದಲೇನ ಬಿದ್ದಿರುತ್ತೆ ಅಥವಾ ಒಂದು ಐಟಮ್ ಬೆಂದಿರಲ್ಲ, ಇದೆಲ್ಲ ನಮ್ಮ ಮನೆಯಲ್ಲಿ ಆಗಲ್ವಾ. ಬಟ್ ಅವ್ರಿಗೆ ಹಂಗೆ ಹೇಳಿದ್ರು, ಅವರಿಗೆ ಕಾಂಟ್ರಾಕ್ಟ್ ಜೋರು ಮಾಡಿದರೆ ಅವ್ರಿಗೆ ಖುಷಿ. ಆಮೇಲೆ ಫಸ್ಟ್ ಅವ್ರಿಗೆ ಬಂದಮೇಲೆ ತಾಳ್ಮೆಯಲ್ಲಿ ನಾನು ಕೂರಿಸ್ತಾ ಇದ್ದೆ. ಹಿಂದಿನ ನನ್ನ ಕಂಪ್ನಿ ಸೆಕ್ರೆಟರಿ ಅವರೆಲ್ಲ ಸ್ವಲ್ಪ ಇದು ಗ್ಯಾಪ್ ಬಿಡುವವರು. ನಮ್ಮದು ಚೇಂಬರ್ ತುಂಬ ದೊಡ್ಡದು, ನಾನು ಇಷ್ಟು ಡಿಪಾರ್ಟ್ಮೆಂಟ್ ಆದ್ದರಿಂದ ಒಂದು ದೊಡ್ಡ ಚಾಂಬರಲ್ಲಿ ಒಂದು 10 ಚೇರ್ಸ್ ಇತ್ತು. ಇದರಲ್ಲಿ ಅವರು 3-4 ಜನ ಬರೋರು, ಲೀಡರ್ಸ್ ಸ್ವಲ್ಪ ಅವರು ಜೋಶಲ್ಲಿ ಬರೋರು, ಈಗ ಅಟ್ಯಾಕ್ ಮಾಡಬೇಕು. ನಾನು ಅವರಿಗೆ ಫಸ್ಟ್ ಕೂರ್ರಪ್ಪ ಅಂತ ಅವರಿಗೆ ಅಲ್ಲಿಯೇ 50% ಖುಷಿ ಆಗೋದು. ಹಳೆ ಸಿಸ್ಟಮ್ ಸ್ವಲ್ಪ ಚೇಂಜ್ ಆಗಿದೆ ಅಂತ. ಆಮೇಲೆ ನನ್ನ ಮೆಲ್ಲಗೆ ಏನಪ್ಪ ಏನಾಯಿತು, ನಾವು ಜಗಳಾಡಿ ಏನಾಗುತ್ತೆ, ನಾವು ರೆಮಿಡಿ ನೀವೇ ಹೇಳಿ. ಇಲ್ಲ ಸರ್ ಈ ಥರ ಮುಂದೆ ಎಲ್ಲ ಆಗಬಾರ್ದು, ಅವರು ಕ್ಲೀನಾಗಿ ಕೊಡಬೇಕು. ನೋಡಿ ಇದು ಐಟಮ್ ಬೆಂದಿಲ್ಲ ಇವತ್ತು, ನೋಡಿ ಇಲ್ಲಿ ನನಗೆ ಕಸ ಬಿದ್ದಿದೆ, ಇವಾಗ ಟೇಸ್ಟೇ ಇಲ್ಲ. ಆಯ್ತಪ್ಪ ತೊಗೊಂಡ್ರೆ ನನ್ನ ಪರ್ಸನಲ್ ಆಫೀಸರ್ ನನ್ನ ಪಕ್ಕದಲ್ಲಿ ಇಡ್ತಾ ಇದ್ದೆ. ಫಸ್ಟ್ ಅವನು ಪರ್ಸನಲ್ ಆಫೀಸರ್, ನೆಕ್ಸ್ಟ್ ನಾನು ಬರುವಂತ ನಾನು. ಆಮೇಲೆ ನನಗಿಂದ ಆದರೆ MD ಆ ಲೆವೆಲ್ ಯಾವಾಗ ಆಗ್ತಾ ಇದ್ದಿಲ್ಲ. ಅವ್ರನ್ನ ಕರೆದು ಬಿಟ್ಟು ನೋಡ್ರಿ ಇವತ್ತು ಈ ಥರ ಆಗಿದೆ, ಆಯ್ತು ಸರ್ ಮಾಡ್ತೇನೆ ಸರ್ ಕೊಡೋದು. ಏನಪ್ಪ ಆಯ್ತಲ್ಲ, ಏನು ಸರಿ ಕಾಫಿ ಟೀ ಬೇಡ ಸರ್ ಏನು ಬೇಡ ಅಂತ ಅವ್ರನ್ನ ಹ್ಯಾಪಿ ಇಟ್ಟು ನೋಡಿ, ಅದು ಅಷ್ಟೇನೋ ಅವ್ರಿಗೆ ಖುಷಿ ಕಳಿಸ್ತಾ ಇದೆ. ನೋಡಿ ನಾನು ಹೇಳುದು, ನೋಡಿಯಪ್ಪ ನೀವು ವರ್ಕರ್ ನಿಮ್ಮ ಕೆಲಸ ಮಾಡ್ತೀರಿ, ನಾನು ವರ್ಕರೇ, ನನ್ನ ಕೆಲಸ ಬೇರೆ, ನಾವೆಲ್ಲ ಸೇರಿದ್ರೇನೆ ಈ ಫ್ಯಾಕ್ಟ್ರಿ ನಡೆಯುವಂಥದ್ದು. ಆ ಅಪ್ರೋಚ್ ಅವರಿಗೆ ತುಂಬ ಖುಷಿ ಆಗ್ತಾಯಿತ್ತು. ಅದರಿಂದ ಅದೊಂದೇನೋ ವರ್ಕ್ ಆಗ್ತಾಯಿತ್ತು. ತಾಳ್ಮೆಯಿಂದ ಮ್ಯಾನೇಜ್ ಮಾಡೋದು. ವರ್ಕರ್ಸ್ ಆಲ್ವೇಸ್ ನಾವು ಒಂಥರ ವಾಯ್ಸ್ ರೇಸ್ ಮಾಡಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯೂನಿಯನ್ ಇತ್ತು ನಮ್ಮಲ್ಲಿ ಇತ್ತು. ಯೂನಿಯನ್ ಹೇಳಿದ್ರೆ ಹೇಳ್ತೇನೆ. ಯೂನಿಯನ್ ಯೂಶಲಿ ಏನಾಗುತ್ತೆ ಅಂದರೆ ಸಂಬಳಗಳವರದು 1 in 3 years ನೆಗೋಸಿಯೇಷನ್ ಸೆಟ್ಲ್ಮೆಂಟ್. ಬೇರೆ ಬೇರೆ ಯೂನಿಯನ್ಸ್ ಇದೆ. ಆಗೆಲ್ಲ 95 ಯೂನಿಯನ್ಸ್ ತುಂಬ ಇತ್ತು. ಈಗೆಲ್ಲ ಸ್ವಲ್ಪ ಯೂನಿಯನ್ ಹೋಗಿದೆ. ಬಿಕಾಸ್ ಮ್ಯಾನೇಜ್ಮೆಂಟ್ ಯೂನಿಯನ್ ಮಾಡೋದು ನಾವು ಬಂದೇ ಮಾಡ್ತೇವೆ ಅಂತ ಹೇಳುತ್ತೆ. ಆಗ ಯೂನಿಯನ್ ತುಂಬ ಸ್ಟ್ರಾಂಗ್ ಇತ್ತು. ಅಲ್ಲಲ್ಲಿ ನಾನು ಜಾಯ್ನ್ ಆದ ಟೈಮಲ್ಲಿ ತುಂಬ ಮೈಕೋ ಸ್ಟ್ರೈಕ್ ಅಂತೆ, ಕಿರ್ಲೋಸ್ಕರ್ ಸ್ಟ್ರೈಕ್ ಅಂತೆ, ಅದು ಸ್ಟ್ರೈಕ್ ಅಂತೆ, ಸ್ಟ್ರೈಕ್ಗಳು ತುಂಬ ಆಗ್ತಾ ಇದ್ದದ್ದು. ಮೈಸೂರು ವೈರ್ ಮೆಟಲ್ ಇಂಡಸ್ಟ್ರಿ ಅಂತ ಅಲ್ಲಿ ಸ್ಟ್ರೈಕ್ ಅಂತೆ, ವಿಡಿಯಾ ಇಂಡಿಯಾ ನಮ್ಮ ತುಮಕೂರು ರೋಡಲ್ಲಿ ತುಂಬ ಫ್ಯಾಕ್ಟ್ರಿ ಇತ್ತು. ಈಗೆಲ್ಲ ವಿಡಿಯಾ ಹೆಸರು ಚೇಂಜ್ ಆಗಿದೆ. ಆಮೇಲೆ ಇನ್ನೊಂದು ಏನಿತ್ತಪ್ಪ, ದೀಪಕ್ ಕೇಬಲ್ಸ್ ಅಂತ ಆ ರೋಡಲ್ಲೆಲ್ಲ ಸ್ಟ್ರೈಕ್ ಮಧ್ಯೆ ನಡೀತಾ ಇತ್ತು. ಇಲ್ಲಿ 1 in 3 years ನಾವು ವೇಜ್ ನೆಗೋಸಿಯೇಷನ್, ಅದು ಕೂಡ ನಾವು ಭಾರಿ ಡಿಪ್ಲೊಮೆಟಿಕ್ ಹ್ಯಾಂಡ್ ಮಾಡಬೇಕಾಗುತ್ತೆ. ಅವೆಲ್ಲ ಯೂನಿಯನ್ ಲೀಡರ್ಸು, ನಾವು ಮ್ಯಾನೇಜ್ಮೆಂಟ್ ಸೈಡ್. ಅವರು 3 ವರ್ಷ ಕಳೆದಾಗ 1 ತಿಂಗಳು ಮುಂಚೆ ದೊಡ್ಡ ಡಿಮಾಂಡ್ ಕೊಡ್ತಾರೆ. ದ್ಯಾಟ್ ಈಸ್ ಕಾಲ್ಡ್ ಚಾರ್ಟರ್ ಆಫ್ ಡಿಮಾಂಡ್ಸು.
ಅದನ್ನು ಅವ್ರು ಕೊಡ್ತಾರೆ. ಬೇಸಿಕ್ ಸ್ಯಾಲ್ರಿ ಇಷ್ಟ ಆಗಬೇಕು, ಅವ್ರಿಗೆ ಬರುವ ಬೆನಿಫಿಟ್ಸ್ಗಳು ಇಷ್ಟ ಆಗಬೇಕು, ಇಷ್ಟ ಆಗಬೇಕು, ಅದೆಲ್ಲ ಸಮ್ಮ ನೋಡಿದ್ರೆ ಒಂದು 5,000 rupees ಇನ್ಕ್ರೀಸ್ ಕೇಳ್ತಾರೆ ಅವರು. ಅದು ಅವ್ರು ಕೇಳೋದೇ ಅವರು, ಅವರದ್ದು ಧರ್ಮ. ಆಯಿತು, ನಾವು ಆಗ ಏನು ಮಾಡ್ಲಿಕ್ಕೆ ಆಗಲ್ಲ, ಆಯ್ತಪ್ಪ ಎಲ್ಲ ನಾವು ಸ್ಟಡಿ ಮಾಡ್ತೇವೆ ಅಂತೇಳಿ ಎಲ್ಲ ಮಾಡಿಬಿಟ್ಟು ನಮ್ಮದು ಏನಂದರೆ ನಾವೊಂದು 250 ರೂಪಾಯಿನ ಶುರು ಮಾಡ್ತೇವೆ. ಕೊನೆಗೆ 1 ಮೀಟಿಂಗು, 2 ಮೀಟಿಂಗು, 3 ಮೀಟಿಂಗು ಅದನ್ನು ಹೊರಗೆ ಮಾಡ್ತೇವೆ. ಯಾಕಂದರೆ ವರ್ಕರ್ಸ್ ಕಾಯ್ತಾ ಇರಲಿ, ಆಫೀಸಲ್ಲಿ ಆಗಲ್ಲ, ನಾವು ನಿಯರ್ ಬೈ ಹೋಟೆಲ್ ಹೋಗಿ ಅದು ಲಂಚ್ ಟೈಮೇ ಮಾಡಿ ಅವರಿಗೆಲ್ಲ ಊಟ ಕೊಟ್ಟಿಬಿಟ್ಟು ಶಾಂತಿ ಮಾಡಿ ಆಮೇಲೆ ಶುರು ಮಾಡ್ತೇವೆ. ಆಯ್ತಪ್ಪ ಏನು ಮಾಡೋದು ಸರ್, ಇದು ಇಷ್ಟ ಆಗಲ್ಲ, ನಮ್ಗೆ ಹೈಕ್ ಆಗಿದೆ ಅಂದರೆ ಆ ಟೈಮಲ್ಲಿ ವರ್ಕರ್ಸಲ್ಲಿ ಫ್ಯಾಕ್ಟ್ರಿಯಲ್ಲಿ ಕಾಯ್ತಾ ಇರ್ತಾರೆ, ಏನಾಯಿತು ನಮ್ದು ಹೈಕ್ ಆಯ್ತಾ ಏನು ಅಂದ್ಕೊಂಡು, ಕ್ಯೂರಿಯಾಸಿಟಿ, ಏನಾದರೂ ಆಗಲೇ ರೈಸ ಸ್ಟ್ರೈಕು, ನಾಳೆಯಿಂದ ಗಲಾಟೆ ಮಾಡ್ತೇವೆ ಅದೆಲ್ಲ ಅಂತ ಅದು ಇರುತ್ತೆ. ಇಲ್ಲ ಆಯಿತು ಮಾತಾಡಿಬಿಟ್ಟು ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್, ಥರ್ಡ್, ಫೋರ್ತಲ್ಲಿ ಆಯಿತು 3 ಇಯರ್ಸಿಗೆ ಹೈಕ್ ಮಾಡಿ ಅವರು 5,000 ಒಂದು 758 ಅದು ಸೆಟಲ್ಮೆಂಟ್ ಮಾಡಬೇಕಂತ ಮಾಡಿ ಮ್ಯಾನೇಜ್ಮೆಂಟ್ ಸೈಡಲ್ಲಿ ಮ್ಯಾನೇಜರು, ನಾನು, ಆಮೇಲೆ CF ನ 3 ಜನ ಸೈನ್ ಮಾಡಿಬಿಟ್ಟು ಅಲ್ಲಿ ವರ್ಕರ್ಸ್ ಯೂನಿಯನ್ ಸೆಕ್ರೆಟರಿ ಪ್ರೆಸಿಡೆಂಟ್ ಅಂತ ಮಾಡಿಬಿಟ್ರೆ ಅದು ಕ್ಲೋಸ್ ಆಯಿತು. ಬೈ ಚಾನ್ಸ್ ಸೆಟ್ಲ್ ಆಗಿದ್ರೆ ಅಲ್ಲಿಗೆ ಸ್ಟ್ರೈಕ್ ಡಿಕ್ಲೇರ್ ಆಗುತ್ತೆ. ಯೂಶಲಿ ನಾವು ಆಡ್ಲಿಕ್ಕೆ ಬಿಡ್ತಾ ಇದ್ದಿಲ್ಲ ಅವರು. ಆಮೇಲೆ ನಮ್ಮಿಂದ ಆಗಿದ್ರೆ ನಾವು ಲಾಯರನ್ನು ಹೊರಗಿನ ಅದು ಕೆಲವು ಎಕ್ಸ್ಪರ್ಟ್ಸ್ ಇದ್ದಾರೆ ನೆಗೋಷಿಯೇಷನ್ ತಗೊಂಡ್ಬಿಟ್ಟು ಮಾಡ್ತಾಯಿದ್ದು. ಎವ್ರಿ ಇಯರ್ ನಾನೊಂದು 95ರಿಂದ 2005 MBA ಕೆಲಸ ಮಾಡಿದೆ. 3 ವರ್ಷದಿಂದ 3-4 ಸೆಟಲ್ಮೆಂಟ್ಸ್ ನಾನು ಪ್ರಾಕ್ಟಿಕಲಿಗೆ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ ನೆಗೋಷಿಯೇಷನ್. ಅವರು ಏನಾದರೂ ಇಂಪ್ರಾಕ್ಟಿಕಲ್ ಡಿಮಾಂಡ್ಸ್ ಇಟ್ಟರೆ ಮಾತ್ರ ಅವರದ್ದು ಇರೋದೇ, ಅವರ 5,000 ಎಲ್ಲ ಇಂಪ್ರಾಕ್ಟಿಕಲ್ ಇರೋದು. ಮನೆಗೆ ಹೋಗಿ ಬರಲಿಕ್ಕೆ ಇದು ಬಸ್ಸೇ ಕೊಡಬೇಕು, ಸಮ್ಟೈಮ್ಸ್ ನಾಟ್ ಪಾಸಿಬಲ್. ಆಮೇಲೆ ಊಟದಲ್ಲಿ ಇವರೇ ಅದು ಬೇಕು, ನಾನ್ ವೆಜ್ ಬೇಕು, ಅದೆಲ್ಲ ಅವರ ಐಟಮ್ ಎಲ್ಲ ತುಂಬ ಹೇಳ್ತಾರೆ. ವಾರದಲ್ಲಿ 5 ಡೇ ವೀಕ್ ಮಾಡಿ ಅದೆಲ್ಲ 24 ನೋಡಿ, ನಮ್ಮದು ಕಂಟಿನ್ಯೂಸ್ ಪ್ರೊಸೆಸ್ಸು, ಅರ್ಥ ಆಯ್ತಲ್ಲ. ಆದ್ದರಿಂದ ಇದನ್ನು ಆ ಥರ ಮಾಡಲಿಕ್ಕೆ ಆಗಲ್ಲ. ಬಟ್ ಕೆಲವು ಬೆನಿಫಿಟ್ ಲೈಕ್ ಮೆಡಿಕಲ್ ಬೆನಿಫಿಟ್ಟು ಅಥವಾ ಕೆಲವು ಬೆನಿಫಿಟ್ ನಾವು ಕೊಡ್ತಾ ಇದ್ದೇವೆ. ಬಿಕಾಸ್ ಇಂಡಸ್ಟ್ರಿ ಆರ್ ಡೂಯಿಂಗ್ ವೆರಿ ವೆಲ್. ನನಗೆ ಡಿಸ್ಪ್ಯಾಚ್ ಕೂಡ ಓವರಾಲ್ ನನಗೆ, ಬಿಕಾಸ್ ಅದರಲ್ಲಿ ಏನಾಗುತ್ತೆ, ಪ್ರತಿಯೊಂದು ಲೋಡ್ ಫ್ಯಾಕ್ಟ್ರಿಯಿಂದ ಹೊರಗೆ ಹೋಗಬೇಕಾದ್ರೆ ಸ್ಟೇಟ್ ಈಸ್ ಬೇಸಿಕಲಿ ಕಂಟ್ರೋಲರ್ ಅಬಕಾರಿ, ಸ್ಟೇಟ್ ಎಕ್ಸೈಸಿಂದ ಜಾಯಿಂಟ್ ಕಮಿಷನಿಂದ ಅಪ್ರೂವಲ್ ಬರಬೇಕು, ಅವರು ಪರ್ಮಿಟ್ ಕೊಡಬೇಕು. ಅದೆಲ್ಲ ನನ್ನ ಜವಾಬ್ದಾರಿ. ನಾನು ಜಾಯಿಂಟ್ ಕಮಿಷನರ್ ಒನ್ಸ್ ಇನ್ ವೈಲ್ ಮೀಟ್ ಮಾಡಿ ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಮಾಡಬೇಕಾಗ್ತಾ ಇದೆ. ಅದಕ್ಕೆ ಸಪ್ರೇಟ್ ಒಬ್ಬ ಸ್ಟಾಫ್ ಇದೆ, ಅಲ್ಲಿ ಕೂತ್ಕೊಂಡು ತರ್ತಾ ಇದ್ದ. ಅದರಲ್ಲಿ ನಿಮ್ಗೆ ಏನಾದರೂ ಕಿರುಕುಳ ಇತ್ತು ಅಂದರೆ ಅವರ ಡಿಪಾರ್ಟ್ಮೆಂಟ್ ಅವರು ಮಿಡ್ಲಲ್ಲಿ ಬರೋದು? ಅಲ್ಲ, ಅದು ಇನ್ನೊಂದು ಹೇಳ್ತಾರೆ. ಅದು ಏನಂದರೆ ಎವ್ರಿ ಫ್ಯಾಕ್ಟ್ರಿ ವೆರ್ ಎವರ್ ದೆರ್ ಇಸ್ ಎ ಎಕ್ಸೈಸ್ ಡ್ಯೂಟಿ, ಒಬ್ಬ ಸೂಪಂಟ್, ಒಬ್ಬ ಇನ್ಸ್ಪೆಕ್ಟ್ರು, 2 ಗಾರ್ಡು, ಅವರಿಗೆ ನಾವು ಸಪ್ರೇಟ್ ಪ್ಲೇಸ್ ಮಾಡಿ ಅವರಲ್ಲಿ ಕೂರಲೇಬೇಕು. ಅವ್ರಿಗೆ ಬೆಳಿಗ್ಗೆ ವೆಹಿಕಲ್ ಕಳಿಸ್ಬೇಕು. ಅವ್ರು ಬಂದು ನಮ್ಮ ಪ್ರತಿ ಡಿಸ್ಪ್ಯಾಚನ್ನು ಸೂಪರ್ವೈಸ್ ಮಾಡಿ ಅಪ್ರೂವ್ ಮಾಡಿ, ಅಲ್ಲಿ ಜಾಯಿಂಟ್ ಕಮಿಷನರ್ ಪರ್ಮಿಷನ್ ಅಪ್ರೂವ್ ಮಾಡಿದ್ನು, ಇವರು ಇನ್ವಾಯ್ಸ್ಗಳು ಇವರು ಸರ್ಟಿಫೈ ಮಾಡಿನೇ ಟ್ರಕ್ ಹೊರಗೆ ಹೋಗೋದು. ಅದರಿಂದ ಆಮೇಲೆ ಅವ್ರಿಗೆ ಸ್ವಲ್ಪ ಇರುತ್ತೆ, ನಮ್ಗೆ ಗೊತ್ತಿರೋದು ಅದು ಮಂತ್ಲಿ ನಾವು ಅವರನ್ನು ಸ್ವಲ್ಪ ಅವ್ರ ಎಕ್ಸ್ಪೆನ್ಸ್ ಎಲ್ಲ ನೋಡ್ಕೊಳ್ಬೇಕಾಗತ್ತೆ. ಬಟ್ ವೆಹಿಕಲ್ ಹೋದ್ರೆ ಸೂಪರ್ ಬರ್ತಾರೆ, ಅವರೆಲ್ಲ ಸೈನ್ ಮಾಡಿಬಿಟ್ಟು ಆಮೇಲೆ ಗಾಡಿ ಹೊರಗೆ ಹೋಗುತ್ತೆ. ಗೇಟಲ್ಲಿ ಅವ್ರು ಪಕ್ಕಾ ಪ್ರಾಸೆಸ್ ಪರ್ಫೆಕ್ಟ್ ಇದ್ರೆ ಏನು ತೊಂದರೆ ಆಗಲ್ಲ. ನಾವು ಡ್ಯೂಟಿ ಕಟ್ಟಿಬಿಟ್ಟು, ಹೌದು, ಡ್ಯೂಟಿ ಕಟ್ಟಿಬಿಟ್ಟು ಚಲನ್ ತೋರಿಸಿದ್ರೆ ಅವರು ಅದು ಆಮೇಲೆ ಸೈನ್ ಮಾಡ್ತಾರೆ, ಗಾಡಿ ಹೊರಗೆ. ದಿವಸಕ್ಕೆ 40-50 ಟ್ರಕ್ಸ್ ಹೊರಗೆ ಹೋಗ್ಬೇಕು. ಆ್ಯಕ್ಚುಲಿ ಬಿಯರ್ 50 ಟ್ರಕ್, ಹೌದು, ಅಷ್ಟು. ಯಾಕಂದರೆ ಕಂಟಿನ್ಯೂಸ್ ಪ್ರೊಸೆಸ್ ಆಗೋದಲ್ಲ. ಕರ್ನಾಟಕ, ಆಂಧ್ರ, ಕೇರಳ, ತಮಿಳುನಾಡು 4 ಕಡೆಗೆ, ಮಹಾರಾಷ್ಟ್ರ ಕೂಡ ಇಷ್ಟು ಕಡೆಗೆ ಹೋಗ್ತಾ ಇದೆ. ಆಮೇಲೆ ನಾಕೌಟ್ ಬೇಸಿಕಲಿ ಬಿಯರ್ ಏನು ಜನರಲಿ ಹೋಗುವಂಥದ್ದು, ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಗೊತ್ತಿಲ್ಲ ನನಗೆ, ಹೋಗುವಂಥದ್ದು ಸಮ್ಮರಲ್ಲಿ. ನಮಗೆ ಜಾನ್, ಫೆಬ್, ಮಾರ್ಚ್, ಏಪ್ರಿಲ್, ಮೇ ನಮಗೆ ಕಂಟ್ರೋಲೇ ಮಾಡಲಿಕ್ಕೆ ಅಷ್ಟು ಆರ್ಡರ್ಸ್ ಬರ್ತಾ ಇತ್ತು. ಹೌದು, ಸ್ಪೆಷಲಿ ನಾಕೌಟ್ ಯಂಗ್ಸ್ಟರ್ ತುಂಬ ಇಷ್ಟಪಡೋದೆ. ನಾನೆಲ್ಲ ಒಮ್ಮೆ ಟೇಸ್ಟ್ ಮಾಡಿ ನಮಗೆ ಸಾಧ್ಯನೇ ಇಲ್ಲ. ಆ ಥರ ಅದೊಂಥರ ಏನೋ ಇಮಿಡಿಯೇಟ್ ಆಲ್ಕೋಹಾಲ್ ಪರ್ಸೆಂಟೇಜ್ ತಲೆಗೆ ಹೋಗಿ ತಲೆ ಸುತ್ತುವಂಥದ್ದು. ಬಟ್ ತುಂಬ ಡಿಮಾಂಡ್ ಇರ್ತಾ ಇತ್ತು. ಪ್ರತಿ ಮಂತ್ ವರ್ಕರ್ಸ್ ಇನ್ಸೆಂಟಿವ್ ತಗೊಳ್ತಾ ಇದ್ರು. ಕೊನೆಗೆ ಸ್ವೀಟ್ ಕೊಟ್ಟರೆ ಸರ್ ಸ್ವೀಟಿನ ಬೇಡವೇ ಬೇಡ, ಅವರಿಗೆ ಬೇಜಾರಾಗ್ತಾ ಇದೆ, ಸ್ವೀಟ್ ಕೊಟ್ಟು ಇನ್ಸೆಂಟಿವ್ ಕ್ಯಾಶಲ್ಲಿ ಕೊಡಿ ಅಂತ ಹೇಳ್ತಾ ಇದ್ರು. 5 months ವಾಸ್ ಎ ಗುಡ್ ಪೀರಿಯಡ್ ಫಾರ್ ಅಸ್. ಮಳೆಗಾಲ ಬಂದ್ಮೇಲೆ ಸ್ವಲ್ಪ ಡೌನ್ ಅದಕ್ಕೆ ಹೇಳ್ತೇನೆ. ನಾನು ಟೆಕ್ನಿಕಲ್ ಮ್ಯಾನ್ ಅಲ್ಲ, ಆದ್ರೂ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಬಿಯರ್. ನಾನು ತುಂಬ ಟೈಮ್ ಫ್ಯಾಕ್ಟ್ರಿಯಲ್ಲಿ ಕಳೀತಾ ಇದ್ದೆ. ಆ್ಯಕ್ಚುಲಿ ನಮ್ಮದೊಂದು ಮಧ್ಯಾಹ್ನದೊಳಗೆ 4 ಗಂಟೆಗಳ ಕೆಲಸ ಆದಮೇಲೆ 4 to 6 ತುಂಬ ಇತ್ತು. ಫಸ್ಟ್ ಬಾಟ್ಲ್, ಓಕೆ, ಬಾಟ್ಲ್ ಸೆಕ್ಷನೇ ಬೇರೆ, ಮ್ಯಾನುಫ್ಯಾಕ್ಚರ್ ಸೆಕ್ಷನೇ ಬೇರೆ. ಬಾಟ್ಲು ಎಂಟಿ ಬಾಟ್ಲ್ಸ್ ಬಂದುಬಿಟ್ಟು ಅದು ಕನ್ವೇಯರ್ ಬೆಲ್ಟಲ್ಲಿ ಒಬ್ಬ ಇಡ್ತಾನೆ, ಅದು ವರ್ಕರ್ಸ್, ಅದು ಮ್ಯಾನ್ಯುವಲ್ ಇತ್ತು ಆ್ಯಕ್ಚುಲಿ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಎಂಡಿಂಗ್ ಎಲ್ಲ ಆಟೋಮೆಟಿಕ್. ಕನ್ವೇಯರ್ ಬೆಲ್ಟ್ ಇಟ್ಟರೆ ಒಂದು ಹ್ಯೂಜ್ ಮೆಷಿನ್ ಇರುತ್ತೆ, ಆ ಮೆಷಿನ್ ಒಳಗೆ ಹೋಗುತ್ತೆ. ಅಲ್ಲಿ ಕ್ಲೀನಿಂಗ್ ಆಟೋಮೆಟಿಕ್, ಪ್ರೆಷರ್ ನೀರಲ್ಲಿ ಬಾಟ್ಲ್ ಉಲ್ಟಾಗುತ್ತೆ. ಆ್ಯಕ್ಚುಲಿ ಪ್ರೆಷರ್ ನೀರು ಕ್ಲೀನ್ ಆಗುತ್ತೆ. ಆ ಬಾಟ್ಲ್ ಕ್ಲೀನ್ ಆದಮೇಲೆ ಪುನಃ ಕನ್ವೇಯರ್ ಬೆಲ್ಟಲ್ಲಿ ಹಿಂದೆ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಏನಾದರೂ ಉಳಿದಿದಾ ಅಥವಾ ಏನೋ ಬ್ರೇಕೇಜ್ ಇದೆಯಾ ಅದು ತೆಗೆದುಬಿಟ್ಟು ಆಮೇಲೆ ಅದು ಫಿಲ್ಲಿಂಗ್ ಪ್ರೊಸೆಸ್ಸಿಗೆ ಹೋಗುತ್ತೆ. ಫಿಲ್ಲಿಂಗ್ ಆದಮೇಲೆ ಫಿಲ್ಲಿಂಗಲ್ಲೂ ಹಾಗೇನೆ, ಇದು ಆಟೋಮೆಟಿಕ್ ಫಿಲ್ಲಿಂಗ್, ಅರ್ಥ ಆಯ್ತಲ್ಲ. ಏನಾಗುತ್ತೆ ಅಂದರೆ ಅಲ್ಲಿಗೆ ಬಿಯರ್ ಫಿಲ್ಲಿಂಗ್ ಆಗಿ ಒಂದು ಕಡೆಯಿಂದ ಬಿಯರ್ ಟ್ಯಾಂಕರ್ಲಿ ಸ್ಟೋರ್ ಆಗಿರುತ್ತೆ. ಅದು ಬಿಯರ್ ಮಾಡುವ ಪ್ರೊಸೆಸ್ಸು ಅದೆಲ್ಲ ಬೇರೆ ಹೇಳ್ತೇನೆ. ಆಮೇಲೆ ಅಲ್ಲಿ ಬಾರ್ಲಿ
ರೈಸು, ಜಾಗರಿ, ಇನ್ನೂ ಏನೋ ಕೆಲವು ಹಾಪ್ಸ್ ಅಂತ ಒಂದು ಹಾಕ್ತಾರೆ, ಅದೇನೋ ಪರಿಮಳಕ್ಕೆ ಹಾಕಿ ಅದು ರೆಡಿಯಾಗಿ ಟ್ಯಾಂಕಲ್ಲಿ ಬಿಯರ್ ರೆಡಿಯಾಗಿರುತ್ತೆ. ಈ ಬಾಟ್ಲ್ಗಳು ಹೋಗಿ ಕನ್ವೇಯರ್ ಬೆಲ್ಟಲ್ಲಿ ಹೋಗಿ 12 ಬಾಟ್ಲು ಆ ಮೆಷಿನ್ ರೌಂಡ್ ಹೊಡೆಯುತ್ತೆ. 12 ಬಾಟ್ಲಿಗೆ ಒಂದು ಫಿಲ್ಲಲ್ಲಿ ಫಿಲ್ ಆಗಲ್ಲ, ಫಿಲ್ ಆಗುತ್ತೆ, ಟರ್ನ್ ಹೊಡೆಯುತ್ತೆ. ಹೀಗೆ 12 ಒಂದು 2-3 ರೌಂಡಲ್ಲಿ ಆ ಬಾಟ್ಲು ಫಿಲ್ ಆಗಿ ಕ್ಯಾಪ್ ಆಗಿಬಿಡುತ್ತೆ. ಕ್ಯಾಪ್ ಆದಮೇಲೆ ಪುನಃ ಆ ಬಾಟ್ಲುಗಳು ಕನ್ವೇಯರ್ ಬೆಲ್ಟಿಗೆ ಸ್ಟಾರ್ಟ್ ಆಗುತ್ತೆ. ಕನ್ವೇಯರ್ ಬೆಲ್ಟಿಂದ ಹೋಗಿ ಇನ್ನು ಅದು ಪ್ಯಾಶ್ಚರೈಸೇಷನ್ ಅಂತಿದೆ, ಅದು ತುಂಬ ಹೀಟ್ ಇದರಲ್ಲಿ 100 ಡಿಗ್ರಿ ಪ್ಯಾಶ್ಚರೈಸ್ ಆಗಬೇಕಂತ, ಅದು ಪ್ರೊಸೆಸ್, ಅದು ವೆರಿ ಇಂಪಾರ್ಟೆಂಟ್. ಆ ಮೆಷಿನ್ ಒಳಗೆ ಹೋಗುತ್ತೆ, ಅದನ್ನ ಏನು ನೋಡ್ಲಿಕ್ಕೆ ಆಗಲ್ಲ, ಅದು ಪ್ಯಾಶ್ಚರೈಸ್. ಅದು ಸಾಮಾನ್ಯ ಒಂದು ಮೆಷಿನು ನಮ್ಮ ಈ ರೂಮಿನ 5 ಪಟ್ಟು ಇರ್ಬೋದು, ಮೇ ಬಿ ಒಂದು 50 ಫೀಟ್ ಬೈ 50 ಫೀಟ್ ಸೈಜಲ್ಲಿ ಪ್ಯಾಶ್ಚರೈಸ್ ಮೆಷಿನು. ಅಲ್ಲಿ ಪ್ಯಾಶ್ಚರೈಸೇಷನ್ ಆದಮೇಲೆ ಅಲ್ಲಿ ಕೆಲವು ಸರಿ ಬ್ರೇಕೇಜ್ ಆಗುತ್ತೆ, ಬ್ರೇಕೇಜಿಗೆ ಸಪ್ರೇಟ್ ಸೆಕ್ಷನ್ ಹೊರಗೆ ಬರುತ್ತೆ. ಪ್ಯಾಶ್ಚರೈಸ್ ಆದಮೇಲೆ ಪುನಃ ಕನ್ವೇಯರ್ ಬೆಲ್ಟಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕನ್ವೇಯರ್ ಬೆಲ್ಟಿಂದ ಬಂದ ಮೇಲೆ ಪ್ಯಾಕೇಜಿಂಗ್ ಸೆಕ್ಷನ್, ಆಗ ಒಂದು ರೋಬೋಟ್ ಅಂತ ಮೆಷಿನ್ ಇರುತ್ತೆ. ಆ ಕನ್ವೇಯರ್ ಬೆಲ್ಟಲ್ಲಿ ಅದು ಬಾಕ್ಸ್ ಕೆಳಗೆ ಒಂದು ಕಡೆಯಿಂದ ಬಾಕ್ಸ್ಗಳು ಆಟೋಮೆಟಿಕ್ ಬರ್ತಾ ಇರುತ್ತೆ, ಒಂದು ಕಡೆಯಿಂದ ಕನ್ವೇಯರ್ ಬೆಲ್ಟಲ್ಲಿ ಬಾಟ್ಲ್ ಬರ್ತಾ ಇರುತ್ತೆ. ಇದು 12 ಬಾಟ್ಲನ್ನು ಎತ್ತತ್ತೆ, ಆ ಕನ್ವೇಯರ್ ಬೆಲ್ಟಿಗೆ ಹಾಕತ್ತೆ. ಆಮೇಲೆ ಆಟೋಮೆಟಿಕ್ ಕ್ಲೋಸರಿಗೆ ಯಾವುದೋ ಆಟೋಮೆಟಿಕ್ ಮೆಷಿನ್ ಇದೆ, ಕ್ಲೋಸ್ ಆಗಿ ಬಾಕ್ಸ್ಗಳು ಗೋಡೌನಿಗೆ ಕನ್ವೇಯರ್ ಬೆಲ್ಟಲ್ಲಿ ಹೊರಟೋಗುತ್ತೆ. ಅಲ್ಲಿ ಒಂದು ಸಿಂಪಲ್ ಪ್ರೊಸೆಸ್, ಇಲ್ಲಿ ಬಿಯರ್ ಕಂಪ್ಲೀಟ್ ಆಗಿದೆ. ಓಕೆ, ನೀವು ಈ ಲೇಬರ್ಸ್ ಅನ್ನೆಲ್ಲ ಹ್ಯಾಂಡಲ್ ಮಾಡಿದ್ರಿ. ಸೊ ಬೇರೆ ಅದರ್ ದನ್ ಲೇಬರ್ ಇಶ್ಯೂಸ್, ಬೇರೆ ಅದರ್ ದನ್ ಏನು ಇಶ್ಯೂಸ್ ಬರ್ತದೆ ಆಕ್ಚುಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ? ಈಗ ಬಿಯರ್ ಅಂದರೆ ಬೇಸಿಕ್ ರಾ ಮೆಟೀರಿಯಲ್, ನಾನು ಇಷ್ಟು ಹೇಳಿದ್ರು ಬೇಸಿಕ್ ರಾ ಮೆಟೀರಿಯಲ್ ನೀರೇನೆ, ನಿಮಗೆಲ್ಲ ಗೊತ್ತಿರುತ್ತೆ, ಅದು ನಥಿಂಗ್ ಬಟ್ ನೀರು. ಇದು ಎಡಿಷನಲ್ ಐಟಮ್ ಹಾಕಿ ಟೇಸ್ಟ್ ಬರೋಂಥ ನೀರು. ಏನಾಗುತ್ತೆ ಅಂದರೆ ಒಂದು ಬಾಟ್ಲ್ ಬಿಯರ್ ಮಾಡಬೇಕಾದ್ರೆ 6 ಬಾಟ್ಲ್ ನೀರು ಬೇಕಾಗುತ್ತೆ, ಅರ್ಥ ಆಯ್ತಲ್ಲ? ಸೊ 5 ಬಾಟ್ಲ್ ನೀರದು ಪೊಲ್ಯೂಷನಿಗೆ ಹೋಗುತ್ತೆ. ನಮ್ಮದು ಮೇಜರ್ ಪ್ರಾಬ್ಲಮ್, ನಮ್ಮದು ಇಂಡಸ್ಟ್ರಿ MBL ಸಿಟಿ ಒಳಗಿತ್ತು, ಯಶವಂತಪುರದಲ್ಲಿತ್ತು ಆ್ಯಕ್ಚುಲಿ. ಈಗ RNS ಮೋಟರ್ಸ್ ಬಂದು ಅದರ ಹಿಂದುಗಡೆ ಇದೆ, ಅದೀಗ ರೆಸಿಡೆನ್ಷಿಯಲ್ ಆಗೋಯ್ತು. ಇಟ್ ಹ್ಯಾಸ್ ಟು ಬಿ ಶಿಫ್ಟೆಡ್ ಬಿಕಾಸ್ ಆಫ್ ಸಿಟಿ ಗ್ರೋತ್. ಆಗ ಏನಾಗುತ್ತೆ ಅದು, ನಾವು ಇಫ್ಲಿಯನ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತ ಮಾಡಬೇಕಾಗುತ್ತೆ. ಟ್ರೀಟ್ ಮಾಡಿದ್ರು ಟ್ರೀಟ್ ಮಾಡಿ ಅಲ್ಲಿ ಬಿಸಾಡ್ತೀರಿ. ಕಾನೂನು ಇರೋದು ಪೊಲ್ಯೂಷನ್ ಕಂಟ್ರೋಲ್, ನೀವು ಗಾರ್ಡನ್ ಯೂಸ್ ಮಾಡಿ ಅಂತ. ಅಷ್ಟು ಗಾರ್ಡನ್ ಯೂಸ್ ಮಾಡಿ ಚಾನ್ಸೇ ಇಲ್ಲ. ನಾವು ನಿಯರ್ ಬೈ ಲೇನಿಗೆ ಬಿಡ್ತಾ ಇದ್ದೀವಿ, ಅಲ್ಲಿ ನಿಯರ್ ಬೈ ವಿಲೇಜ್ಗಳು. ಎವ್ರಿ ಆಲ್ಟರ್ನೇಟಿವ್ ದರ್ ಸ್ಟ್ರೈಕ್ ಅಂದರೆ ಬಂದು ಗೇಟಲ್ಲಿ ಗಲಾಟೆ, ಸರ್ ಇದಾಗಿದೆ, ನಮ್ಮ ಪ್ರಾಬ್ಲಮ್ ಆಗಿದೆ ನೋಡಿ, ಇಲ್ಲಿ ವಾಸನೆ ಬರುತ್ತೆ, ಮನೆಯೊಳಗೆ ನೀರು ನುಗ್ಗಿದೆ, ಏನು ಮಾಡೋದು, ನಮ್ಗೆ ಇಂಡಸ್ಟ್ರಿ ನಡಿಬೇಕು. ಆಮೇಲೆ ನಮ್ಮ ಅಪ್ರೂವಲ್ ಎಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತಿದೆ, ಪರಿಸರ ಏನೋ ಕನ್ನಡದಲ್ಲಿ ಬೋರ್ಡ್, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್, ಅವರಿಂದ ಅಪ್ರೂವಲ್ ಕೊಡ್ತಾರೆ ಅವರು, ಇಂಡಸ್ಟ್ರಿ ನಡಿಬೇಕಂತ ಹೇಳ್ಕೊಂಡು. ಅಲ್ಲಿ MG ರೋಡಲ್ಲಿ ಆಫೀಸ್ ಇದ್ದವರು, ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದೆ ಇವರು, ಈ ಥರ ಬಂದೆ ಅಂತ. ಅವರು ಇನ್ಸ್ಪೆಕ್ಷನ್ ಬರೋದು, ಇದು ತುಂಬ ಕಷ್ಟದ ಕೆಲಸ ಆಗ್ತಾ ಇತ್ತು. ಬಟ್ ಮ್ಯಾನೇಜ್ ಮಾಡಿದೆ. ಹೌದು, ಯಾವಾಗ ಬರ್ತಾರೆ ಗೊತ್ತಿಲ್ಲ. ಅದು ಸ್ವಲ್ಪ ಪ್ರೊಡಕ್ಷನ್ ಕಮ್ಮಿ ಮಾಡೋದು, ನೀರು ಕಮ್ಮಿ ಹೋಗುವಾಗೆ, ಇಲ್ಲ ಸ್ವಲ್ಪ ರಾತ್ರಿ ಹೆಚ್ಚು ಮಾಡೋದು, ಆಗ ಇದಾಗತ್ತೆ. ಮಳೆಗಾಲದಲ್ಲಿ ಅಬ್ಸರ್ವ್ ಆಗ್ತಾ ಇದೆ, ಯಾಕಂದರೆ ಡೈಲ್ಯೂಟ್ ಆಗ್ತಾ ಇತ್ತು ಮಳೆ ನೀರಲ್ಲಿ. ಬಟ್ ಅದರ್ ಟೈಮು ಸ್ವಲ್ಪ ವಾಸನೆ ಬರುತ್ತೆ. ನನಗೆ ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ಸ್ವಲ್ಪ ವಾಸನೆ ಬರುತ್ತೆ. ಗಾರ್ಡನಿಂಗ್ ಯೂಸ್ ಮಾಡ್ತಾ ಇದ್ದೆವು 50-60%, ಉಳಿದ ನಾವು ಹೊರಗೆ ಬಿಡ್ತಾ ಇದ್ದೇವೆ. ಅದು ಸ್ವಲ್ಪ ಮೇಜರ್ ಇಶ್ಯೂ. ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ರಿ? ಅಗೇನ್ ತಾಳ್ಮೆ. ಒಂದು ವಿಲೇಜ್ ಅವ್ರಿಗೆ ಬಂದರೆ ಕರೆಸಿ, ನೋಡಿಯಪ್ಪ, ಇಲ್ಲ ದುಡ್ಡು ಕೊಟ್ಟಿಲ್ಲ, ಬನ್ನಿ ಊಟ ಮಾಡಿ ಅಂತ ಹೇಳಿದ್ರು. ಫಸ್ಟ್ ಕ್ಯಾಂಟೀನಿಗೆ ನಮ್ಮದು ಊಟ ಮಾಡಿ ಬನ್ನಿಯಪ್ಪ ಮಾತಾಡುವ, ಸರ್ ಈ ಥರ ಹೌದೇನಪ್ಪ, ನಾವು ಸ್ವಲ್ಪ ಕಮ್ಮಿ ಮಾಡ್ತೇವೆ ಪ್ರೊಡಕ್ಷನ್, ಈಗ ಮಾಡಲ್ಲ, ಒಂದು ದಿವಸ ರೀತಿ ಮಾಡಿ, ಅಥವಾ ಮಳೆಗಾಲದ ಸ್ವಲ್ಪ ಹೆಚ್ಚು ಮಾಡೋದು, ಅಥವಾ ಸ್ವಲ್ಪ ಗಾರ್ಡನಿಂಗ್ ಇನ್ನೂ ಸ್ವಲ್ಪ ಹೆಚ್ಚು ಹಾಕ್ರಪ್ಪ ಅಂತ ಹಾಕೋದು. ಕೆಲವು ಸರಿ ನಾವು ಟ್ರೀಟ್ಮೆಂಟ್ ವಾಟರನ್ನು ಹೊರಗೆ ಕಳಿಸಿದ್ದಿದೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ಸ್ವಲ್ಪ ಡಿಸ್ಪೋಸ್ ಮಾಡೋ ಬದಲಿಗೆ ಅದನ್ನು ಲೋಡ್ ಮಾಡಿ ಹೊರಗೆ ಕಳಿಸ್ತಾ ಇದ್ದೆ, ಮ್ಯಾನೇಜ್ ಮಾಡ್ತಾ ಇದ್ದೆ, ಟ್ಯಾಂಕರ್ ಕಳಿಸ್ತಾ ಇದ್ದೆವು. ಅದು ಅಗೇನ್ ಡಿಸ್ಪೋಸ್ ಮಾಡೋದು ಪ್ರಾಬ್ಲಮ್, ಟ್ಯಾಂಕರ್ ಹೋಗ್ಲಿ ಎಲ್ಲ ಹಾಕ್ತಾನೋ ಅವನು, ಅದು ಅವನು ಜಾಗ ಹುಡುಕ್ಬೇಕು, ಅದು ಎಕ್ಸ್ಪೆನ್ಸ್ ಆಗುತ್ತೆ. ಇದೆಲ್ಲ ಇಂಡಸ್ಟ್ರಿಯಲ್ಲಿ ಇದ್ದದ್ದೇ, ಬಟ್ ಪೊಲ್ಯೂಷನ್ ಇಸ್ ದ ಮೇಜರ್ ಇಶ್ಯೂ. ಓಕೆ, ಇನ್ನು ನಿಮಗೆ ನಿಮ್ಮಂತಹ ದೊಡ್ಡ ಪೋಸ್ಟ್ನಲ್ಲಿ ನನಗೆ ಒಂದು ಡೌಟ್ ಏನು ಅಂತ ಹೇಳಿದ್ರೆ, ಅದರಲ್ಲಿ ನಿಮಗೆ ಸಂಬಳ ಮಾತ್ರ ಕೊಡ್ತೀರಾ, ಸ್ಯಾಲ್ರಿ ಮಾತ್ರ ಇತ್ತು, ಅದ್ರ ಕಮಿಷನ್ ಏನು ಬೇಸಿಸ್ ಮೇಲೆ ಏನಾದರೂ ಇನ್ಕ್ರಿಮೆಂಟ್ ಅಥವಾ ಇಷ್ಟು ನಮಗೆ ಪ್ರಾಫಿಟ್ ಆದರೆ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಮ್ಯಾನೇಜ್ಮೆಂಟ್ ಕಮಿಟಿಗೆ ಹಾಗೇನಾದರೂ ಇತ್ತಾ? ಇಲ್ಲ, ವಿ ವರ್ ಪ್ಯೂರ್ ಎಂಪ್ಲಾಯೀಸ್. ಇವನ್ ವಿ ವರ್ ಸೀನಿಯರ್ ಪೊಸಿಷನ್, ವಿ ಆರ್ ಪ್ಯೂರ್ ಎಂಪ್ಲಾಯೀಸು. ಆ್ಯನ್ಯುವಲು ಬೋನಸ್ ಕೂಡ, ದೆರ್ ಇಸ್ ಸಮ್ ಲಿಮಿಟೇಷನ್ಸ್ ಆಫ್ ಬೋನಸ್ ಕೊಡ್ತಾ ಇದ್ದಾರೆ. ಬಟ್ ಎಸ್ಕ್ರೇಷಾ ಅಂತ ಕೊಡೋ ಪ್ರಯೋಜನ ಇದೆ ವರ್ಷದಲ್ಲಿ. ಪರ್ಫಾರ್ಮೆನ್ಸ್ ಅಂದರೆ ಎಸ್ಕ್ರೇಷಾ ಕೊಡ್ತಾ ಇದ್ರು. ಸ್ಯಾಲ್ರಿ ಮೇಲೆ ಟೋಟಲ್ ಸ್ಯಾಲ್ರಿ ಡ್ರಾ ಮೇಲೆ 15% or 20% ಟ್ಯಾಕ್ಸಬಲ್ ಅದು ಅಮೌಂಟು ಎಸ್ಕ್ರೇಷಾ ಕೊಡ್ತಾ ಇದ್ರು. ಬೇರೇನೋ ಎಜಿಬಿಟ್ಟಿದೆ. ಆಗ ವೆಹಿಕಲ್ಸ್ ಎಲ್ಲ ಸೀನಿಯರ್ ಕಂಪನಿ, ಕಾರ್ ವಿತ್ ಡ್ರೈವರ್ ವಿತ್ ಫ್ಯೂಲ್, ಅದೆಲ್ಲ ಪ್ರಯೋಜನ ಇತ್ತು. ಅದು ಯೂಶ್ವಲಿ ಸೀನಿಯರ್ ಪೊಸಿಷನ್ ಕೊಡ್ತಾರೆ. ಅಥವಾ ಒಂದು ದೊಡ್ಡ ಪೊಸಿಷನ್ ನಾನು ಹೇಳಲ್ಲ, ಎಲ್ಲರೂ ವರ್ಕ್ ಮಾಡಿದರೆ ಫ್ಯಾಕ್ಟ್ರಿ, ನಾನು ವರ್ಕರ್ಸ್ ಅದೇ ಹೇಳೋದು, ನೀವೆಲ್ಲ ವರ್ಕ್ ಮಾಡ್ರಪ್ಪ, ನಾವೆಲ್ಲ ಸೇರಿ ವರ್ಕ್ ಮಾಡುವ ಅಂತ. ಅದೇ ಅವರಿಗೆ ದೊಡ್ಡದು ಸಾರ್ ಇದ್ದಾರೆ. ಆಮೇಲೆ ನಾವು ವರ್ಷದಲ್ಲಿ ಅವ್ರನ್ನ ತುಂಬ ಹ್ಯಾಪಿ ಇಡೋದು ರಾಜ್ಯೋತ್ಸವ. ವರ್ಕರ್ಸಿಗೆ ರಾಜ್ಯೋತ್ಸವ ಅಂದರೆ ಪಂಚಪ್ರಾಣ. ಆ ದಿವಸ ಕರ್ನಾಟಕ ರಾಜ್ಯೋತ್ಸವ, ನಾನು ಅಂಬರೀಷನ್ ಕರೆದಿದ್ದೇವೆ, ನಾವು ಶ್ರೀನಾಥನ್ ಕರೆದ, ಟೈಗರ್ ಪ್ರಭಾಕರ್ ಸರ್ ಅವ್ರು ಹಾಡಬೇಕಂತ. ಒಬ್ಬರು ಟೈಗರ್ ಪ್ರಭಾಕರ್ ಇನ್ನೂ ಹಾಡಿದ ನೆನಪೆ,
ತುತ್ತನ್ನು ತಿನ್ನೋಕೆ ಬೊಗಸೆ ಹಾಲು ಕುಡಿಯೋಕೆ ಅಂತ ಅವರು ಹಾಲು ಹಾಡಿದ್ರು ವರ್ಕರ್ಸಿಗೆ ಖುಷಿ. ಆ ದಿವಸ ವರ್ಕರ್ಸಿಗೆ ಫ್ರೀ, ಬೆಳಿಗ್ಗಿಂದ ಅವ್ರಿಗೆ ಊಟ ತಿಂಡಿ ಕಾಫಿ ಸಾಯಂಕಾಲವರೆ ಫ್ರೀ ಕೊಟ್ಟರೆ ವಿತ್ ಫ್ಯಾಮಿಲಿ ಬರಬೇಕು. ಸಾಯಂಕಾಲವರೆ ಒಂದು ದಿವಸ ಅವ್ರಿಗೆ ಬಿಟ್ಬಿಡೋದು, ಫ್ಲಾಗ್ ಹಾಯ್ಸ್ಟ್ ಮಾಡುವಾಗ ಅವ್ರನ್ನ ಇನ್ವಾಲ್ವ್ ಮಾಡ್ತಾ ಇದ್ರು. ಯೂನಿಯನೇ ಮೇನು. ಒಬ್ಬ ನಾನು ಕಂಪನಿಯಿಂದ ರೆಪ್ರೆಸೆಂಟೇಟಿವ್, ಕಂಪನಿ ಸೆಕ್ರೆಟರಿ ನಡೆಸೋದು. ಮುಂಚೆ ಅವ್ರನ್ನ ಕರಿಬೇಕಾದನು ಸಿನಿಮಾ ಯಾರು ಲೀಡರ್, ಅವರನ್ನು ಯೂನಿಯನ್ ಲೀಡರ್ ಕರ್ಕೊಂಡು ಅವ್ರಿಗೆ ಸರ್ ಯಾವಾಗ ಹೋಗೋಣ ಸರ್, ಅವರು ರೆಡಿ ಆಗ್ತಾ ಇರೋ ಸರ್, ಒಂದು ತಿಂಗಳ ಮುಂಚೆನೇ ಸರ್ ನವಂಬರ್ 1 ಬಂತು, ಯಾವಾಗ ರೆಡಿ, ನೀವು ತಯಾರಿಲ್ಲ ಅಂತ. ಇಲ್ಲಪ್ಪ ರೆಡಿ ಇದೆ. ಏನಾಗುತ್ತೆ ಅಂದ್ರೆ ಅವ್ರ ಲೆವೆಲಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಬೇಕು. ಅವ್ರು ದೇ ಮಸ್ಟ್ ಫೀಲ್ ದಿಸ್ ಅವರ್ ಇಂಡಸ್ಟ್ರಿ ಆ್ಯಂಡ್ ವಿ ಆರ್ ಪಾರ್ಟ್ ಆಫ್ ಇಟ್. ನಾವು ಅದನ್ನು ಚಾನ್ಸ್ ಕೊಡಬೇಕು. ಓಕೆ ಫೈನಲ್ ಅವನ್ ಡಿವಿಡೆಂಡ್ ಬರಲ್ಲ, ಓನರ್ಸಿಗೆ ಹೋಗುತ್ತೆ, ಬಟ್ ಅಟ್ಲೀಸ್ಟ್ ಈ ಥರ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡಿದರೆ ದೇ ಫೀಲ್ ಇಟ್ಸ್ ಅವರ್ ಅಂತ. ಅವರು ಫುಲ್ ಡ್ಯೂಟಿ ಕೊಡ್ತಾರೆ ನೋಡಿ. ಅವ್ರು ದೇ ಪರ್ಫಾರ್ಮ್ ದ ಬೆಸ್ಟ್ ಆ್ಯಕ್ಚುಲಿ. ಅಲ್ಟಿಮೇಟ್ಲಿ ಅವರು ಪರ್ಫಾರ್ಮ್ ಮಾಡಿ ನಮ್ಮ ಪ್ರಾಡಕ್ಟ್ ಹೋದ್ರೆ ಪ್ರಾಫಿಟಬಿಲಿಟಿ. ಅದರಿಂದ ಈಗ ಈ MBL ಕಂಪನಿ ಲಿಸ್ಟೆಡ್ ಕಂಪನಿ ಇದ್ದದ ಪ್ರೈವೇಟ್? ಇಲ್ಲ ಇದು ಲಿಸ್ಟೆಡ್ ಕಂಪನಿ. ಲಿಸ್ಟೆಡ್ ಅವರಿಗೆ ಲಿಸ್ಟೆಡ್ ಕಂಪನಿ ಎಕ್ಸ್ಪೀರಿಯನ್ಸೇ ಬೇಕಿತ್ತು. ಹಾಗೆ ನನ್ನನ್ನು ತಗೊಂಡ್ರು. ಅಲ್ಲೂ ಕಂಪ್ಲೇಂಟ್ಸ್ ತುಂಬ ಇರುತ್ತಲ್ಲ. ಇಟ್ ವಾಸ್ ಲಿಸ್ಟೆಡ್ ಕಂಪನಿ. 10 ರೂಪೀಸ್ ಶೇರ್ಸ್ ಆ್ಯಕ್ಚುಲಿ 8, 9, 10 ಇದ್ದದ್ದು. ನಾಲ್ಕು ಶುರು ಮಾಡಿದ್ಮೇಲೆ ಇಟ್ ವೆಂಟ್ ಅಪ್ ಟು 200, 300. ಇವನ್ ನಾನು ಬೈ ಮಾಡಿದೆ 100, 150 ರೂಪಾಯಿಲೆಲ್ಲ ಬೈ ಮಾಡಿ ಸ್ವಲ್ಪ ಶೇರ್ಸ್ ಇತ್ತು ಆ ಥರ ಲಿಸ್ಟೆಡ್. ಆಮೇಲೆ ಏನಾಯ್ತು ಅಂತೇಳಿ, ಆಮೇಲೆ ನೆಕ್ಸ್ಟ್ ಏನಾಯ್ತು ಅಂದರೆ, ನಮ್ಮ ಬಾಲಸುಬ್ರಹ್ಮಣ್ಯ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಸಕ್ಸೆಸರ್ಸ್ ಅಂತ ಒಂದು ಹುಡುಗಿ ಒಬ್ಬಳೇ ಇದ್ದದ್ದು. ಅವರು VST ಟ್ರ್ಯಾಕ್ಟರ್ ಟಿಲ್ಲರ್ಸ್, ಇಂಡಿಯಾ ಗ್ಯಾರೇಜು, VT ವೇಲು ಫ್ಯಾಮಿಲಿ ಅಂತ ದೊಡ್ಡ ಫ್ಯಾಮಿಲಿ ಇದೆ. ವಿಂಡ್ಸರ್ ಮ್ಯಾನರ್ ದೊಡ್ಡ ಪ್ರಾಪರ್ಟಿ ಇದೆ. ಅವ್ರ ಪೆಟ್ರೋಲ್ ಪಂಪ್ಗಳಿತ್ತು, ಆಮೇಲೆ ಇಂಡಿಯಾ ಗ್ಯಾರೇಜ್ ಎಲ್ಲ ಇತ್ತು. ಈಗ ಫೋರ್ಡ್ ಆಟೋಮೊಬೈಲು, ಕಿಯಾ ಮೊಬೈಲ್ ಅವರು ಡೀಲರ್ಸು. ಅವರಿಗೆ ಸಕ್ಸೆಸರ್ ಇಲ್ಲ, ಮಗಳು ಅವ್ರಿಗೆ ಕೊಟ್ಟಾಗಿದೆ. ಅವ್ರು ಏನು ಮಾಡೋದು, ಮೀನ್ ಟೈಮ್ SAB ಮಿಲ್ಲರ್ ಅಂತ, ಸಾಬ್ ಮಿಲ್ಲರ್ ಇಂಡಿಯಾ ಅಂತ ಇಂಡಿಯಾದ ಬಂದು ಅವರು ಇಂಡಿಯಾದಲ್ಲಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇನ್ಕಾರ್ಪೊರೇಟ್ ಮಾಡಿದರು. ಡೆಲ್ಲಿಯಲ್ಲಿ ಹೆಡ್ ಆಫೀಸ್ ಇತ್ತು. ಅವರು ಕರ್ನಾಟಕ ಬಂದು ಶುರು ಮಾಡಿದರು, ಯಾವುದು ಕಂಪ್ನಿಗಳು ಎಕ್ವೈರ್ ಮಾಡ್ಬೋದು ಹೇಗೆ ಅಂತ. ಆಗ ಇವರಿಗೂ ಒಂದು ಇಂಟ್ರೆಸ್ಟ್ ಇತ್ತು. ಮೀನ್ ಟೈಮ್ ವಿಜಯ್ ಮಲ್ಯ ಅವರು ಟ್ರೈ ಮಾಡಿದರು, ಬಟ್ ಅದೇನೋ ಮ್ಯಾಚ್ ಆಗ್ತಾ ಇದ್ದಿಲ್ಲ. ಇವರು ಸಾಬ್ ಮಿಲ್ ಅವರು ಬಂದರು ಇಂಡಿಯಾಗೆ. ಬಂದು ಇಂಡಿಯಾದಲ್ಲಿ MBLಗೆ ಪ್ರಪೋಸಲ್ ಕೊಟ್ಟರು, ನಾವು ಬೈ ಮಾಡ್ತೇವೆ ಅಂತ. ಆಯಿತು, ಡ್ಯೂ ಡಿಲಿಜೆನ್ಸ್ ಮಾಡಿದರು. ಅದು ದೊಡ್ಡ ವರ್ಕ್ ಅದು. ಅಗೇನ್ ಯಾಕೆ ಯಾವುದೇ ಒಂದು ಇಂಟ್ರೆಸ್ಟ್ ತಗೊಳ್ಬೇಕಾದ್ರೆ ಲೀಗಲ್ ಡ್ಯೂ ಡಿಲಿಜೆನ್ಸು, ಟೆಕ್ನಿಕಲ್ ಡ್ಯೂ ಡಿಲಿಜೆನ್ಸು, ಕಮರ್ಷಿಯಲ್ ಡ್ಯೂ ಡಿಲಿಜೆನ್ಸು, ಆಮೇಲೆ ಟ್ಯಾಕ್ಸ್ ಸೈಡ್ ಡ್ಯೂ ಡಿಲಿಜೆನ್ಸು, ಆಡಿಟ್ ಎಲ್ಲ ಡ್ಯೂ ಡಿಲಿಜೆನ್ಸ್ ಮಾಡೋದು. ಎಲ್ಲ ಏರಿಯಾದಲ್ಲೂ ಅವರು ಸ್ಟಡಿ ಮಾಡಬೇಕು. ದೇ ಆರ್ ಎಕ್ವೈರಿಂಗ್ ದ ಎಂಟೈರ್ ಬಿಸ್ನೆಸ್ ಆಫ್ ದ ಕಂಪನಿ, ನಾಟ್ ಒನ್ ಪ್ರಾಡಕ್ಟ್. ಅದೊಂದು 5-6 ತಿಂಗಳು ಅಮರ್ಚಂದ್ ಮಂಗಲ್ದಾಸ್ ಅಂತ ಫೇಮಸ್ ಲಾ ಫರ್ಮ್ಸು, ಆಮೇಲೆ PwC ಅಂತ ಚಾರ್ಡ್ ಅಕೌಂಟ್ ಫರ್ಮು, ಅವ್ರನ್ನ ಮಾಡಿಬಿಟ್ಟು ಅವರು ಡ್ಯೂ ಡಿಲಿಜೆನ್ಸ್ ಮಾಡಿದರು. ಆ ಡ್ಯೂ ಡಿಲಿಜೆನ್ಸ್ಲಿ ಆಮೇಲೆ ಪ್ರೈಸ್ ಫಿಕ್ಸಸ್ ಮಾಡಬೇಕು. ಅವರು 500 ರೂಪೀಸ್ ವ್ಯಾಲ್ಯೂಯೇಷನ್ ತಗೊಂಡ್ರು. 200 ರೂಪಾಯಿ ಮಾರ್ಕೆಟ್ ಇದೆ, 300+, ಬಿಕಾಸ್ ನಮ್ಮದು ನಾಕ್ಔಟ್ ತುಂಬ ವ್ಯಾಲ್ಯೂಯೇಷನ್. ಇನ್ಫ್ಯಾಕ್ಟ್ ಇಂಡಿಪೆಂಡೆಂಟ್ ವ್ಯಾಲ್ಯೂಯೇಷನ್ ನಾಕ್ಔಟ್ ಬ್ರ್ಯಾಂಡಿಗೇ ಆಯಿತು. ನಾಕ್ಔಟ್ ಬ್ರ್ಯಾಂಡ್ ಹೌದು, ಅದು ಬ್ರ್ಯಾಂಡ್. ಅಗೇನ್ ನೋಡಿ, ವ್ಯಾಲ್ಯೂಯೇಷನ್ ಏನು ಮಾಡ್ತೀರಿ, ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಮಾರ್ಕೆಟ್ ವ್ಯಾಲ್ಯೂ ನೋಡ್ಬಿಟ್ಟು ಮಾಡ್ತಾರೆ. ಮಾರ್ಕೆಟಿಗೆ ಏನಂತ ರೆಸ್ಪಾನ್ಸ್ ಇದೆ ಅಂತ ಅದು ಮಾಡಿದರು. ಆಮೇಲೆ ಡ್ಯೂ ಡಿಲಿಜೆನ್ಸ್ ಎಲ್ಲ ಆಗಿ ಎಕ್ವಿಸಿಷನ್ ಮಾಡೋದಂತೆ. ಅದಕ್ಕೆ ಎಕ್ವಿಸಿಷನ್ ತುಂಬ ರೂಲ್ ಇದೆ. ಲಿಸ್ಟೆಡ್ ಕಂಪನಿ ಎಕ್ವೈರ್ ಮಾಡಬೇಕಾದ್ರೆ ತುಂಬ ಪ್ರೊಸೀಜರ್ ಇದೆ. ಪಬ್ಲಿಕ್ ಫಸ್ಟ್ ಆಫರ್ ಕೊಡಬೇಕು, ಆಮೇಲೆ ಪ್ರಮೋಟರು, ಆಮೇಲೆ ಪಬ್ಲಿಕ್ ಏನು ಆಫರ್ ಕೊಡ್ತೀರಾ ಪ್ರಮೋಟರ್ಗೆ ಅದೇ ಕೊಡಬೇಕು, ಹೆಚ್ಚು ದುಡ್ಡು ಕೊಡೋವಾಗಿಲ್ಲ. ಅದೆಲ್ಲ ಅದಕ್ಕೂ ಅಗೇನ್ ಮರ್ಚೆಂಟ್ ಬ್ಯಾಂಕರ್ ಬೇಕಾಗುತ್ತೆ. ಅದೇ ಪ್ರೊಸೆಸ್ ಮಾಡಬೇಕಾಯ್ತು. ಪಬ್ಲಿಕ್ಕಿಂದ ಶೇರ್ ದುಡ್ಡು ಕಲೆಕ್ಟ್ ಮಾಡಿದ್ರೆ ಸಿಂಗಲ್ ಕಂಪನಿ ಶೇರ್ ಹೋಲ್ಡರ್ ಕೊಡುತ್ತೆ. ಎಲ್ಲ ಸೇಮ್ ಅನೌನ್ಸ್ ಮಾಡಬೇಕು, ಆಮೇಲೆ ಅವರು ಶೇರ್ಗಳನ್ನ ಡೆಪಾಸಿಟ್ ಮಾಡಬೇಕು ಕಂಪನಿಯಲ್ಲಿ, ಆಮೇಲೆ ನಾವು ಅದಕ್ಕೆ ಪೇಮೆಂಟ್ ಮಾಡಬೇಕು. ಅದೆಲ್ಲ ಪ್ರೊಸೆಸ್ ಕಂಪ್ಲೀಟ್. ಅದು ಕಂಪನಿ ಸೆಕ್ರೆಟರಿ ಜಾಬ್ ಕಂಪ್ಲೀಟ್ ಆಗಿ ಅದಾಯಿತು. ಆಮೇಲೆ ಅಗ್ರಿಮೆಂಟ್ ನೀವು ಮಾಡಿದ್ರಿ, ಕಂಪನಿ ಸೆಕ್ರೆಟರಿ CF ನಾವು ಜಾಯಿಂಟಾಗಿ ಮಾಡಬೇಕಾಗತ್ತೆ. ಎಕ್ವಿಸಿಷನ್ ಆಫ್ ಕಂಪನಿ ಅಂತ ಇರುತ್ತೆ. ಅದಕ್ಕೂ ಸೆಬಿಯಲ್ಲಿ ತುಂಬ ರೂಲ್ ಇದೆ. ಪಬ್ಲಿಕ್ ಅನೌನ್ಸ್ಮೆಂಟ್ ಮಾಡಬೇಕು, ನ್ಯೂಸ್ ಪೇಪರ್ ಅನೌನ್ಸ್ ಕೊಡಬೇಕು, ಓಪನಿಂಗ್ ಯಾವಾಗ ಇದು ಶೇರ್ಸ್ ತಗೊಳ್ಳೋ ಡೇಟು, ಕ್ಲೋಜರ್ ಡೇಟು ಇದೆಲ್ಲ ಫಿಕ್ಸ್ ಮಾಡಿಬಿಟ್ಟು, ಆಮೇಲೆ ಇದಕ್ಕೆಲ್ಲ ಡಾಕ್ಯುಮೆಂಟ್ ಸೈನ್ ಮಾಡಬೇಕಾದ್ರೆ ಒಂದು ದೊಡ್ಡ ಡಾಕ್ಯುಮೆಂಟ್ ರೆಡಿ ಮಾಡಿ ಅದು ಟೇಕ್ ಓವರ್ ಅಲ್ವಾ ಮಾಡಿಬಿಟ್ಟು ಫೈನಲ್ ಆದರೆ ಅವರಿಗೆ ಕನ್ಸಿಡರೇಷನ್ ಕೊಡಬೇಕಲ್ಲ ಅವರು ಶೇರ್ಸಿಗೆ. ಫಸ್ಟ್ ಪ್ರಮೋಟರ್ಸಿಗೆ ಇದು ಮಾಡಬೇಕಾಗತ್ತೆ, ವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಮಾಡಿ ಪ್ರೊಸೆಸ್ ಕಂಪ್ಲೀಟ್ ಆಯಿತು. ನಮ್ಮ ರೋಲ್ ಇಂಪಾರ್ಟೆಂಟ್. ನನಗೊಂದು ಒಳ್ಳೆ ಎಕ್ವಿಸಿಷನ್ ಫೀಲ್ಡ್ ಸಿಕ್ತು. ಆಮೇಲೆ ಏನಾಗುತ್ತಂದರೆ ಅವರು ಓನರ್ಸ್ ಆಗ್ತಾರೆ. ಇವರೆಲ್ಲ ಡೈರೆಕ್ಟರ್ ರಿಸೈನ್ ಮಾಡಿ ಅವರದ್ದು ಇಂಡಿಯಾದಲ್ಲಿ ಅವರೆಲ್ಲ ಫಾರಿನ್ ಡೈರೆಕ್ಟರ್, ಜಾಹನ್ಸ್ಬರ್ಗಲ್ಲಿ ಹೆಡ್ ಆಫೀಸ್ ಅವರದ್ದು, ಸಾಬ್ ಮಿಲ್ಲರಿದ್ದು. ಅವರು ಏನಾಗುತ್ತೆ, ಓಲ್ಡ್ ಎಂಪ್ಲಾಯೀಸ್ ಕೂಡ ಸೀನಿಯರ್ಸ್ ಯೂಶ್ವಲಿ ಎಕ್ವಿಸಿಷನ್ ಆಗುತ್ತೆ. ಬಟ್ ನನಗೆ ಅವ್ರು ಏನು ಹೇಳಿದರು, ನಮ್ಮ ಎಕ್ವಿಸಿಷನ್ ಟೈಮಲ್ಲಿ ನನ್ನ ಜಾಬ್ ನೋಡಿಬಿಟ್ಟು, ನಾಟ್ ಮೈ ಅಪ್ರಿಸಿಯೇಷನ್ ಬಟ್ ನೋಡಿಬಿಟ್ಟು ಅವರು, ನಾನು ಇದನ್ನು ಹೇಳ್ತಾ ಇದ್ದೇನೆ, ಹೌದು ಇಲ್ಲ ನಾನು ಸೆಲೆಕ್ಟ್ ಮಾಡ್ತೀನಿ, ಆಲ್ ಇಂಡಿಯಾ ಜನರಲ್ ಮ್ಯಾನೇಜರ್ ಲೀಗಲ್ ಅಂಡ್ ಕಂಪನಿ ಸೆಕ್ರೆಟರಿಯಾಗಿ ಬರಬೇಕು, ನೀನು ಗುರ್ಗಾಂವ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದರು. ಗುರ್ಗಾಂವ್ ಡೆಲ್ಲಿ.
ನಾನು ಏನಪ್ಪ ಮಾಡೋದು, ಫ್ಯಾಮಿಲೀಸ್ ಎಲ್ಲ ಇಲ್ಲಿದೆ, ಹೇಗೆ, ನೀನು ಈಗ ಬರಬೇಕು, ಆಮೇಲೆ ನಾವು ಬೇರೆ ತುಂಬ ಎಕ್ವಿಷನ್ ಇದೆ, ಶಾವಲೇಸ್ ಎಕ್ವೈರ್ ಮಾಡಬೇಕು ನಮ್ಮ ನೆಕ್ಸ್ಟು. ಆಮೇಲೆ ನಾರಂಗ್ ಬೆರೀಸ್ ಅಂತ ಮಧ್ಯಪ್ರದೇಶಲ್ಲಿ, ರೋಚಿಸ್ ಬೆರೀಸ್ ರಾಜಸ್ಥಾನದೆಲ್ಲ ಪೈಪಲ್ಲಿ ನಿಂತವರು. ದೇ ವಾಂಟೆಡ್ ಟು ಬಿಕಮ್ ಎ ಬಿಗ್ ಇಂಡಿಯಾದ. ಬಡ್ವೈಸರು, ಕ್ಯಾಸಲ್, ಅದೇ ಬಡ್ವೈಸರು, ಕ್ಯಾಸಲ್ ಅಂತ ಫೇಮಸ್ ಬ್ರ್ಯಾಂಡ್ ಇತ್ತು. ಇಲ್ಲಿ ನಾಕ್ಔಟು, MBL ಲ್ಯಾಗರು, ಆಮೇಲೆ ಕೋಬ್ರಾ ಅಂತ ಒಂದು ಎಕ್ಸ್ಪೋರ್ಟ್ ಮಾಡ್ತಾರೆ, ಅದೆಲ್ಲ ಬ್ರ್ಯಾಂಡ್ ಇವರದ್ದು. ಸರಿ, ನಾನು ಆಮೇಲೆ ಮನೆಯಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ಒಂದು 2-3 ಅವರ ಜೊತೆ ಪ್ರೊಸೆಸ್ ಆಯಿತು. ನಾನು ಮೀಟ್ ಮಾಡಿದೆ ಅವರಿಗೆ ಡೈರೆಕ್ಟಾಗಿ. ಇಲ್ಲ, ನೀನು ಸೆಲೆಕ್ಟ್ ಮಾಡಿದೆ, ನಿಮಗೆ ಒಳ್ಳೆ ಪೊಸಿಷನ್ ಕೊಡ್ತಾರೆ, ಹೈಕು, ಮಲ್ಟಿನ್ಯಾಷನಲ್ ಗೊತ್ತಲ್ಲ, ಫೆಸಿಲಿಟಿ ಎಲ್ಲ ಕೊಡ್ತಾರೆ ಅಂತ ಆಯಿತು. ಜನರಲ್ ಮ್ಯಾನೇಜರ್ ಲೀಗಲ್ ಆ್ಯಂಡ್ ಕಂಪ್ನಿ ಸೆಕ್ರೆಟರಿ ಮಾಡಿ ಡೆಲ್ಲಿಗೆ ಬರೋದು. ಮನೆಯಲ್ಲಿ ಒಪ್ಪಿದೆ. ಆಯ್ತು, ನಾನು ಶಿಫ್ಟ್ ಮಾಡಿದೆ. ನಾನು ಫ್ಯಾಮಿಲಿ ಶಿಫ್ಟ್ ಮಾಡಿದೆ. ಅವ್ರ ಎಜುಕೇಷನ್ ಮಕ್ಕಳದ್ದು ನಡೀತಾ ಇತ್ತು. ಯಾಕಂದರೆ MBL ಕೂಡ ಒನ್ ಆಫ್ ದ ಕಂಪನಿ ವಿಚ್ ಐ ಹ್ಯಾವ್ ಟು ಲುಕ್ ಆಫ್ಟರ್. ಸೊ ನಾನು ಸಾಮಾನ್ಯ ಎವ್ರಿ ವೀಕೆಂಡ್ ಬರ್ತಾ ಇದ್ದೆ, ಸ್ಯಾಟರ್ಡೇ ಇಲ್ಲ ಫ್ರೈಡೇ ಈವ್ನಿಂಗ್ ಲೇಟ್ ನೈಟ್ ಫ್ಲೈಟ್ ತಗೊಂಡು ಬರ್ತಾ ಇದ್ದೆ. ಮಂಡೇ ಇಲ್ಲಿದ್ದು MBL ಇದ್ದರೆ ಕಂಪ್ಲೇಂಟ್ಸ್ ನೋಡಿಬಿಟ್ಟು ಮಂಡೇಗೆ ಐ ವಾಸ್ ಫ್ಲೈಯಿಂಗ್ ಟು ಡೆಲ್ಲಿ, ಆ್ಯಕ್ಚುಲಿ ಗುರ್ಗಾಂವ್ ಹೋಗಿ ಹಾಗೆ ಮಾಡ್ತಾ ಇದ್ದೆ. ಆ ಪ್ರೊಸೆಸ್ ನಾವು ರೋಚಿಸ್ ಬೆರೀಸನ್ನು ತಗೊಂಡ್ಬಿಟ್ಟೆ ನಾರಂಗಲ್ಲಿ. ಅದು ಇದೇ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ, ಅದೇ ನಾನೇ ಓವರ್ ಆಲ್ ಸೆಕ್ರೆಟರಿ. ನಾರಂಗ್ ಬೆರೀಸನ್ನು UPL ಅಂತ ತಗೊಂಡ್ಬಿಟ್ಟೆ, ಆಯ್ತಲ್ಲ. ಆಮೇಲೆ ಶಾವಲೇಸ್ ಎಕ್ವೇಷನ್, ಅಲ್ಲ ಇದು 2 ಆಯ್ತಲ್ಲ. ಆಮೇಲೆ ಶಾವಲೇಸಲ್ಲಿ 10 ಫ್ಯಾಕ್ಟ್ರಿ ಇತ್ತು ಅವ್ರದ್ದು, ಸಪ್ರೇಟ್ ಕಂಪನಿಗಳು. ಒಂದು ಮಲ್ಬಾರ್ ಬೆರೀಸ್ ಅಂತ, ಅದು ಕೇರಳದಲ್ಲಿತ್ತು. ಆಮೇಲೆ ತಮಿಳ್ನಾಡಲ್ಲಿತ್ತು, ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ, ಬಾಂಬೆಯಲ್ಲಿ. ಹೆಸರೆಲ್ಲ ಮರ್ತೋಯ್ತು ನನಗೆ, ಬಿಕಾಸ್ ದಿಸ್ ವಾಸ್ ಇನ್ 2005. 15-25 ವರ್ಷ ಹಿಂದಿನ ಕತೆ. ಒಂದು 10 ಫ್ಯಾಕ್ಟ್ರಿಯನ್ನು ನಾವು ಎಕ್ವೈರ್ ಮಾಡಿಬಿಟ್ಟೆವು. 12 ಪ್ಲಸ್ ನಮ್ದೊಂದು. ಹೌದು, ಎಕ್ವೈರ್ ಮಾಡಿ ಮರ್ಜರ್ಸ್ ಪ್ರೊಸೆಷನ್ ಎಲ್ಲ ಮಾಡಿಬಿಟ್ಟು ಆಯ್ತಲ್ಲ. ಎಕ್ವೈರ್ ಮಾಡಿ ಇದೇ ಥರ ಶೇರ್ ಹೋಲ್ಡರ್ಸಿಗೆ ದುಡ್ಡು ಕೊಟ್ಬಿಟ್ಟು, ಆಮೇಲೆ ಇಷ್ಟು ಫ್ಯಾಕ್ಟ್ರಿನ ತಗೊಂಡ್ಬಿಟ್ಟು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಅಲ್ರಿ. ಅದಕ್ಕೆ ದೆನ್ ಇಟ್ ಕಮ್ ಮರ್ಜರ್. ಮರ್ಜರ್ ಅಂದರೆ ಎಲ್ಲ ಕಂಪ್ನಿಗಳು, ಈಗ 10 ಕಂಪನಿಗಳು ಒಂದು ಕಂಪನಿ ಜೊತೆ ಮರ್ಜ್ ಆಗುತ್ತೆ. ಸೊ ಟ್ರಾನ್ಸ್ಫರ್, ವಿ ಕಾಲ್ ದ್ಯಾಟ್ ಇಸ್ ದ ಟ್ರಾನ್ಸ್ಫರರ್ ಕಂಪನೀಸ್ ವಿಚ್ ಆರ್ ಮರ್ಜಿಂಗ್. ಆ್ಯಂಡ್ ಯಾರ ಜೊತೆ ಮರ್ಜ್ ಆಗ್ತಾರೆ ಅದಕ್ಕೆ ಟ್ರಾನ್ಸ್ಫರಿ ಕಂಪನಿ. ಅವರೆಲ್ಲ ಸಾಬ್ಮಿಲ್ಲರ್ ಇಂಡಿಯಾಗೆ ಮರ್ಜ್ ಮಾಡಿಬಿಟ್ಟು, ಅದು ದೊಡ್ಡ ಪ್ರೊಸೆಸ್ ಆಯಿತು. ಹೌದು. ಆಗ ತುಂಬ ಅದು ಅಗೈನು ಆ ಕಂಪನಿಗಳು ರಿಜಿಸ್ಟರ್ ಕಂಪನೀಸ್ ಅಪ್ರೂವಲ್ ಕೊಡಬೇಕು. ಆ್ಯಂಡ್ RD ರೀಜನಲ್ ಡೈರೆಕ್ಟರ್ ಅಂತ, ಅದೇ ಆ ಸ್ಟೇಟಲ್ಲಿ ಇರ್ತಾರೆ, ಆ ಸ್ಟೇಟಿಗೆ ಹೋಗಿ ಅವರು ಅಪ್ರೂವಲ್ ತಗೊಂಡ್ಬಿಟ್ಟು, ಆಮೇಲೆ ಆ ಹೈಕೋರ್ಟ್ಗಳ ಅಪ್ರೂವಲ್ ಕೊಡಬೇಕು ಅವರಿಗೆ. ಕೊಟ್ಬಿಟ್ಟು ಫೈನಲಿ ಎಕ್ವೈರ್ ಕಂಪನಿ MBL ಸಾಬ್ಮಿಲ್ಲರ್, ಅದು ಕರ್ನಾಟಕ ಹೈಕೋರ್ಟ್ ಅಪ್ರೂವಲ್ ಬಂದು. ಇಲ್ಲ, ಮರ್ಜರ್ಸಿಗೆ ಆಗ ಹೈಕೋರ್ಟಿಂದ ಹೈಕೋರ್ಟ್ ಅಪ್ರೂವಲ್ ಬೇಕಾಗ್ತಾ ಇತ್ತು. ಈಗ NCLT ಅಂತ ಬಂದಿದೆ, ಅವ್ರು ಅಪ್ರೂವಲ್ ಕೊಡಬೇಕು. ಸೊ ಇದರಲ್ಲಿ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಉಂಟಾ, ಅಥವಾ ಎಲ್ಲದಕ್ಕೆ ಮರ್ಜರ್ ಅದು ಪ್ರೋಸೆಸ್ ಎಲ್ಲ ಒಂದೇಯಾ, ಅಥವಾ ನಿಮಗೆ MP ಹೇಳಿದ್ರಿ, ಡೆಲ್ಲಿ ಹೇಳಿದ್ರಿ, ಬ್ಯಾಂಗ್ಳೂರ್ ಹೇಳಿದ್ರಿ, ಅದರಲ್ಲಿ ಏನಾದ್ರು ನಿಮಗೆ ಡಿಫರೆನ್ಸ್ ಆಗ್ತಿದೆ? ಇಲ್ಲ, ಡಿಫರೆನ್ಸ್ ನೋಡಿ, ROC ಬೇರೆ ಬೇರೆ ಆಗಿ, ಆ ಸ್ಟೇಟಿಗೆ ROC, ಆ ಸ್ಟೇಟಿಗೆ RD. ಅವರದ್ದು ಕಂಪ್ಲೇಂಟ್ಸ್ ಇಶ್ಯೂಸ್ ಎಲ್ಲ ಹಳೆ ಡಾಕ್ಯುಮೆಂಟ್ಸ್, 80 ಡಾಕ್ಯುಮೆಂಟ್ಸ್ ಅವರಿಗೆ ಸಬ್ಮಿಟ್ ಮಾಡಬೇಕು, ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಬೇಕು. ಆಮೇಲೆ RD, ROCಗೆ ಬಾಸ್, ಅವರ ನೆಕ್ಸ್ಟ್ ಹೈಯರ್ ಅಪ್ RD ರೀಜನಲ್ ಡೈರೆಕ್ಟರ್, ಅವರು ಫೈನಲ್ ಅಪ್ರೂವಲ್ ಕೊಡ್ತಾರೆ. ಬಟ್ ಏನಾಗುತ್ತೆ ಅಂದರೆ ಕೋರ್ಟ್ಸ್, ಯಾಕಂದರೆ ಇದೆಲ್ಲ ಇದರಿಂದ ಟ್ರಾನ್ಸ್ಫರಿ ಕಂಪನಿಯ ಅವರ ಈಗ ವರ್ಕರ್ಸ್ ಇರ್ತಾರೆ ನೋಡಿ, ಸ್ಟಾಫಿಗೆ ಆ ಯಾವ ಕಂಪನಿಯಿಂದ ಹೊಸ ಮರ್ಜ್ ಆಗ್ತಾರ ಅವರ ಬೆನಿಫಿಟ್ಸ್ ಎಲ್ಲ, ಈಗ ನೀವು 10 ರೂಪಾಯಿ ಕೊಟ್ಟರೆ 1 ಪೈಸೆ ಕೂಡ ಅವ್ರಿಗೆ ಕಮ್ಮಿ ಆಗಬಾರ್ದು. ಏನಾದರೂ ಹೈಯರ್ ಬೆನಿಫಿಟ್ಸ್ ಆಗಬೇಕೇನೋ ಅದೆಲ್ಲ ಕನ್ಫರ್ಮ್ ಮಾಡಲಿ. ಅವ್ರಿಗೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕು, ಅದಕ್ಕೆ ಸಪ್ರೇಟ್ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಮಾಡಬೇಕು. ಫೈನಲಿ ಹೂ ಆರ್ ದ ಓನರ್ಸ್ ಆಫ್ ದ ಕಂಪನಿ? ಶೇರ್ ಹೋಲ್ಡರ್ಸ್. ಅವ್ರದ್ದು ಅಪ್ರೂವಲ್ ಬೇಕು, ಅವರ ಮೀಟಿಂಗ್ ಮಾಡಬೇಕು, ಕ್ರೆಡಿಟರ್ಸ್ ಮೀಟಿಂಗ್ ಮಾಡಬೇಕು, ಬ್ಯಾಂಕರ್ಸ್ ಮೀಟಿಂಗ್ ಮಾಡಬೇಕು. ಅವ್ರ ಅಪ್ರೂವಲ್ ಬಂದಮೇಲೆ ಇದೆಲ್ಲ ಅಪ್ರೂವಲ್ ಕೋರ್ಟ್ ಆರ್ಡರ್ ಮಾಡುತ್ತೆ, ಇದೆಲ್ಲ ಮೀಟಿಂಗ್ ಮಾಡಿ ಆ ಅಪ್ರೂವಲ್ ಅವ್ರನ್ನ ಕೊಟ್ಟ ಮೇಲೆ ಹೈಕೋರ್ಟ್ ಒಬ್ಜೆಕ್ಷನ್ ಇಲ್ಲ. ಸ್ಪೆಷಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಾದರೂ ಒಬ್ಜೆಕ್ಷನ್ ಹಾಕ್ತಾರೆ, ಲೋನ್ ಕರೆಕ್ಟ್ ರೀಪೇ ಮಾಡಿದ್ರೆ ವರ್ಕರ್ಸ್ ಹಾಕ್ತಾರೆ, ಸರ್ ನಮ್ಮ ಬೆನಿಫಿಟ್ ಕಮ್ಮಿ ಎಲ್ಲ ಆಗಬಾರ್ದು ಅಂತ ಕೆಲವು ಸರಿ ಮಾಡ್ತಾರೆ. ಅವರಿಗೆಲ್ಲ ಜಸ್ಟಿಫೈ ಮಾಡಿ ಕರೆಕ್ಟ್ ಆನ್ಸರ್ ಕೊಟ್ಟು ಅವರಿಂದ ಕೊಟ್ಟಮೇಲೆ ಹೈಕೋರ್ಟ್ ಛಾಪ ಕೊಡುತ್ತೆ. ಆಮೇಲೆ ಮರ್ಜರ್ ಕಂಪ್ಲೀಟ್ ಆದಮೇಲೆ, ಅದೇ ಇದು ಈಗ ನಿಮ್ಗೆ ಮರ್ಜರ್ ಪ್ರೋಸೆಸ್ ಅಥವಾ ಒಂದು ಅಕ್ವಿಸಿಷನ್ ಆಗುವಾಗ ಕೋರ್ಟ್ ಏನಾದ್ರು ಕೇಳ್ತದೆ, ಇದರಲ್ಲಿ ಯಾರಿಗಾದ್ರು ನೋಟಿಸ್ ಬಿಡ್ತದೆ, ಇದರಲ್ಲಿ ಯಾರಿಗಾದ್ರು ಏನಾದ್ರು ಪ್ರಾಬ್ಲಮ್ ಉಂಟಾ, ಈಗ ಇವ್ರು ಹೋಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ? ಇಲ್ಲ, ಅವರದ್ದು ಒಮ್ಮೆ ನಾವು ಅದನ್ನು ಸಬ್ಮಿಟ್ ಮಾಡಿದ್ಮೇಲೆ ಅದು ಅವರದ್ದು ಅಪ್ರೂವಲ್ ತಗೊಂಡು, ಈಗ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಂಡು ಅದನ್ನು ಫೈಲ್ ಮಾಡೋದು, ಕ್ರೆಡಿಟರ್ಸ್ ಫೈಲ್ ಮಾಡೋದು, ವರ್ಕರ್ಸ್ ಒಂದು ಯೂನಿಯನ್ ಇಂದ ಅಪ್ರೂವಲ್ ಮಾಡಿ ಡಾಕ್ಯುಮೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದು ಅಷ್ಟೇ. ಇದೆ ಪ್ರೂಫ್. ಹೌದು. ಹಾಗಾಗಿ ಇದ್ರದ್ದು ಕೋರ್ಟ್ ಅಲ್ಲಿ ಇನ್ವಾಲ್ವ್ಮೆಂಟ್. ಹೈಕೋರ್ಟ್ ಈಗ ಮರ್ಜರ್ಸ್ ಎಲ್ಲ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅಂತ ಬಂದಿದೆ, ಆ ಸ್ಟೇಟಲ್ಲಿ ಅವರು ಅಪ್ರೂವಲ್ ಕೊಡ್ತಾರೆ, ಹೈಕೋರ್ಟಿಗೆ ಹೋಗೋದು. ಮೊದಲು ಕೋರ್ಟ್ ಇತ್ತು, ಈಗ ಸೊ ನೀವು ಈಗ ಡೆಲ್ಲಿಗೆ ಹೋಗಿ ಬರೋದು ಎಷ್ಟು ವರ್ಷ ಮಾಡಿದ್ರಿ? ಡೆಲ್ಲಿ ಬ್ಯಾಂಗ್ಳೂರ್ ಅಂದ್ರೆ ತುಂಬಾ ಕಷ್ಟ ಆಯ್ತು ನನಗೆ. ಬಿಕಾಸ್ ನಂದೊಂದು ಪ್ರಾಬ್ಲಮ್ ಅಂದ್ರೆ ಲೇಟ್ ನೈಟ್ ಬಂದುಬಿಟ್ರೆ ಆಮೇಲೆ ನಿದ್ದೆ ಬರಲ್ಲ. ಆಮೇಲೆ ಬೆಳಿಗ್ಗೆ ಫಸ್ಟ್ ಫ್ಲೈಟ್ 7 ಗಂಟೆಗೆ ಇದ್ರೆ 3 ಗಂಟೆ ನಿದ್ದೆ ಬರಲ್ಲ, ಎಚ್ಚರ ಆಗ್ತಾನೆ ಇತ್ತು. ಭಾರಿ ಕಷ್ಟ ಆಯ್ತು ನನಗೆ. 1.5 ವರ್ಷ ನಾನು ಸ್ಟಬ್ಗಲ್ ಮಾಡಬೇಕಾಯ್ತು. ಆಮೇಲೆ ಇಷ್ಟೆಲ್ಲ ಎಕ್ವಿಷನ್ ಏನು ಹೇಳಿದ್ರು ಅಂದ್ರೆ, ಜೋಶಿ ನಿಮ್ಮದು MBL ಅಲ್ಲಿ ಹೇಗೂ ದೊಡ್ಡ, ನಮ್ಮದು 30 acres ಜಾಗ ಆಯ್ತು, ಅರೌಂಡ್ 20 acres ಜಾಗ ಇತ್ತು MBL ಅಲ್ಲಿ, ಅಲ್ಲೇ ಹೆಡ್ ಆಫೀಸ್ ಮಾಡುವ ಅಂತ ಹೇಳಿದ್ರು. ನಾವೆಲ್ಲ ಹಿಂದೆ ಹೋಗೋಣ ಅಂತ ಬಂದು 1 ವರ್ಷ ನಾನು ಅಲ್ಲಿ ಓಡಾಡಬೇಕಾಯ್ತು, ಮತ್ತು ಬ್ಯಾಂಗ್ಳೂರಿಗೆ ಬಂದುಬಿಟ್ಟೆ.
ಸಾಮಾನ್ಯ 90 ಇದಾದ್ದು ನಾನು ಡೆಲ್ಲಿಗೆ ಹೋಗ್ತಾನೆ 2003 ಅಲ್ಲ 3 ಅಲ್ಲ ಅದೇ 4 ಹೋಗಿರ್ಬೋದು. 6ವರೆಗೆ 5.5 ಹೌದು ಮಾಡಿಬಿಟ್ಟು 6 ಬೆಂಗಳೂರಿಗೆ ಬಂದೆ. ನಾವು ಇಲ್ಲೇ ಬಂದುಬಿಟ್ಟೆ. ಹೌದು ಕಂಪ್ಲೀಟ್ ಕ್ಲೋಸ್ ಮಾಡಿದ್ರಲ್ಲಿ. ಫುಲ್ ಸ್ಟಾಫ್ ಕೇಮ್ ಹಿಯರ್, ಸಪರೇಟ್ ಸೆಕ್ಷನ್. ಫ್ಯಾಕ್ಟ್ರಿ ಅಲ್ಲ, ಡೆಲ್ಲಿಯಲ್ಲಿ ಇದ್ದದ್ದು ಒಂದು ಕಾರ್ಪೊರೇಟ್ ಆಫೀಸ್, ಫ್ಯಾಕ್ಟ್ರಿಗೆ ಅಲ್ಲಲ್ಲೇ ಇತ್ತು. ನಾವು ಎಕ್ವೈರ್ ಮಾಡಿದ್ದು ಫ್ಯಾಕ್ಟ್ರಿ ಶಿಫ್ಟ್ ಮಾಡ್ಲಿಕ್ಕೆ ಆಗಲ್ಲ. ಫ್ಯಾಕ್ಟ್ರಿಯಲ್ಲಿ ಫ್ಯಾಕ್ಟ್ರಿ ಮ್ಯಾನೇಜರ್ ಎಲ್ಲ ಕಂಟ್ರೋಲ್ ಮಾಡಿ, ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಕಂಪ್ನಿ MD ಎಲ್ಲ ಇಲ್ಲೇ ಕೊಡ್ತಾ ಇತ್ತು ಬ್ಯಾಂಗ್ಳೂರಲ್ಲೇ. ಜನರಲ್ ಮ್ಯಾನೇಜರ್ ಕಂಪ್ನಿ ಎಲ್ಲ ನಮ್ದು ಕಂಪ್ಲೇಂಟ್ಸ್. ಆಮೇಲೆ ನಾವು ಮರ್ಜ್ ಮಾಡಿದ್ರೆ ಏನಾಯ್ತು, ಡಿಲಿಸ್ಟ್ ಮಾಡಿಬಿಟ್ರು. ಡಿಲಿಸ್ಟ್ ಅಂದ್ರೆ ಏನಂದ್ರೆ, ಈಗ ಲಿಸ್ಟಿಂಗ್ ಅಂದ್ರೆ ಏನು, ನಿಮ್ಮ ಶೇರ್ಸ್ ಪಬ್ಲಿಕ್ ಅಲ್ಲಿ ಇರೋದು. ಡಿಲಿಸ್ಟ್ ಅಂದ್ರೆ ನಿಮ್ಮ ಶೇರ್ಸ್ ಅನ್ನೆಲ್ಲ ಹಿಂದೆ ತಗೊಂಡ್ ಬಿಡ್ತಾರೆ, ಯಾರು ಕಂಪನಿಯವರೇ, ನಿಮ್ ದುಡ್ಡು ಕೊಟ್ಬಿಡ್ತಾರೆ. ಆಗ ಅವರು ಒಳ್ಳೆ ರೇಟ್ ಕೊಟ್ಬಿಟ್ಟು ಎಲ್ಲ ಶೇರ್ಸ್ ಅನ್ನು ಡಿಲಿಸ್ಟ್ ಮಾಡಿಬಿಟ್ರು. ಆಗ ಏನಾಗುತ್ತೆ, ಕಂಪ್ಲೇಂಟ್ಸ್ ಕಮ್ಮಿ ಆಗುತ್ತೆ ನನಗೆ. ಅರ್ಥ ಆಯ್ತಲ್ಲ? ಪಬ್ಲಿಕ್ ಕಂಪನಿ ಪ್ರೈವೇಟ್ ಕಂಪನಿ ಆಗ್ತದೆ. ಅಲ್ಲ, ಪ್ರೈವೇಟ್ ಅಂತ ಹೇಳ್ಬೇಡಿ, ಬೇಕಾದ್ರೆ ಪಬ್ಲಿಕ್ ಲಿಮಿಟೆಡ್ ಇರಲಿ. ಪಬ್ಲಿಕ್ ಲಿಮಿಟೆಡ್ ಇದ್ದು ವಿತೌಟ್ ಶೇರ್ ಹೋಲ್ಡಿಂಗ್ ಇರಬಹುದು, ಅಂದ್ರೆ ಪಬ್ಲಿಕ್ ಎಲ್ಲಾದ್ರೂ ಮಾಡಬಹುದು. ಹೌದು, ಪಬ್ಲಿಕ್ ಹೋಲ್ಡಿಂಗ್. ಆ ಕಂಪ್ಲೇಂಟ್ಸ್ ಎಲ್ಲ ತುಂಬಾ ಕಮ್ಮಿ ಆಗುತ್ತೆ. ಯು ಆರ್ ನಾಟ್ ಆನ್ಸರಬಲ್ ಟು ದ ಪಬ್ಲಿಕ್. ಆಮೇಲೆ ಇವರಿಗೆ ಸ್ಯಾಬ್ ಮಿಲ್ಲರ್ಲಿ ದುಡ್ಡು ಬೇಜಾನಿತ್ತು. ಒಂದು ಇಸ್ ಎ ಡೆಟ್ ಫ್ರೀ ಕಂಪನಿ, ಯಾವ ಸಾಲನೂ ಇದ್ದಿಲ್ಲ. ಇನ್ಫ್ಯಾಕ್ಟ್ ಶಾವಲೇಜ್ ಎಕ್ವೈರ್ ಮಾಡಿದ ನೆನಪಿದೆ, 1200 crore ಒಮ್ಮೆ ಶಾರ್ಟ್ ಪೀರಿಯಡ್ ಬೇಕಾಯಿತು. ಒನ್ ಡೇ ಅಲ್ಲಿ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕು ನಮ್ಮ MBL ಪ್ರಮೇಶ್ ಬಂದು ಡಾಕ್ಯುಮೆಂಟೇಶನ್ ಮಾಡಿ ಕ್ರಿಯೇಟ್ ಮಾಡಿದೆ. ಸ್ಟ್ಯಾಂಡರ್ಡ್ ಚಾರ್ಟರ್ 1200 crore ನಮಗೆ ಶಾವಲೇಜ್ ಪೇ ಮಾಡಬೇಕಾಯಿತು ಎಕ್ವಿಸಿಷನ್ಗೆ ಒಂದೇ ದಿವಸ. ನಮ್ದೆಲ್ಲ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ವಾಸ್ ಎ ಫುಲ್ ಬ್ಯಾಂಕರ್ ಫಾರ್ ದಿಸ್ ಸಾಬ್ ಮಿಲ್ಲರ್. ಅವರಿಗೆಲ್ಲ ಗೊತ್ತಿತ್ತು ಸಾಬ್ ಮಿಲ್ಲರ್ ಟ್ರಾನ್ಸಾಕ್ಷನ್ ಏನಂತ. ಏನಿಲ್ಲ, ಒಂದು 4-5 ದಿವಸ ಎಲ್ಲ ಬಂದು ಸ್ಟಡಿ ಮಾಡಿದ್ರು, ಪೇಪರ್ಸ್ ಎಲ್ಲ ಮಾಡಿ 5th ಡೇ ಬಂದು 1200 crore ಎಕ್ಸ್ಪ್ರೋ ಮಾಡಿ ಡಾಕ್ಯುಮೆಂಟೇಶನ್ ನಾನು ಮಾಡಬೇಕಾಯ್ತು. ಕಂಪ್ನಿ ನಾನು ಕಾಮನ್ ಸೀಲ್ ಹೊಡೆದೆಲ್ಲ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿಬಿಟ್ರು. ಅದು ದೊಡ್ಡ 1200 crore ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಆಯ್ತು ಸಾಬ್ ಮಿಲ್ಲರ್ಗೆ. ಅದನ್ನು ನಾವು ಶಾವಲೇಜ್ ಕೊಟ್ಟುಬಿಟ್ಟು ಕಂಪನಿ ಸಮ್ವೇರ್ ಇನ್ 2004 ಇರ್ಬೋದು. ಹಾಗೆ ಎಲ್ಲ ಅವರು ಪಬ್ಲಿಕ್ ಇಂದ ತಗೊಂಡ್ಬಿಟ್ರು, ಮರ್ಜ್ ಆಯಿತು. ಆಮೇಲೆ ಸಿಂಗಲ್ ಕಂಪನಿ ಶಾವಲೇಜ್ ಇಂಡಿಯಾ ಆಯಿತು. ಅಷ್ಟಾಯಿತು. ಆಮೇಲೆ ನಾನು ಹೇಳಿದೆ, ಇನ್ನು ಡಿಮರ್ಚ್ ಆದಮೇಲೆ ನನಗೆ ಕಂಪ್ನಿ ಸೆಕ್ರೆಟರಿ ಏನು ಅಂಥ ವರ್ಕ್ ಇಲ್ಲ, ಲೀಗಲ್ ಸ್ವಲ್ಪ ಇರೋದು, ಏನು ನೋಡೋಣ ಅಂತ ನೋಡ್ತಾ ಇದ್ದೆ. ಈಗ ಸಾಬ್ ಮಿಲ್ಲರ್ ಏನಾಯಿತು ಅಂತ ಹೇಳಿದೆ. ಆಮೇಲೆ ಏನಾಯಿತು, ಸಾಬ್ ಮಿಲ್ಲರ್ ನಾನು ಬಿಟ್ಟೆ. ಬಟ್ ಮೀನ್ ಟೈಮು ಆಂಥರ್ ಅಂಡ್ ಬುಷ್ ಅಂತ, ANB ಅಂತ, ಈಗ ಗೊತ್ತಿರ್ಲಿಕ್ಕಿಲ್ಲ. ಆಂಥರ್ ಅಂಡ್ ಬುಷ್ ಅಂತ ಒಂದು ಕಂಪನಿ ಇದೆ, ಬೆಲ್ಜಿಯಂ ಬೇಸ್ಡ್. ಸಾಬ್ ಮಿಲ್ಲರ್ ಕೂಡ ಬೆಲ್ಜಿಯಂ ಬೇಸ್ಡ್ ಕಂಪನಿ ಹ್ಯಾಸ್ ಎಕ್ವೈರ್ಡ್ ಸಾಬ್ ಮಿಲ್ಲರ್. ಈಗ ಸಾಬ್ ಮಿಲ್ಲರ್ ಅಂತ ಇಲ್ಲ, ಆ್ಯಕ್ಚುಲಿ ANB ಅಂತಿದೆ. ಅವ್ರದ್ದು ಫೇಮಸ್ ಬ್ರ್ಯಾಂಡ್ ಬಡ್ವೈಸರ್ ಬ್ರ್ಯಾಂಡ್, ಆ್ಯಕ್ಚುಲಿ ಮಾಡಿ ಬಿಯರ್. ಬಿಯರ್ ಅವರೆಲ್ಲ ಬಿಯರ್ ಇಂಡಸ್ಟ್ರಿನೇ ಆ್ಯಕ್ಚುಲಿ ಇದ್ದವರು. ಹಾಗಾಗಿ ನಾನು ಹೊರಗೆ ಬಂದಮೇಲೆ ನೋಡ್ತಾ ಇದ್ದೆ ಏನು ಮಾಡೋದು, ಹೇಗೆ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡೋಣೋ ಅಥವಾ. ಬಟ್ ನಾನು ಈ ಏಜಲ್ಲಿ ಇನ್ನು ಪ್ರಾಕ್ಟೀಸು ಹೇಗೆ. ಸಣ್ಣ ಡೌಟ್ ಇದೆ, ಈ ಬಿಯರ್ ಮತ್ತೆ ಉಳಿದ ಲಿಕ್ಕರ್ ಇದೆಯಲ್ಲ, ತುಂಬಾ ಡಿಫ್ರೆನ್ಸ್. ಇಲ್ಲ ಹೇಳ್ತೇನೆ. ಲಿಕ್ಕರ್ ಬೇಸಿಕಲಿ ಇದೆ ಹಾರ್ಡ್ ಕೋರ್ ಲಿಕ್ಕರ್. ಅದರಲ್ಲಿ ಆ್ಯಕ್ಚುಲಿ ಲಿಕ್ಕರ್ ಆ್ಯಡ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಲಿಕ್ಕರ್ ಅಂದರೆ ಏನಪ್ಪ, ಅದು ಏನೋ ಸಮ್ ಸಾರ್ಟ್ ಆಫ್ ಸ್ಪಿರಿಟ್ ಈಸ್ ಆ್ಯಡೆಡ್. ಬೇರೆ ಬಿಯರಲ್ಲಿ ಇದೆ ಫರ್ಮೆಂಟೇಷನ್ ಟೆಕ್ನಾಲಜಿ. ಈಗ ನಿಮಗೆ ದ್ರಾಕ್ಷಾರಸ ಮಾಡ್ತಾರಲ್ವೇ, ಅದೇ ಥರ ಅದೊಂಥರ ಆ ಟ್ಯಾಂಕ್. ನಿಮ್ಗೆ ಹೇಳಿ MBL ಆ ಟ್ಯಾಂಕ್ಗಳ ಸೈಜ್ ನೋಡಿದರೆ ಸಾಮಾನ್ಯ ಮನೆ ಥರ ಟ್ಯಾಂಕ್ಗಳು 10. ಆ ಟ್ಯಾಂಕಲ್ಲಿ 30 days ಫರ್ಮೆಂಟೇಷನ್ಗೆ ಬಿಡೋದು. ಆಗಲೇ ಅದು ನಾವು ನಮ್ಮ ಭಾಷೆ ಹೇಳೋದು ಕೊಳೆಯೋದಂತ, ಬಟ್ ಇಟ್ಸ್ ಕಾಲ್ಡ್ ಫರ್ಮೆಂಟೇಷನ್. ಆಗ ಅದು ಆಟೋಮೇಟೆಡ್ ಜನರೇಷನ್ ಆಗಿ ಅದು ಒಂಥರ ಆಲ್ಕೋಹಾಲ್ ಜನರೇಷನ್. ಅದೇನು 5%, 8%, ಅದರ ಮೇಲೆ ಹೆಚ್ಚಾಗಲ್ಲ. ಬೇರೆ ಇಲ್ಲಿ ರೆಕ್ಟಿಫೈಡ್ ಸ್ಪಿರಿಟ್ ಅನ್ನು ಆಲ್ಕೋಹಾಲ್ ಅಂತ ಹೇಳಿಬಿಟ್ಟು ಅದನ್ನು ಆ್ಯಡ್ ಮಾಡಿ ಲಿಕ್ಕರ್ ಆಗು ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ. ಸೊ ನಾನು ಇವತ್ತುವರೆಗೆ ಟೇಸ್ಟ್ ಮಾಡಲ್ಲ, ನೋಡ್ಲಿಕ್ಕೂ ಇಲ್ಲ ನಂಗೆ ಕುಡ್ತಾ ಅಂದ್ರೆ ಒಂದೇ ಇಲ್ಲ. ಇನ್ಫ್ಯಾಕ್ಟ್ ಬಿಯರ್ ನನಗೆ ಬಿಯರಲ್ಲಿ ನಂಬರ್ 1 ಮ್ಯಾನೇಜರ್ ಡಾಕ್ಟರ್ ಬ್ರೂ ಮಾಸ್ಟರ್ಸ್. ಅವರು ಹೂ ರಿಯಲಿ ಪ್ರಿಪೇರ್ ಎ ಬಿಯರ್, ಹೂ ಗಿವ್ ಎ ಟೇಸ್ಟ್. ಅವರು ಹೈಯೆಸ್ಟ್ ಪೇಯ್ಡ್, ಅವರೆಲ್ಲ ಡಾಕ್ಟರೇಟೇ ಇರ್ತಾರೆ. ಅವ್ರು ಹೇಳ್ತಾ ಇದ್ರು, ಬಿಯರ್ ಇಸ್ ಒನ್ ದ ಫುಡ್ ಡ್ರಿಂಕ್. ನೀವು ಊಟ ಮಾಡೋ ಮುಂಚೆ ನಿಮಗೆ ಕುಡಿಬೇಕಂತ ಹೇಳ್ತಾ ಇಲ್ಲ, ಬಟ್ ಊಟ ಮಾಡೋ ಮುಂಚೆ ನಿಮ್ಗೆ ಬೇಡ ಅಭ್ಯಾಸ ಶುರು ಮಾಡಬೇಡಿ. ಊಟ ಮಾಡೋ ಒಂದು ಗ್ಲಾಸ್ ಕುಡ್ಕೊಂಡ್ಬಿಟ್ಟು ಊಟ ಮಾಡಿ, ವೆರಿ ಹೆಲ್ದಿ ಫುಡ್ ಅಂತ ಹೇಳ್ತಾ ಇದ್ರು. ಆಮೇಲೆ ಡಾಕ್ಟರ್ಸ್ ಹೇಳ್ತಾರೆ ಕಿಡ್ನಿ ಫ್ಲಶ್ ಔಟ್ ಮಾಡುತ್ತೆ, ಕಿಡ್ನಿ ಸ್ಟೋನ್ ಹೋಗುತ್ತೆ, ಅದು ನಂಬಿಕೆ. ಏನಿವೆ ಇಲ್ಲದವ್ರಿಗೆ ಬೇಡ. ಬಟ್ ನನಗೆ ಇದು ಫರ್ಮೆಂಟೇಷನ್ ಜನರೇಟ್ ಆಗೋದು. ಇಲ್ಲಿ ಮತ್ತೆ ಜನರೇಟ್ ಆಗಲ್ಲ, ಇಲ್ಲಿ ಎಡಿಷನ್ ಆಗುತ್ತೆ ಅಂತ ಹೇಳ್ತಾರೆ. ಗ್ರೋತಿಗಿಂತ ಏನಾಯ್ತಂದ್ರೆ, ಕಂಪನಿ ಸೆಕ್ರೆಟರಿ ಮೇನ್ ಜಾಬ್ ಇಸ್ ಯು ನೀಡ್ 25,000 ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಇದ್ದಾಗ ಎವ್ರಿಡೇ ಕಂಪ್ಲೇಂಟ್ಸ್ ಇರುತ್ತೆ. ಲಿಸ್ಟೆಡ್ ಕಂಪ್ಲೇಂಟ್ಸ್ ಇರುತ್ತೆ. ಆ ಇಶ್ಯೂನೇ ಇಲ್ಲ ಅಲ್ಲ. ಒಂದು ಶೇರ್ ಹೋಲ್ಡರ್ ಸಾಬ್ ಮಿಲ್ಲರ್ ಇಂಡಿಯಾ, ಸಾಬ್ ಮಿಲ್ಲರ್ ಜೋನ್ಸ್ಬರ್ಗ್ ಶೇರ್ ಹೋಲ್ಡರ್ ಒಬ್ಬರೇ ಇರುವಂಥದ್ದು. ಆಮೇಲೆ ಒಂದು 2-3 ಜನ ನಾಮಕೆ ವಾಸ್ತೆ.
ಅಂತ ಕಂಪ್ಲೇಂಟ್ಸ್ ನಾನು ಹುಡುಕ್ತಾ ಇರುವಾಗ ರಿಯಲ್ ಎಸ್ಟೇಟು ನಿತೇಶ್ ಎಸ್ಟೇಟ್ ಲಿಮಿಟೆಡ್ ಅಂತ ದಟ್ ದೇ ವರ್ ಡೂಯಿಂಗ್ ವೆರಿ ವೆಲ್ ಆ್ಯಕ್ಚುಲಿ. ಇಲ್ಲಿ ಇನ್ನೊಂದು IPO ಮಾಡಿದ್ದು, ಅದು ಮರ್ತೋಯ್ತು MBL ಅಲ್ಲಿ, ಅದು ನಿಮ್ಗೆ ಹೇಳಿಕ್ಕೆ ಮರ್ತೋಯ್ತು. MBL ಅಲ್ಲಿ 95 ಜಾಯ್ನ್ ಆದ. 96 ಅವ್ರದ್ದು ಹೊಸ ಪ್ರಾಜೆಕ್ಟ್ ಬರ್ಲಿಕ್ಕೆ ಆಯಿತು, ಪಾಲ್ ಡಿಸ್ಟಿಲರಿ ಲಿಮಿಟೆಡ್ ಅಂತ ಔರಂಗಾಬಾದಲ್ಲಿ, MBL ಸಬ್ಸಿಡಿ ಪಾಲ್ ಡಿಸ್ಟಿಲರಿ ಅಂತ. ಅದೊಂದು ಐ ಥಿಂಕ್ ಆಗ 50 crore ಟರ್ನ್ ಓವರ್, 50 crore ಪ್ರಾಜೆಕ್ಟ್ ಅದು. ಎಂಟೈರ್ ಬ್ರಿವರಿ ಸೆಟಪ್ ಮಾಡಲಿಕ್ಕೆ ಮಹಾರಾಷ್ಟ್ರಲ್ಲಿ ಒಳ್ಳೆ ಇನ್ಸೆಂಟಿವ್, ಮತ್ತು ನಮಗೆ ಮಹಾರಾಷ್ಟ್ರ ಮ್ಯಾಕ್ಸಿಮಮ್ ಡಿಮಾಂಡ್ ಇತ್ತು. ಇಲ್ಲಿ ಸಪ್ಲೈ ಮಾಡೋದು ಅಲ್ಲಿ ಮಾಡುವ ಅಂತೇಳಿ ಅಲ್ಲೊಂದು ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡಿದೆ, ಅಲ್ಲೂ IPO ಮಾಡಿದೆ. ದಟ್ ವಾಸ್ ಅರೌಂಡ್ 15 crore ಟರ್ನ್ ಓವರ್ IPO ಆ್ಯಕ್ಚುಲಿ. ಹೌದು. ಆಗ 15 rupees ಪ್ರೀಮಿಯಂ ಇಟ್ಟು ಮಾಡಿದೆವು, 10 rupees ಫೇಸ್ ವ್ಯಾಲ್ಯೂ, 15 rupees ಮಾಡಿದೆವು. ಅದು ಸಕ್ಸಸ್ ಆಯಿತು. ಆಮೇಲೆ 15 rupees 25 rupees ಕೊಟ್ಟವರಿಗೂ 500 ರೂಪಾಯಲ್ಲಿ ಶೇರ್ ಬೈ ಮಾಡಿಬಿಟ್ರು, ಯಾರು ಸಾಮಿಲ್ಲರ್. ಅದು ಆ ಪ್ರಾಜೆಕ್ಟ್ ಚೆನ್ನಾಗಿ ನಡೀತು. ಈಗ ಔರಂಗಾಬಾದಲ್ಲಿ ಚೆನ್ನಾಗಿ ನಡೀತಾ ಇದೆ ಅದು. ಬಟ್ ದಟ್ ಇಸ್ ಪಾರ್ಟ್ ಆಫ್ ಆಂಥೋನಿ ಮಿಷನ್. ಸೊ ನಾನು 2006 ಬಿಟ್ಟು ನಿತೇಶ್ ಎಸ್ಟೇಟ್ಸ್ ಅಂತ ದೇ ವರ್ ಡೂಯಿಂಗ್ ವೆರಿ ವೆಲ್ ಆ್ಯಕ್ಚುಲಿ, ಒಳ್ಳೆ ಪ್ರಾಜೆಕ್ಟ್ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಅವ್ರದ್ದು ಪ್ಲ್ಯಾನ್ ಇತ್ತು IPO ಮಾಡಬೇಕಂತ. ನಂದು ಎಕ್ಸ್ಪೀರಿಯನ್ಸ್ ನೋಡಿಬಿಟ್ಟು ಯಾರ HR ಹುಡುಕ್ತಾ ಇರ್ತಾರಲ್ಲ, ನಮ್ದಾಗ ಸೀನಿಯಾರಿಟಿ ಬಂದಿತ್ತು. ಐ ಥಿಂಕ್ ಐ ವಾಸ್ ಅರೌಂಡ್ 52 years at that time. ನಿತೇಶ್ ಎಸ್ಟೇಟ್ಸಲ್ಲಿ ವೈಸ್ ಪ್ರೆಸಿಡೆಂಟ್ ಲೀಗಲ್ ಕಾರ್ಪೊರೇಟ್ ಅಫೇರ್ ಕಂಪನಿ ಸೆಕ್ರೆಟರಿ 3-4 ಜವಾಬ್ದಾರಿ ಕೊಟ್ಟು ಜಾಯ್ನ್ ಆಗು ಅಂತ ಹೇಳಿದ್ರು. ಜಾಯ್ನ್ ಆದೆ. 2010 IPOನು ಮಾಡಿದ್ದೆವು, ಸಕ್ಸಸ್ ಆಯಿತು. ಆಮೇಲೆ ಪ್ರಾಜೆಕ್ಟ್ ಮಾಡಿದ್ದು, ಬಟ್ ಸ್ಲೋಲಿ ಅವ್ರ ಪರ್ಫಾರ್ಮೆನ್ಸ್ ಆ ಲೆವೆಲ್ ಬಂದಿರಲಿಲ್ಲ. ಕೆಲವು ಪ್ರಾಜೆಕ್ಟ್ ಮಾಡಿದ್ಮೇಲೆ ರೆಸಿಡೆನ್ಷಿಯಲ್ ಮಾಡಿದ್ರು ತುಂಬ. ಆಮೇಲೆ ಕಮರ್ಷಿಯಲ್ 4-5 ಮಾಡಿದ್ರು. ಆಮೇಲೆ ಪ್ರಮೋಟರ್ ವೆರಿ ಯಂಗ್ ಬಾಯ್ ಆ್ಯಕ್ಚುಲಿ, ನಿತೇಶ್ ಶೆಟ್ಟಿ ಅಂತ. ಅವರಿಗೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಆಗ ಇದು ಮಲ್ಟಿನ್ಯಾಷನಲ್ ಮ್ಯಾರಿಯಟ್ ಬ್ರ್ಯಾಂಡ್ ಬ್ಯಾಂಗ್ಳೂರಲ್ಲಿ ಒಂದು ಹೋಟೆಲ್ ಮಾಡ್ಕೊಂತ ತುಂಬ ಇತ್ತು. ಅದಕ್ಕೆ ಏನು ಮಾಡಿದ್ರು ಇವರು, ಲ್ಯಾಂಡನ್ನು ಲೀಸ್ ತಗೊಂಡ್ಬಿಟ್ಟು, ಓಲ್ಡ್ ಡೇಸಲ್ಲಿ ಕ್ಯಾಶ್ ಫಾರ್ಮಸಿ ಅಂತ ಇದು ರಿಚ್ಮಂಡ್ ರೋಡಲ್ಲಿ, ಅದರ ಆಪೋಸಿಟ್ ಲ್ಯಾಂಡ್ ತಗೊಂಡು ಡೆವಲಪ್ ಮಾಡಿ 5 star ಹೋಟೆಲ್ ಬಿಲ್ಡ್ ಮಾಡಿದೆವು. ಆಗ ತುಂಬ ಕಷ್ಟಪಟ್ಟಿದ್ದೇವೆ ನಾನು. ರಿಸ್ ಕಾರ್ಲ್ಟನ್ ಅಂತ, ರಿಸ್ ಕಾರ್ಲ್ಟನ್ ಇಂಡಿಯಾದಲ್ಲಿ ಒಂದೇ ಆ್ಯಕ್ಚುಲಿ, ಮ್ಯಾರಿಯಟ್ ಗ್ರೂಪ್ ರಿಸ್ ಕಾರ್ಲ್ಟನ್, ಬೇರೆ ಎಲ್ಲ ಇದೆ, ಬಟ್ ರಿಸ್ ಕಾರ್ಲ್ಟನ್ ಹೆಸರಲ್ಲಿ ಒಂದೇ ಇದೆ. ಅದೊಂದು 3-4 yearsಲ್ಲಿ ಡೆವಲಪ್ ಆಯಿತು. ಅದು ಆಮೇಲೆ ನಡೆಸಲಿಕ್ಕೆ ಇವ್ರ ಹತ್ರ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ, ಇಂಟ್ರೆಸ್ಟ್ ಎಷ್ಟಿಲ್ಲ. ಅವರು ಮ್ಯಾರಿಯಟ್ ಗ್ರೂಪಿಗೆ ಕೊಟ್ಟರು. ಮ್ಯಾರಿಯಟ್ ಈಸ್ ರನ್ನಿಂಗ್ ದ ಹೋಟೆಲ್, ದಟ್ ಈಸ್ ಡೂಯಿಂಗ್ ವೆರಿ ವೆಲ್. ಅವರು ರಿಯಲ್ ಎಸ್ಟೇಟಲ್ಲಿ ಈಗ ಸ್ವಲ್ಪ ಸ್ಲೋ ಮಾಡಿಬಿಟ್ಟು ಕಮರ್ಷಿಯಲ್ ನೋಡ್ತಾ ಇದ್ದಾರೆ. ಆಮೇಲೆ ಅವ್ರು ಹೋಲ್ಸೇಲ್ ಗೋಡೌನ್ಸ್ ಇದೆ, ಒಂದು ಪೆಟ್ರೋಲ್ ಪಂಪ್ ಇದೆ, ಅಷ್ಟು ಬಿಸ್ನೆಸ್ ನಡೀತಾ ಇದೆ. ಬಟ್ ಸ್ವಲ್ಪ ಡೌನ್ ಫಾಲ್, ನಾವು ಈಸ್ ಟ್ರೈಂಗ್ ಟು ರಿಕವರ್. ಓಕೆ, ನಿಮ್ದು ಈಗ MBL ನಲ್ಲಿ ನೀವು ಮಾಡಿದ್ದು 2010, ಸಾರಿ ನಿತೇಶ್ ಎಸ್ಟೇಟ್ ಅಲ್ಲಿ ನೀವು ಮಾಡಿದ್ದು 2010 ಇದ್ದು IPOಗೂ ಆಗದ IPOಗೂ ನಿಮ್ಗೆ ಏನಾದ್ರು ಡಿಫರೆನ್ಸ್ ಗೊತ್ತಾಯ್ತು? ಅಂದ್ರೆ ತುಂಬಾ ವರ್ಷ ಮತ್ತೆ ಅಲ್ಲಿ ಗ್ಯಾಪ್ ಆಯ್ತು. ಬೇಸಿಕಲಿ ಆಗ ಏನಾಗ್ತಾ ಇತ್ತು ಅಂದ್ರೆ ಇಷ್ಟು ಕಂಪ್ಲೇಂಟ್ಸ್ ಇದ್ದಿಲ್ಲ. ಇನ್ಫ್ಯಾಕ್ಟ್ ಆ ಪ್ರಾಸ್ಪೆಕ್ಟಸ್ ಅಂತ ಹೇಳ್ತೇವೆ ನಾವು, ಪ್ರಾಸ್ಪೆಕ್ಟಸ್ ಅಂತ ನೋಡಿರ್ಬೇಕು. ದಟ್ ವಾಸ್ ರನ್ನಿಂಗ್ ಇಂಟು 20 to 30 pages. ಫಸ್ಟ್ ಪೇಜಲ್ಲಿ ಇರೋದು ರಿಸ್ಕ್ ಫ್ಯಾಕ್ಟರ್ಸ್. ರಿಸ್ಕ್ ಫ್ಯಾಕ್ಟರ್ ಇಟ್ಸ್ ಕಾಲ್ಡ್ ರಿಸ್ಕ್ ಫ್ಯಾಕ್ಟರ್ಸ್. ಏನೇನು ನಿಮ್ಮ ಕಂಪನಿಗೆ ತಾಪತ್ರಯ ಬರ್ಬೋದು, ಪಬ್ಲಿಕಲ್ಲಿ ಆಗಲಿ, ಲಿಟಿಗೇಷನ್ಸ್ ಆಗಲಿ, ಮಾರ್ಕೆಟಲ್ಲಾಗಲಿ, ಸೋರ್ಸಿಂಗ್ ಆಗಲಿ, ಏನೇನು ಬರ್ಬೋದು, ನಾಳೆ ಏನು ಬರ್ಬೋದು ಎಲ್ಲ ನೀವು ಓಪನ್ ಮಾಡಬೇಕು, ಓಪನ್ ಅಪ್ ಆಗಬೇಕು. ಯು ಹ್ಯಾವ್ ಟು ಡಿಸ್ಕ್ಲೋಸ್. ಬಿಕಾಸ್ ನಾನು ಆಗ ಹೇಳಿದೆ ನಿಮಗೆ, ಇನ್ಫಾರ್ಮ್ ಡಿಸಿಷನ್ ಶೇರ್ ಹೋಲ್ಡರ್ಸ್ ಟೇಕ್. ನೋಡಿಯಪ್ಪ ನಮ್ದು ಇಷ್ಟು ಪ್ರಾಬ್ಲಮ್ ಇದೆ, ಅದೇ ಥರ ಅಡ್ವಾಂಟೇಜಸ್ ಕೂಡ ಪಾಸಿಟಿವ್ನು ಹೇಳಬೇಕು. ರಿಸ್ಕ್ ಫ್ಯಾಕ್ಟರ್ ತಾನೇ ಇದು ಹೇಳಬೇಕು, ಪಾಸಿಟಿವ್ ಹೇಳಬೇಕು. ಅದಾದಮೇಲೆ ನಾವು ಇದು ಮಾಡ್ಬೇಕು. ಆಗ ತುಂಬ ಕಮ್ಮಿಯಲ್ಲಿ ಹೇಳಬೇಕಾಗ್ತದೆ. ಈಗ ಸೆಬಿ ಇನ್ನೂ ತುಂಬ ರಿಸ್ಕ್ ಟೈಟ್ ಆಗಿದೆ, ಅಂದರೆ ನಾರ್ಮ್ಸ್ ಹೆಚ್ಚು ಮಾಡಿದ್ದಾರೆ ಅವರು. ಈಗ ಪ್ರಾಸ್ಪೆಕ್ಟ್ ಜನರಲಿ ರನ್ಸ್ ಇಂಟು 500 pages ಅಷ್ಟೇ. ಡಿಫ್ರೆಂಟ್ 20 to 350 pages ನಡೆಯುತ್ತೆ. ಏನು ಮಾಡ್ಲಿಕ್ಕೆ ಆಗಲ್ಲ. ತುಂಬ ಕೇಳ್ತಾರೆ ಪ್ರಮೋಟರ್ಸ್ ಬ್ಯಾಕ್ಗ್ರೌಂಡು, ಅವರು ಎಲ್ಲಿ ಕಂಪ್ನಿಯಲ್ಲಿ ಇದ್ರು, ಅವರು ಬೇರೆ ಬೇರೆ ಕಂಪ್ನಿ ಏನು ಪರ್ಫಾರ್ಮ್ ಮಾಡಿದ್ರು, ಆಮೇಲೆ ಕಂಪ್ನಿ ಹಿಸ್ಟ್ರಿ ಕೂಡ ತುಂಬ ಹೆಚ್ಚು ಕೊಡಬೇಕಾಗುತ್ತೆ. ಕೀ ಮ್ಯಾನೇಜರ್ ಪರ್ಸನ್ಸು, ಈಗ ಲೈಕ್ CFO, ಅವನು ಎಲ್ಲಿದ್ದ, ಅವ್ನ ಕ್ವಾಲಿಫೈ ಏನು, ಅವನೇನು ಸಕ್ಸಸ್, CEO ಅಥವಾ CS, ಕಂಪ್ಲೇಂಟ್ಸ್ ಆಫೀಸರ್ ಎಲ್ಲ ತುಂಬ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್, ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಎಲ್ಲ ಕಂಪ್ಲೀಟ್ ಕೊಡಬೇಕಾಗುತ್ತೆ. ಮೋರ್ ಡಿಸ್ಕ್ಲೋಜರ್ ಬೇಕಾಗುತ್ತೆ. ಈಗ ಈ ಸ್ಟಾರ್ಟ್ಅಪ್ಸ್ ಇರ್ತಾರೆ, ಈ ಸ್ಟಾರ್ಟ್ಅಪ್ ಕಂಪನಿ ಏನಾದ್ರು ಈಗ ಮಾಡೋದಿದ್ರೆ ಸಪೋಸ್ ಅವರಿಗೆ IPO ಮಾಡ್ಲಿಕ್ಕೆ ಆಗ್ತದೆ, ಯಾಕಂದ್ರೆ ಅವರಿಗೆ ಬ್ಯಾಕ್ ಗ್ರೌಂಡ್ ಇರುವುದಿಲ್ಲ, ಅವರದ್ದು ಹಿಸ್ಟ್ರಿ ಇರುವುದಿಲ್ಲ. ಅಲ್ಲಿ ಎಂತ ಪ್ರಾಬ್ಲಮ್? ಅಲ್ಲಿ ಈಗ ಒಂದು ಮೇನ್ ಬೋರ್ಡ್, ಮತ್ತೊಂದು ಮೇನ್ ಬೋರ್ಡ್ ಇದು ಮೇನ್ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದಿದೆ MSMEಗೆ ಹೋಗುವಂಥದ್ದು. ಅದು ಸ್ಟಾರ್ಟಪ್ಪಿಗೆ ಮಾಡ್ಬೋದು. ಇನ್ಫ್ಯಾಕ್ಟ್ ನಾವು ಲಾಸ್ಟ್ ಇಯರ್ ನಮ್ಮದೊಂದು ರಿಲೇಟಿವ್ಸ್ ಕಂಪನಿ ನಾಸಿಕಲ್ಲಿತ್ತು, ಮಾಸ್ಟರ್ ಕಂಪನಿ ಲಿಮಿಟೆಡ್ ಅಂತ. ನಾವು ಅದು MSME, ಅದು ನಾವು IPO ಮಾಡಿದೆವು. ಅದು ಸ್ಟಾರ್ಟಪ್ಪಲ್ಲಿ ಅದು ಐ ಥಿಂಕ್ ವಿ ವೆಂಟ್ ಓನ್ಲಿ ಫಾರ್ ಅರೌಂಡ್ 5 crore ಆಯಿತು. ಬಟ್ ಶೇರ್ಸ್ ಆರ್ ಡೂಯಿಂಗ್ ವೆರಿ ವೆಲ್. ನಾನಲ್ಲಿ ಇನ್ನೊಂದು ಹೇಳ್ತೇನೆ, ಈಗ ಇಂಡಿಪೆಂಡೆಂಟ್ ಡೈರೆಕ್ಟರ್ ಒಂದು ಕಾನ್ಸೆಪ್ಟ್ ಬಂದಿದೆ ಲಾಸ್ಟ್ ಒಂದು 5 years ಇಂದ. ಎವ್ರಿ ಕಂಪನಿ ಮಸ್ಟ್ ಹ್ಯಾವ್ ಇಂಡಿಪೆಂಡೆಂಟ್ ಡೈರೆಕ್ಟರ್. ಒನ್ ಥರ್ಡ್ ಸ್ಟ್ರೆಂತ್ ಮಸ್ಟ್ ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಂದರೆ ಅವ್ರದ್ದು ಏನು ಫೈನಾನ್ಷಿಯಲು, ನಿಮ್ಮಿಂದ ಆ ಕಂಪ್ನಿಯಿಂದ ಏನು ಫೈನಾನ್ಷಿಯಲ್ ಅಂದರೆ ನನಗೆ ಒಬ್ಲಿಗೇಷನ್ ಇರಬಾರ್ದು. ಐ ಮಸ್ಟ್ ಬಿ ವೆರಿ ಓಪನ್ ಆ್ಯಂಡ್ ಟ್ರಾನ್ಸ್ಪರ್ ಆ್ಯಂಡ್ ಫ್ರ್ಯಾಂಕ್. ಒಂದು ವೇಳೆ ಪ್ರಮೋಟರ್ ಸರಿ ಮಾಡ್ತಾ ಇಲ್ಲ ಅಂದರೆ ಐ ಮಸ್ಟ್ ಬಿ ಓಪನ್ ಆ್ಯಂಡ್ ಟೆಲ್, ಇದು ನೀವು ಸರಿ ಮಾಡ್ತಾ ಇಲ್ಲ, ಇದು ಈ ಥರ ಮಾಡಬೇಕು, ಇದು ಸರಿ ಆಗ್ತಾ ಇಲ್ಲ,
ಇದರ ಫಂಡ್ ಯುಟಿಲೈಸೇಷನ್ ಆಗಲಿ ಅಥವಾ ಡೇ ಟು ಡೇ ಆಪರೇಷನ್ಸ್ ಆಗಲಿ ಅದನ್ನು ನಾವು ಕರೆಕ್ಟ್ ಅವ್ರನ್ನ ಗೈಡ್ ಮಾಡಬೇಕು. ಅದಕ್ಕೆ ಇಂಡಿಪೆಂಡೆಂಟ್ ಡೈರೆಕ್ಟಾಗಿ ತಗೊಳ್ಬೇಕಾಗುತ್ತೆ. ಅದು ಸೆಬಿಯಲ್ಲಿ ಒಂದು ಕಂಪಲ್ಸರಿ ಇದು 1/3. ಅದೀಗ ಅದು ನಮ್ಮ ರೋಲ್ ಇಂಡಿಪೆಂಡೆಂಟ್ ಡೈರೆಕ್ಟ್ ಮಾಡುವಂಥದ್ದು. ಸೊ ಅಲ್ಲಿ ಸಿಂಪಲ್ ಮೈನ್ ಬೋರ್ಡಿಗೆ ಹೋಗೋದೆ ಆರ್ಡಿನರಿ ಬೋರ್ಡಿಗೆ ಹೋಗೋದು ಅಷ್ಟು ಕಷ್ಟ ಇಲ್ಲ. ಅದು 450 crore ಅದು ಮೈನ್ ಬೋರ್ಡ್ 450 crore. ಹೌದು ಅದರದ್ದು ಪ್ರೈಸ್ ಈಗ ಕೂಡ ಅಷ್ಟೇ ಇದೆಯಾ? ಇಲ್ಲ ತುಂಬ ಕಮ್ಮಿ ಆಗಿದೆ ಆ್ಯಕ್ಚುಲಿ. ಅದು ಇನ್ನೂ ಇಂಪ್ರೂವ್ ಮಾಡಬೇಕು. ಸೊ ಈಗ ಒಂದು ಕಂಪನಿ, ಸಣ್ಣ ಕಂಪನಿ ಯಾರಾದರೂ MSME ಹೇಳಿದ್ರಿ ನೀವು ಮಾಡೋದಾದ್ರೆ ಮಿನಿಮಮ್ ಅದಕ್ಕೆ ಇಷ್ಟು ಕೋಟಿದು ಹೋಗ್ಬೇಕು? ಇದೆ ಅದಕ್ಕೆ ಈಗ ಲೇಟೆಸ್ಟ್ ನನಗೂ ನೆನಪಿಲ್ಲ ಆ್ಯಕ್ಚುಲಿ. ಪ್ಯಾರಾಮೀಟರ್ 3 years ಪ್ರಾಫಿಟಬಿಲಿಟಿ ಬೇಕು. ಆಮೇಲೆ ಮಿನಿಮಮ್ ಐ ಥಿಂಕ್ ಸಮ್ 5 crore 10 crore ವರೆಗೆ ಹೋಗಬೇಕಾಗುತ್ತೆ. ಅದು ಕಮ್ಮಿ ಮಾಡಲಿಕ್ಕೆ ಎವ್ರಿ ಡೇ ಅಮೆಂಡ್ಮೆಂಟ್ಸ್ ಇರುತ್ತೆ. ಅದರಿಂದ ಇದು ಚೇಂಜ್ ಅಪ್ಡೇಟ್ ಮಾಡಬೇಕು. ಸೊ ಮತ್ತೆ ಇನ್ನು ನಿತೇಶ್ ಎಸ್ಟೇಟಲ್ಲಿ ಎಷ್ಟು ವರ್ಷ ನೀವು? ನಾನು ಆ್ಯಕ್ಚುಲಿ 2007 ಜಾಯ್ನ್ ಆಗಿ 63ವರೆಗೆ ನಾನು ಮಾಡಿದೆ. ವೆನ್ ಐ ವಾಸ್ 63, ಬಿಕಾಸ್ ಅವ್ರು 60 ಆದಮೇಲೆ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಆಮೇಲೆ ಹೇಳಿದೆ 63ಇಂದ ಫುಲ್ ಟೈಮ್ ಹೋಗೋದೆಲ್ಲ ಕಷ್ಟ ಆಗುತ್ತೆ ಅಂದ. ಹೌದು, ರಿಟೈರ್ಮೆಂಟ್ ಹೌದು, ಅಫಿಷಿಯಲ್ ರಿಟೈರ್ ಆದನು ನಾನು ಅವ್ರು ಹೇಳಿದ್ರು ಲೀಗಲ್ ಮ್ಯಾಟ್ರಸ್ ನಾನು ತುಂಬ ಹ್ಯಾಂಡಲ್ ಮಾಡಿ, ತುಂಬ ಡಿಸ್ಪ್ಯೂಟ್ ಲ್ಯಾಂಡ್ ಅಂದರೆ ತುಂಬ ಡಿಸ್ಪ್ಯೂಟ್ಸ್ ಇರುತ್ತೆ. ಸೀನಿಯರ್ ಕೌನ್ಸಿಲ್ಸ್ ಮೀಟ್ ಮಾಡಿ ಅವ್ರಿಗೆ ಬ್ರೀಫ್ ಮಾಡಿ ನನ್ನ ಕೈಯಲ್ಲಿತ್ತು. ಅವರು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರೆ ನನಗೆ ಕನ್ಸಲ್ಟೆಂಟ್ ಅಂತ ಕೊಟ್ಟರು. ನಾನು ಈಗಲೂ ಕೆಲವು ಮ್ಯಾಟ್ರಸ್ ಲೀಗಲ್ ನಾನು ರೋಲಲ್ಲಿಲ್ಲ, ಕೆಲವು ಮ್ಯಾಟ್ರಸ್ ಲೀಗಲ್ ಮ್ಯಾಟ್ರಸ್ ಅಡ್ವೈಸ್ ಮಾಡ್ತೇನೆ. ಸೀನಿಯರ್ ಲಾಯರಿಗೆ ಮೀಟ್ ಮಾಡಿಬಿಟ್ಟು ಅವ್ರಿಗೆ ಬ್ರೀಫ್ ಮಾಡಿ ಆ ಮ್ಯಾಟ್ರ್ ಇದ್ದ ದಿವಸ ಮುಂಚೆ ಹೋಗಿ ಬ್ರೀಫ್ ಮಾಡಿ ಮಾಡ್ತೇನೆ. ಇದು ನಿತೇಶ್ ಎಸ್ಟೇಟಲ್ಲಿ ಬೇಸಿಕಲಿ ಅಂದರೆ ನಾವು ಒಂದು ಇಂಟ್ರೆಸ್ಟ್ ವೈಸ್ ಕೇಳುವಂಥದ್ದು, ಅವರಿಗೆ ಆ್ಯಕ್ಚುಲಿ ಲ್ಯಾಂಡಲ್ಲಿ ಅಪ್ರಿಷಿಯೇಷನ್ ತುಂಬ ಇರ್ತದೆ. ಸೊ ಬಟ್ ಸ್ಟಿಲ್ ಅವ್ರು ಯಾಕೆ ಪರ್ಫಾರ್ಮ್ ಮಾಡ್ತಾರೆ ಅಂದರೆ ಅವರಿಗೆ ಏನಾದರೂ ಬೇರೆ ಲೀಗಲ್ ಇಶ್ಯೂಸ್ ಆಯಿತಾ? ದೇರ್ ಆರ್ 2 ways ಆಫ್ ಬಿಲ್ಡಿಂಗ್ ದ ರೆಸಿಡೆನ್ಷಿಯಲ್. ಒಂದು ಜಾಯಿಂಟ್ ಡೆವಲಪ್ಮೆಂಟ್, ಒಂದು ಲ್ಯಾಂಡ್ ಎಕ್ವೈರ್ ಮಾಡಿದ್ದು. ನಿತೇಶ್ ಎಸ್ಟೇಟ್ ನೆವರ್ ವೆಂಟ್ ಫಾರ್ ಲ್ಯಾಂಡ್ ಎಕ್ವಿಸಿಷನ್. ಲ್ಯಾಂಡ್ ಎಕ್ವೈರ್ ಮಾಡಿ ನಿಮ್ಗೆ ಬರುತ್ತೆ. ಜಾಯಿಂಟ್ ಡೆವಲಪ್ಮೆಂಟ್ ಏನಾಗ್ತದೆ, ನೀವು ಲ್ಯಾಂಡ್ ಓನರ್, ನಾನು ಡೆವಲಪರ್, ಅರ್ಥ ಆಯ್ತಲ್ಲ. ಸೊ ಐ ಡೆವಲಪ್ ದ ಲ್ಯಾಂಡ್, ನಿಮ್ಗೆ ಏನೋ ಡೆಪಾಸಿಟ್ ಕೊಡ್ತೇನೆ. ಸೊ ಕಂಪ್ಲೀಟೆಡ್ ಬಿಲ್ಡಿಂಗಲ್ಲಿ ಶೇರ್ ಸಿಗುತ್ತೆ ನಿಮಗೆ. ನನಗೆ 70 ನಿಮ್ಗೆ 30 ಈ ಥರ. ಅದರಿಂದ ಎಪ್ರಿಸಿಯೇಷನ್ ಕ್ವಶನ್ ಬರಲ್ಲ. ಇಲ್ಲಿ ಟೈಮಲ್ಲಿ ಕಂಪ್ಲೀಟ್ ಮಾಡಿ ಪ್ರಾಜೆಕ್ಟ್ ಕೊಡಬೇಕಷ್ಟೇ. ಅಲ್ಲಿ ಮಾರ್ಜಿನ್ ಇರುತ್ತೆ ಮಾಡ್ತಾರೆ. ಅಲ್ಲಿ ನಿಮಗೆ ಲೇಟ್ ಆದ ಹಾಗೆ ಪ್ರಾಜೆಕ್ಟ್ ಕಾಸ್ಟ್ ಎಸ್ಕಲೇಷನ್ ನಿಮ್ಗೆ ಗೊತ್ತು. ಮಾರ್ಕೆಟಲ್ಲಿ ಎವ್ರಿ ಡೇ ಮೆಟೀರಿಯಲ್ ಇಸ್ ಇನ್ಕ್ರೀಸಿಂಗ್. ಆರ್ಡಿನರಿ ಮನೆ ಕೊಟ್ಟಿದ್ರು ಹೇಳ್ತಾರೆ 10% ಎಸ್ಕಲೇಷನ್ ಇಟ್ಕೊಳ್ಳಿ, 20% ಇಟ್ಕೊಳ್ಳಿ ಹೇಳ್ತಾರೆ. ಅದು ಇಟ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಪ್ರಾಜೆಕ್ಟ್ ಎಲ್ಲ ಬಿಲ್ಡ್ರಿದು 1 year ಡಿಲೇ, 6 months ಡಿಲೇ ಆಗಿತ್ತು. ಬಟ್ ಇವರು 2 years ಡಿಲೇ ಆಗ್ತಾ ಇತ್ತು. ಹಾಗಾಗಿ ಆ ಒಂದು ಬಿಟ್ಟು ಹೋಗಿಲ್ಲ. ಓಕೆ, ನೀವು ಇಷ್ಟೆಲ್ಲ ನಿಮ್ದು ಪ್ರೊಫೆಷನಲ್ ಲೈಫಲ್ಲಿ ಒಂದು ರಿಟೈರ್ಮೆಂಟ್ ತಗೊಂಡ್ರಿ. ಇನ್ನು ನೀವು ಒಂದು ಸಮಾಜಮುಖಿ, ನೀವು ಕೂಡ ತುಂಬಾ ಸಮಾಜದ ಇದರಲ್ಲಿ ಇದ್ದೀರಿ. ಅಂದ್ರೆ ನೀವು ಪ್ರೆಸಿಡೆಂಟ್ ಆಗಿದ್ದೀರಿ, ಸೆಕ್ರೆಟರಿ ಆಗಿದ್ದೀರಿ ನಮ್ಮ ಚಿತ್ಪವನ ಸಂಘದಲ್ಲಿ. ಸೊ ಈ ಆಕ್ಟಿವಿಟೀಸ್ ಹೇಗೆ ನಡೀತಾ ಇತ್ತು? ಅಂದ್ರೆ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಇರುವಾಗಲೇ ನೀವು ಇದ್ರ ಅಥವಾ ನೀವು ರಿಟೈರ್ಮೆಂಟ್ ಆದ್ಮೇಲೆ ಬಂದ್ರ? ಇಲ್ಲ, ಫುಲ್ ಟೈಮ್ ನೌಕರಿಲಿ ಇರ್ತಾ ಇದೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಏನಾಗುತ್ತೆ ಅಂದ್ರೆ ಒಮ್ಮೆ ನಾನು ತಗೊಂಡ್ಮೇಲೆ ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ನನ್ನ ನೇಚರ್ ಅಂದ್ರೆ ಒಮ್ಮೆ ತಗೊಂಡ್ರೆ ಫುಲ್ ಟೈಮ್ ತಗೊಂಡು ಅದು ಸ್ಯಾಟಿಸ್ಫೈ ಮಾಡಿದೆ. ಓನ್ಲಿ ಐ ಆಮ್ ಆಲ್ಸೋ ಹ್ಯಾಪಿ. ರಿಟೈರ್ ಆದಮೇಲೆ ನಾನು ಅದೇ 1-2 ಕಂಪ್ನಿಗೆ ಲೀಗಲ್ ಅಡ್ವೈಸರ್, ಇಂಡಿಪೆಂಡೆಂಟ್ ಆಗಿ ಅಡ್ವೈಸರ್ ಇದು ಮಾಡಿದೆ. ಆಮೇಲೆ ಯಾರ ಕಂಪ್ನಿ ಇನ್ಕಾರ್ಪೊರೇಷನ್ ಮಾಡಬೇಕು ಅವರಿಗೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇನ್ಕಾರ್ಟ್ ಮಾಡಲಿಕ್ಕೆ ಇದು ಮಾಡ್ತೇನೆ, ಹೆಲ್ಪ್ ಮಾಡ್ತೇನೆ. ಆಮೇಲೆ ನಿತೇಶ್ ಗ್ರೂಪಿದು ಲೀಗಲ್ ಅಡ್ವೈಸರ್ ಆಗಿದ್ದೇನೆ. ಆಮೇಲೆ ರಿಸ್ಕ್ ಕಾರ್ಟನ್ಗೆ ಸ್ಪೆಷಲ್ ಆಗಿ ಲೀಗಲ್ ಅಡ್ವೈಸರ್, ಎಂಟೈರ್ ರಿಸ್ಕ್ ಕಾರ್ಟನ್ ಹೋಟೆಲ್ ನಾನು ಲೀಗಲ್ ಅಡ್ವೈಸರ್ ಆಗಿದ್ದೇನೆ ಅವ್ರದ್ದು. ಹೌದು, ಅವ್ರದ್ದೇ. ಆಮೇಲೆ ಏನಾಯ್ತು ಅಂದ್ರೆ ರಿಟೈರ್ ಆದ ನನಗೆ ಸಪ್ರೇಟ್ ಆಫೀಸ್ ಮಾಡೋ ಪ್ಲಾನ್ ಇದೆ. ಆಗ ನಿತೇಶ್ ಎಸ್ಟೇಟ್ ಹೇಳಿದ್ರು ನಮ್ಮದೇ ಒಂದು ಆಫೀಸ್ ಇದೆ MG ರೋಡಲ್ಲಿ, ನೀನು ಅಲ್ಲೇ ಆಪ್ರೇಟ್ ಮಾಡು, ನಿಮ್ಮ ಕೆಲಸನೂ ಮಾಡು, ವಾಟ್ ಎವರ್, ನಮ್ದು ಏನೋ ಲೀಗಲ್ ಅಡ್ವೈಸ್ ಮಾಡುತ್ತಾ, ರೆಂಟ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಅವ್ರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇನ್ಫ್ಯಾಕ್ಟ್ ವೆಹಿಕಲ್ ಕೂಡ ರಿಸ್ಕ್ ಕಾರ್ಟನ್ ಅವರೇ ಪ್ರೊವೈಡ್ ಮಾಡಿಲ್ಲ. ವೆಹಿಕಲ್ ವಿತ್ ಡ್ರೈವರ್ ಪ್ರೊಟೆಕ್ಷನ್ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೇನೆ ಆ ಥರ. ಆಮೇಲೆ ಇನ್ನೇನು ಹೇಳಿದ್ರೆ, ಇನ್ನೂ ಅಲ್ಲ, ನಾನು ಇದೇ ಟೈಮಲ್ಲಿ ಆರ್ಟ್ ಆಫ್ ಲಿವಿಂಗ್ ಇದು ಒಂಥರ ಮೆಂಬರ್ ಆಗಿದೆ, ಗುರುಜಿ ಅವ್ರದ್ದು ಫಾಲೋವರ್ ಆಗಿದೆ. ಬೇಸಿಕ್ ಕೋರ್ಸ್ ಮಾಡಿ, ಅಡ್ವಾನ್ಸ್ ಮಾಡಿ, DS ಎಲ್ಲ ಮಾಡಿ ಅಲ್ಲಲ್ಲಿ ತುಂಬ ಅಂದರೆ ಕ್ಯಾಂಪ್ಗಳು ಆಗ್ತಾಯಿತ್ತು. ಆಗ ನಾನು ವಾಲಂಟಿಯರ್ ಆಗಿ ಸೇವೆ ಮಾಡ್ತಾ ಇದ್ದೆ. ಮೀನ್ ಟೈಮ್ ನಾನು ಚಿತ್ಪವನ ಸಂಘದಲ್ಲಿ ಬಂದದ್ರಿಂದ ನಾನು ಜಾಯಿಂಟ್ ಸೆಕ್ರೆಟರಿ, ಆಮೇಲೆ ಇದು ಟ್ರೆಸರರ್ ಆಗಿ ಕೆಲಸ ಮಾಡಿದ್ದೆ. ಬಟ್ ಈ ಟೈಮಲ್ಲಿ ನಾವು ಸ್ವಲ್ಪ ದೂರ ಇದ್ದೆ. ರಿಟೈರ್ ಆದಮೇಲೆ ಏನಾಯಿತು, ಐ ಥಿಂಕ್ 2016ನಲ್ಲಿ ದಿವಾಕರ್ ಡೋಂಗ್ರೆ ಅಂತಿದ್ದು ಅವರು ಇನ್ನು ಅವರು ಇಲ್ಲಿ ಬೆಂಗಳೂರು ಸೀನಿಯರ್ ಮೆಂಬರ್ಸ್ ಎಲ್ಲ ಹೇಳಿದರು, ಗಣಪತಿ ನೀನೇ ಒಂಥರ ಸರಿ ಇದೆಯಾ ನೀನು, ಅಂದರೆ ಆ ಪೊಸಿಷನ್ ನೀನೇ ಕೆಪೇಬಲ್ ಅಂತ. ನಾನೇನು ದೊಡ್ಡ ಹೇಳ್ಬಾರ್ದಿದ್ದು, ಬಟ್ ಅವರು ಐಡೆಂಟಿಫೈ ಮಾಡಿದ್ರು. ನನಗೇನು ಇಲ್ಲ ಹೇಳಲಿಕ್ಕಾಗಲ್ಲ, ಅವ್ರು ವೆರಿ ಸೀನಿಯರ್ ಮೆಂಬರ್, ನೀವು ನಿನ್ನೆ ಎಂಟ್ರಿ ಮಾಡಿರೋ ಅವರೇ ಅವರು ಆ್ಯಕ್ಚುಲಿ. ಮತ್ತು ಭಾಸ್ಕರ್ ಪಾಟೀಲ್ ಅವರೆಲ್ಲ ಹೇಳಿಬಿಟ್ರು. ಆಮೇಲೆ ನಾನು ಆಯ್ತು ನೋಡೋಣ ಅಂಥೇಳಿ 2007 ನಾನು ಬೆಂಗಳೂರು ಚಿತ್ಪವನ ಸಮಾಜ ಮಾತ್ರ ಬೆಂಗಳೂರು ಅಧ್ಯಕ್ಷನಾಗಿ. ಈಗ ಅದು 2 ಸರಿ ಟರ್ಮ್ ಆಯಿತು. ಈಗಲೂ ಲಾಸ್ಟ್ ಟೈಮು ನೀವೇ ಕಂಟಿನ್ಯೂ ಮಾಡಿ ಅಂತ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾನು ಈ ವರ್ಷ AGM ಇದೆ, ನಾನು ಹೊರಗೆ ಬರೋಣ ಅಂತಿದ್ದೇನೆ. ಬಿಕಾಸ್ ಯಂಗ್ಸ್ಟರಿಗೆ ಚಾನ್ಸ್ ಕೊಡಬೇಕು ನೋಡಿ. ನಾವಿನ್ನು ಏಜ್ ಆಯ್ತು, ನನಗೆ ರನ್ನಿಂಗ್ 70 ಆ್ಯಕ್ಚುಲಿ. ಇದಾದಮೇಲೆ ಇನ್ನು ನಾನು ಮಾಡೋದು ಸರಿಯಲ್ಲ. ನಾನು ಕಮಿಟಿಲಿ ಇರ್ತೇನಪ್ಪ, ಲೀಗಲ್ ನಾನು ಬ್ಯಾಕ್ಗ್ರೌಂಡ್ ಇದ್ದೇನೆ, ಯಾವುದು ಬೇಕಾದ್ರೂ.
ಬಟ್ ನೀವು ಮಾಡಿ ಅಂತ ಹೇಳ್ತಾ ಇದ್ದೇನೆ, ನೋಡ್ಬೇಕು ಅದೇನು. ಬಟ್ ಈಗ ನಿಮ್ಗೆ ಈ ಪ್ರೊಫೆಷನಲ್ ಲೈಫ್ ಅಲ್ಲಿ ನೀವು ನೋಡಿ IPO ಮಾಡಿದ್ರಿ, ಕಂಪನಿಯಲ್ಲಿ ಇದ್ರಿ, ಇದೆಲ್ಲ ಆಕ್ಟಿವಿಟಿ ಅಂದ್ರೆ ಯಾಕಂದ್ರೆ ಈಗ ಜನರಲ್ ಮ್ಯಾನೇಜರ್ ಅಥವಾ ಸೀನಿಯರ್ ಮ್ಯಾನೇಜರ್ ಪೋಸ್ಟ್ ಅಂತ ಹೇಳಿ ನಿಮ್ಗೆ ಆಲ್ಮೋಸ್ಟ್ ಅದಕ್ಕೆ ಎಲ್ಲ ಪ್ರೊಸೆಸ್ ಗೊತ್ತಿರ್ತದೆ. ಒಂದು ಎರಡನೇದು ನೀವು ಅದರಲ್ಲಿ ಮಾಸ್ಟರ್ ಆಗಿರ್ತೀರಿ. ಸೊ ಮಾಸ್ಟರ್ ಅಂತ ಹೇಳಿ ಯಾರಿಗೆ ಬರಲ್ಲ, ಬಿಕಾಸ್ ಅಕಾರ್ಡಿಂಗ್ ಟು ಮೀ ಲರ್ನಿಂಗ್ ಇಸ್ ಎವ್ರಿಡೇ ಪ್ರೊಸೆಸ್. ಲರ್ನಿಂಗ್ ಮುಗಿದೇ ಇಲ್ಲ, ಬಟ್ ಸ್ಟಿಲ್ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ ಹೇಗೆ ಎಕ್ಸ್ಪೀರಿಯನ್ಸ್ ಇರ್ತದೆ. ಸೊ ಆ ಇದ್ರಲ್ಲಿ ನಿಮ್ಗೆ ಯಾವಾಗ ಅದನ್ನ ಒಂದು ಓನ್ ಕಂಪನಿ ಮಾಡುವ, ಓನ್ ಫ್ಯಾಕ್ಟರಿ ಮಾಡುವ, ಯಾಕಂದ್ರೆ ನನಗೆ ಅದರಲ್ಲಿ ಎಲ್ಲ ಗೊತ್ತುಂಟು. ಈಗ ಯಾವ್ದಾದ್ರು ಒಂದು ಬಿಯರ್ ಮ್ಯಾನುಫ್ಯಾಕ್ಚರಿಂಗ್ ಸಣ್ಣ ಮಟ್ಟದಲ್ಲಿ ಮಾಡುವಂಥದ್ದು ಅಥವಾ ಯಾರಾದ್ರೂ ಆಫರ್ ಕೊಟ್ಟಿರ್ಬೋದು, ನಾವು ಒಟ್ಟಾಗಿ ಮಾಡುವ. ಸೊ ಇದೆಲ್ಲ ಬರ್ಲಿಲ್ವಾ ನಿಮ್ಮ ಲೈಫ್ ಅಲ್ಲಿ? ಆಫರ್ ಅಂತ ಕೊಟ್ಟಿಲ್ಲ, ಬಟ್ ಐ ಥಿಂಕ್ ನಾವ್ ಇಸ್ ಟೂ ಲೇಟ್. ಮೇ ಬಿ ಈಗೆಲ್ಲ ಈಗ ನನ್ಗೆ ಕಾಣುತ್ತೆ ಒಂದು ಇಂಡಸ್ಟ್ರಿ ಮಾಡಿದ್ರೆ ಐ ಕ್ಯಾನ್ ಮ್ಯಾನೇಜ್ ಆಲ್ ದ ಡಿಪಾರ್ಟ್ಮೆಂಟ್ ವಿತ್ ಸಮ್ ಡಿಪಾರ್ಟ್ಮೆಂಟ್ ಹೆಡ್ಸ್, ಬಟ್ ದಿಸ್ ಮೇ ಬಿ ಟೂ ಲೇಟ್ ಅಂತ ನನ್ಗೆ ಫೀಲ್ ಆಗ್ತಾ ಇದೆ. ಅಲ್ಲ ಬಟ್ ಆ ಯಂಗ್ ಏಜ್ ಅಲ್ಲಿ ಅನ್ನಿಸ್ಲಿಲ್ಲ? ಇಲ್ಲ, ಹಾಗೆ ಅನಿಸಿಲ್ಲ. 45 ಇಲ್ಲ, 60 ಇನ್ ಬಿಟ್ವೀನ್ ಅಲ್ಲಿ ಹಾಗೇನನ್ ಬಂದೇ ಇಲ್ಲ ನನಗೆ. ಆಗ ಸರ್ವಿಸ್ ಮಾಡೋದೇ ನಂಗೆ ಗೊತ್ತಿತ್ತು ಏನಾದ್ರು. ಮೇ ಬಿ ಮೈ ನೇಚರ್. ಯಾಕಂದ್ರೆ ಜನರಲ್ ಏನಾಗ್ತದೆ, ಏನಾದ್ರು ಒಂದು ಎಂಟರ್ಪ್ರಿನರ್ಶಿಪ್ ಬರ್ತದೆ ಏನಾದ್ರು ಮಾಡುವ ಅಂತ ಹೇಳಿ, ಅಥವಾ ಯಾರಾದ್ರೂ ಬರ್ತಾರೆ, ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀವಿ, ನೀವು ಪಾರ್ಟ್ನರ್ ಆಗಿ ಬನ್ನಿ, ಇನ್ವೆಸ್ಟ್ಮೆಂಟ್ ನಾನು ಮಾಡ್ತೇನೆ, ಸೊ ಅಂತದೆಲ್ಲ ಆಫರ್ ಬಂದಿರ್ಬೋದಾ ಅಂತ. ಇನ್ನೊಂದು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಬೇಕಾಗ್ಬೋದು. ಯಾಕಂದ್ರೆ ಏನೋ ಒಂದು ಇಂಡಸ್ಟ್ರಿ ಮಾಡೋದು ನಾನು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲ. ನಾನು ಕಾಮರ್ಸ್ ಗ್ರಾಜುಯೇಟ್, ಲಾ ಗ್ರಾಜುಯೇಟ್, ಕಂಪನಿ ಕಾರ್ಯದರ್ಶಿ ಓದಿದ್ದಾನೆ, ಮತ್ತೆ ಅಕೌಂಟ್ಸ್ ಬ್ಯಾಕ್ ಗ್ರೌಂಡ್, ಫುಲ್ CA ಮಾಡಿದ್ರೆ ಫುಲ್ ಏನು ಗೊತ್ತಿಲ್ಲ. ನಾನು ಯಾರು ಟೆಕ್ನಿಕಲ್ ಪರ್ಸನ್ ಅಂತ ತಗೊಂಡ್ಬಿಟ್ಟು ಮಾಡ್ಬೋಯ್ತು, ಬಟ್ ಏನು ಆಲೋಚನೆ ಬಂದಿಲ್ಲ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ನಾನು ಕೊರೋನಾ ಟೈಮಲ್ಲಿ ಏನಾಯ್ತು ಅಂದ್ರೆ ನಿಮ್ಯಾನ್ಸ್ ಇಂದ ಒಂದು ಕೌನ್ಸಿಲಿಂಗ್ ಕೋರ್ಸ್ ಅನೌನ್ಸ್ ಮಾಡಿದ್ರು ಅವರು. ನನಗೆ ಮುಂಚಿನದು ಒಂಥರ, ನಾನು ಬೇಸಿಕಲಿ ನಾನು ಲಾ ಡಿಗ್ರಿ ಆದ್ರಿಂದ ನಾನು ಆರ್ಬಿಟ್ರೇಷನ್ ತುಂಬ ಮಾಡ್ತಾ ಇದ್ದೆ. ಏನು ಬೇಸಿಕಲಿ ರಾಜಿ ಪಂಚಾಯತಿಗೆ ಈಗ ಪ್ರತಿಯೊಂದು ಅಗ್ರಿಮೆಂಟಲ್ಲೂ ಏನಿದೆ ಅಂದ್ರೆ ಒಂದು ರಾಜಿ ಪಂಚಾಯತ್ ಆರ್ಬಿಟ್ರೇಷನ್ ಇರುತ್ತೆ. ಅಂದ್ರೆ ಕೋರ್ಟಿಗೆ ಹೋಗೋ ಮುಂಚೆ ಈಗ ನಾವು ಇಬ್ರು ಅಗ್ರಿಮೆಂಟ್ ನಾವು ಕೂತ್ಕೊಂಡು ಮಾತಾಡೋದು, ದಟ್ಸ್ ಕಾಲ್ಡ್ ಆರ್ಬಿಟ್ರೇಷನ್. ಅಲ್ಲಿ ನಾವು ಆರ್ಬಿಟ್ರೇಷನ್ ಹೊರಗೆ ಅಪಾಯಿಂಟ್ ಮಾಡ್ತೇವೆ. ರಾಜಿ ಪಂಚಾಯತಿಗೆ ಮಾಡುವಂಥದ್ದು ಇಂಟ್ರೆಸ್ಟ್ ಇತ್ತು ನನಗೆ. ಸೊ ಅದನ್ನ ನಾನು ಮಾಡ್ತಾ ಇದ್ದೆ. ಅಲ್ಲಿ ಚಿಕ್ಕ ಚಿಕ್ಕ ಡಿಸ್ಪ್ಯೂಟ್ಸ್ಗಳು ಸೆಟ್ಲ್ ಮಾಡ್ತೆ. ಊರಲ್ಲಿ ಪಂಚಾಯತಿಗೆ ಅಂತ ಹೇಳ್ತಾರಲ್ಲ, ಕಟ್ಟೆಯಲ್ಲಿ ಕೂತ್ಕೊಂಡು ಅದೇ ಪಂಚಾಯತಿಗೆ ಮಾಡ್ತಾ ಇದ್ದೆ. ಈ ಕೌನ್ಸಿಲಿಂಗ್ ಅಲ್ಲಿ ಏನಂದ್ರೆ ಇದು ಆಪ್ತ ಸಮಾಲೋಚನೆ, ಅದು ನಿಮ್ಯಾನ್ಸ್ ಇಂದ 6 months ಕೋರ್ಸ್ ಇದೆ ಅಂತ ಹೇಳಿದ್ರು. ಆನ್ಲೈನಲ್ಲಿ 6 months ಅಲ್ಲಿ ಕೋರ್ಸ್ ಮಾಡಿ ಆಮೇಲೆ ಎಕ್ಸಾಮ್ ಇದೆ. ಆ ಎಂಡಲ್ಲಿ 6 ಕ್ಲಾಸ್ಗಳನ್ನ ಫಿಸಿಕಲಿ ಅಟೆಂಡ್ ಮಾಡಬೇಕು. ಯಾರು ಸೈಕಿಯಾಟ್ರಿಸ್ಟು ನಿಮ್ಯಾನ್ಸ್ ಅಲ್ಲಿ ಅವ್ರ ಜೊತೆ ನಾವು ಕೂತ್ಕೊಂಡು ಅದು ಹೆಂಗೆ ಕೌನ್ಸಿಲಿಂಗ್ ಮಾಡ್ತಾರೆ ಅದೆಲ್ಲ ಮಾಡಿ, ಫಿಸಿಕಲ್ ಕೇಸ್ಗಳು ಅವ್ರು ಬಂದಾಗ ಹ್ಯಾಂಡಲ್ ಮಾಡಿ ಅವ್ರ ಜೊತೆ ಮಾಡಿ, ಆಮೇಲೆ ನಮ್ಮ ಸಪ್ರೇಟ್ ಕೇಸು ಕೊಡೋರು. ಸಮಾಧಾನ ಅಂತ ಒಂದಿಲ್ಲ ಆರ್ಗನೈಸೇಷನ್ ಇದೆ, ಅದೆಲ್ಲ ಇದೆ ಮಾಡುವಂಥದ್ದು. ನಿಮ್ಯಾನ್ಸ್ ಇನ್ನೊಂದು 2-3-6 ಕ್ಲಾಸ್ಗಳು ಹಾಗೆ ಅಟೆಂಡ್ ಮಾಡಿ ಎಕ್ಸಾಮ್ ಪಾಸ್ ಮಾಡಿ ಕೌನ್ಸಿಲರ್ ಆದ. ಆಮೇಲೆ ಈಗ ಬ್ಯಾಂಗ್ಳೂರಲ್ಲಿ ಅವರು ಬ್ಯಾಂಗ್ಳೂರ್ ಸೌತ್, ನಾರ್ತ್, ಈಸ್ಟ್, ವೆಸ್ಟ್ ಅಂತ ಮಾಡಿದ್ದಾರೆ. ನಮ್ದೆಲ್ಲ ನಮ್ಮ ಹೆಸರುಗಳು ಎಂಪೆಲ್ ಆಗಿದೆ. ನಮ್ಮದು ಈ ಏರಿಯಾದಲ್ಲಿ ಕೇಸ್ ಇದ್ರೆ ರೆಫರ್ ಮಾಡ್ತಾರೆ. ಸ್ಕೂಲ್ಸು, ಫ್ಯಾಮಿಲಿ ಡಿಸ್ಪ್ಯೂಟ್ಸು, ಮೆಂಟಲ್ ಟೆನ್ಷನು, ಮಕ್ಕಳು ಓದಲ್ಲ, ಆಮೇಲೆ ಡೆತ್ ಗ್ರೀಫಲ್ಲಿ ತುಂಬ ಡೌನ್ ಆಗಿರ್ತಾರೆ ಅಂಥವರಿಗೆ ಕೌನ್ಸಿಲಿಂಗ್ ನಾನು ಮಾಡ್ತೇನೆ. ಅದಕ್ಕೊಂದು ಇಂಟ್ರೆಸ್ಟ್ ಅದರಲ್ಲಿ ಇದೆ, ತುಂಬ ಇಂಟ್ರೆಸ್ಟ್. ಹೌದು, ಅದು ಫ್ರೀ. ಆಮೇಲೆ ಅದಕ್ಕೆ ನೋ ಚಾರ್ಜ್. ಹೌದು, ಸೋಷಿಯಲ್. ಸೊ ಈಗ ನಿಮ್ಗೆ ಈ ಜನರಲ್ ಮ್ಯಾನೇಜರ್ ಈ ಪೋಸ್ಟ್ ಬಿಟ್ಟು ಬೇರೆ ಏನಾದ್ರು ಕಂಪನಿಗಳಲ್ಲಿ ಪೋಸ್ಟ್, ಈಗ ಡೈರೆಕ್ಟರ್ ಇರಲಿ, ಬೇರೆ ಏನಾದ್ರು ಹಾಗೆ ಪೋಸ್ಟ್ಗಳಿದ್ದವ? ಅದೇ ನಿರ್ದೇಶಕರು. ಏನಾಯ್ತಂದ್ರೆ ನಾನು ತುಂಬಾ ನೋಡ್ತಾ ಇದ್ದಲ್ಲ, ಬಿಕಾಸ್ ದ ಮೂಮೆಂಟ್ ಯು ಬಿಕಮ್ ಎ ಡೈರೆಕ್ಟರ್, ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಈಗ ಪಾರ್ಟ್ ಆಫ್ ದ ಮ್ಯಾನೇಜರ್ ಏನು ಕಂಪ್ಲೇಂಟ್ಸ್ ಆಗಿದ್ರು ಫಸ್ಟ್ ನಿಮಗೆ ನೋಟಿಸ್ ಬರುತ್ತೆ. ಸಮ್ಟೈಮ್ FIR ರಿಜಿಸ್ಟರ್ ಆಗ್ಬೋದು. ಆದ್ರಿಂದ ತುಂಬಾ ಕೇರ್ಫುಲ್ ಆಗಿ ಕಂಪ್ಲೇಂಟ್ಸ್, ಆ ಕಂಪನಿ ಪ್ರಮೋಟರ್ಸ್ ನೋಡಬೇಕು, ಕಂಪ್ಲೇಂಟ್ಸ್ ನೋಡಬೇಕು, ಕಂಪನಿ ಸೆಕ್ರೆಟರಿ ಏನು ಮಾಡ್ತಾನೆ ನೋಡಿ ಡೈರೆಕ್ಟ್ ಪೊಸಿಷನ್ ತಗೊಳ್ಬೋದು. ನಾನು ಅಷ್ಟು ವಿಲಿನೆಸ್ ಕೊಟ್ಟಿಲ್ಲ. ಇದೊಂದು ಕೊಟ್ಟಿದ್ದೆ ನಾನು ನಾಸಿಕ್ ಕಂಪನಿಗೆ, ಬಿಕಾಸ್ ಅವ್ರು ಗೊತ್ತಿದ್ದವರು. ಆಮೇಲೆ ನಾನು ಕಂಪ್ಲೀಟ್ ಅವರಿಗೆ ಹ್ಯಾಂಡ್ ಹೋಲ್ಡ್ ಮಾಡಿದೆ IPO ಟೈಮಲ್ಲಿ. ಆ್ಯಕ್ಚುಲಿ ಅವ್ರದ್ದು IPO ಆಯಿತು ಆ ಟೈಮಲ್ಲಿ, ನಾನು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆದ. ಆಮೇಲೆ ಇಲ್ಲಿ ಸೀನಿಯರ್ ಅಡ್ವೊಕೇಟ್ ಜನರಲ್ ಉದಯಳ್ಳ ಅಂತಿದ್ರು. ಅವರೊಮ್ಮೆ ನಂಗೆ ಜೋಶಿ ಅವರೇ, ನಾನು ತುಂಬ ಕ್ಲೋಸ್ ಅವರಿಗೆ, 40 years ಇಂದ ನನ್ನ ಕಾರ್ಪೊರೇಟ್ ಲಾ ಎಲ್ಲಿದ್ರು ಅವರು ಸೀನಿಯರ್ ಕೌನ್ಸಿಲ್. ಅವ್ರು ಹೇಳಿದ್ರು NGF ಒಂದು ಕಂಪನಿ ಇದೆ, ಗೌರ್ಮೆಂಟ್ ಕರ್ನಾಟಕ ಕಂಪನಿ. ನಾನು ಹೇಳಿದ್ರು ಕ್ಲೋಸ್ ಆಗಿ ನ್ಯೂ ಗವರ್ಮೆಂಟ್ ಎಲೆಕ್ಟ್ರಿಕ್ ಫ್ಯಾಕ್ಟ್ರಿ, ಅವರು ತುಂಬ ಒಳ್ಳೆ ನಡೀತಾ ಇತ್ತು. ಬಟ್ ಅವರು ಕೊನೆಗೆ ಕ್ಲೋಸ್ ಮಾಡಿದ್ರು. ಆಮೇಲೆ ಬಿಸ್ನೆಸ್ ಕ್ಲೋಸ್ ಮಾಡಿದ್ರು. ಬಟ್ ಲ್ಯಾಂಡ್ ಇದೆ 100 acres, ಅದು ಅವರು ಡೆವಲಪ್ ಮಾಡಬೇಕು. ಕಂಪನಿ ಕ್ಲೋಸ್ ಆಗಿಲ್ಲ, ಅವರು ಇಂಡಿಪೆಂಡೆಂಟ್ ಡೈರೆಕ್ಟ್ ನೋಡ್ತಾ ಇದ್ದಾರೆ, ನೀವು ಜಾಯ್ನ್ ಆಗ್ತೀರಾ? ನಾನು ಹೇಳಿದೆ ಇಲ್ಲ ಸರ್, ಅವ್ರು ತುಂಬ ಸೀನಿಯರ್ ಉದಯ ಹೇಳ್ರು, ನಮ್ಗೆ ತುಂಬ ಆತ್ಮೀಯ ಫ್ರೆಂಡ್ ಆಗ್ತೀರಿ. ಇಲ್ಲ ಸರ್, ಇಲ್ಲ ರೀ, ನಾನೇ ಅವ್ರಿಗೆ ಲೀಗಲ್ ಹೇಳಿದೆ, ನಿಮ್ಗೇನು ವರಿ ಇಲ್ಲ, ಸರಿ ಸರ್ ನೀವು ಹೇಳಿದ್ರೆ ಆಯ್ತಂತ. ಆಮೇಲೆ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಅದು ಗೌರ್ಮೆಂಟ್ ಆಫ್ ಕರ್ನಾಟಕ ಕಂಪನಿ ಆಗ್ತೀರಿ. ಒನ್ಸ್ ಇನ್ ಕ್ವಾರ್ಟರ್ ಬೋರ್ಡ್ ಮೀಟಿಂಗ್ ಇದೆ, ನಾವು ಲೀಗಲ್ ಸೈಡಲ್ಲಿ ಅಡ್ವೈಸ್ ಮಾಡ್ತೇವೆ. ಎಲ್ಲ IAS ಆಫೀಸರ್ಸ್ ಬೋರ್ಡ್ ಮೆಂಬರ್ಸ್ ಅವ್ರು ಆಗ್ತೀರಿ. ಈಗ CM ಅವರು ಚೇರ್ಮನ್, ಬಟ್ ಅವರು ಬರೋದಿಲ್ಲ ಹೆಚ್ಚಾಗಿ. ಅವರ ಆ ಪೊಸಿಷನ್ ಯೂಶಲಿ ಗೌರ್ಮೆಂಟಲ್ಲಿ ಅವರನ್ನು ಡೈರೆಕ್ಟರ್ ಈಗ ಕಂಟಿನ್ಯೂ, ಅದು ಪುನಃ ರಿನ್ಯೂ ಆಯ್ತು ಆ್ಯಕ್ಚುಲಿ, ಬೇಸ್ಡ್ ಆನ್ ಮೈ ಅಡ್ವೈಸ್ ಎಲ್ಲ ಅದು ನಡೀತಾ ಇದೆ. ಅದು ಪ್ಲಸ್ 1-2 ಈಗ ನಾಸಿಕ್ ಒಂದು ಕಂಪನಿ, ಇನ್ನೊಂದು ನಿತೇಶ್ ಯಾವುದೋ ಒಂದು ಗ್ರೂಪಲ್ಲಿ ಇದೆ, ಅದು ರಿಸೈನ್ ಮಾಡ್ತೇನೆ ಈಗ ಅಷ್ಟೇ. ಇನ್ನು ಅಷ್ಟೇ ಇನ್ನು ಅದಕ್ಕಿಂತ ಹೆಚ್ಚು ತಗೊಳ್ಳಿಕ್ಕೆ ಜವಾಬ್ದಾರಿ ನೋಡಿ. 3 ಕಂಪ್ಲೇಂಟ್ಸ್ 3 ಏಜಲ್ಲಿ ಜವಾಬ್ದಾರಿ ತಗೊಂಡು ನಾಳೆ ಕಂಪ್ಲೇಂಟ್ಸ್ ಇಶ್ಯೂ ಬಂದರೆ ಇಶ್ಯೂ ಆಗುತ್ತೆ ಅಷ್ಟೇ.
So, ಈಗ ನೀವು ಇಷ್ಟೆಲ್ಲ ಇದು ಮಾಡಿದ್ರಿ, ಈಗ ನಮ್ಮ ಯುವ ವೀಕ್ಷಕರಿಗೆ ಅಂದ್ರೆ ಯಂಗ್ ಎಂಟರ್ಪ್ರಿನರ್ಸ್ ಇರ್ಲಿ, ಯಂಗ್ ಇದು ಏನಾದ್ರು ಅಚೀವ್ ಮಾಡ್ಬೇಕು ಹೇಳುವವರಿಗೆ ಒಂದು ಏನು ಕಿವಿ ಮಾತಿನಿಂದ ಅಂದ್ರೆ ಈ ಯಶಸ್ಸಿನ ಪರಿಭಾಷೆ. ಈಗ ಕೆಲವರು ನಮ್ಮ ಮನಸ್ಸಿನಲ್ಲಿ ಯಶಸ್ಸು ಅಂತ ಒಬ್ರು ದುಡ್ಡು ಮಾಡಿದ್ದಾರೆ, ಅವರು ದೊಡ್ಡ ಗಾಡಿ ತಗೊಂಡಿದ್ದಾರೆ, ಬಂಗ್ಲೆ ಅಂತ ಹೇಳಿದ ತಕ್ಷಣ ಯಶಸ್ಸು ಅಂದ್ರೆ ಜನರಲಿ ನಮ್ದೊಂದು ಇದು ಇರ್ತದೆ. ಬಟ್ ನಿಮ್ಮ ಇದ್ರಲ್ಲಿ ಒಂದು ಸಕ್ಸಸ್ ಇದ್ದು ಡೆಫಿನೇಷನ್ ಏನು ಅಂತ? There is no excuse for hard work. No compromise. Alternative. You have to work hard, you struggle in your younger days. ಯಾವುದೇ ಫೀಲ್ಡ್ ಆಗಿ ಆ್ಯಂಡ್ ಪುಟ್ ಯುವರ್ 100%. ಏನೇ ಒಂದು ವಿಚಾರ ತಗೊಂಡ್ರು, ಈಗ ಏನಪ್ಪ ನಂದೇನು ಆ್ಯಸ್ ಎ ಕಂಪನಿ ಸೆಕ್ರೆಟರಿ ಡ್ಯೂಟಿ, ಇಟ್ ಈಸ್ ಮೈ ಡ್ಯೂಟಿ ಟು ಸ್ಟಡಿ ಆಲ್ ದ ಲಾಸ್ ಅಪ್ಲಿಕಬಲ್ ಟು ಇಂಡಸ್ಟ್ರಿ, ರಿಯಲ್ ಎಸ್ಟೇಟು, ಮ್ಯಾನುಫ್ಯಾಕ್ಚರಿಂಗು, ಆ್ಯಂಡ್ ಅಡ್ವೈಸ್ ದ ಬಾರ್ಡ್ ಪ್ರಾಪರ್ಲಿ ಆ್ಯಂಡ್ ಸಿ ದಟ್ ಆರ್ಗನೈಸೇಷನ್ ಅಸ್ ವೆಲ್. ಯಾವುದೇ ಜಾಬ್ ತಗೊಳ್ಳಿ, ಹಾರ್ಡ್ ವರ್ಕ್ ಮಾಡು, ಸಿನ್ಸಿಯಾರಿಟಿ ಬೇಕು. ದೆನ್ ಓನ್ಲಿ ಪ್ರಮೋಟರ್ಸ್ ನಿಮ್ಮ ಮೇಲೆ ರೆಸ್ಪೆಕ್ಟ್ ಬರುತ್ತೆ. ಒಮ್ಮೆ ನಿಮ್ಮ ಪ್ರಮೋಟರ್ಸ್ ಲೈಕ್ ಮಾಡಿದ್ರೆ ಆಮೇಲೆ ಲೈಫ್ ಬಿಡುವುದಿಲ್ಲ. ಈಗ ನಂಗೆ ನಿತೇಶ್ ಎಸ್ಟೇಟ್ ಬಿಡ್ತಾ ಇಲ್ಲ ಅವರು, ನಾನು ಸಾಕು ಅಂತ ಹೇಳಿದೆ, ಇಲ್ಲ ರೀ ನೀವು ಬಿಕಾಸ್ ಕ್ಲೋಸ್ ಆಗಿದ್ದೀರಿ, ಅವ್ರ ಜೊತೆ ಇದ್ದೀರಿ ಆ್ಯಂಡ್ ಯು ಅಡ್ವೈಸ್ ವೆಲ್. ಆದ್ದರಿಂದ ಸಿನ್ಸಿಯಾರಿಟಿ ಬೇಕು. ಇನ್ಫ್ಯಾಕ್ಟ್ MBL ನಾವು ಸೇಲ್ ಮಾಡಿ ಆದ್ರೂ ಈಗ ಕೂಡ ಪ್ರಮೋಟರ್ KP ಬಾಲಸುಬ್ರಹ್ಮಣ್ಯಂ ಅವರು ಕೆಲವು ಅಸೋಸಿಯೇಷನ್ಸ್ ಇದೆ, ಅಲ್ಲಿ ನಾನು ಮೆಂಬರ್ ಆಗಿದ್ದೇನೆ. ಅವ್ರು ತಗೊಂಡ್ಬಿಟ್ರು, ಅವರು ಲೀಗಲ್ ವರ್ಕ್ ನಾನೇ ಮಾಡ್ತೇನೆ. ವರ್ಷಕ್ಕೊಮ್ಮೆ ನಮಗೆ 5 ಸ್ಟಾರಲ್ಲಿ ಕರೆದು ನಾವು ಲಂಚ್ ಡಿನ್ನರ್ ಮಾಡ್ತೇವೆ, ಅವರ ಮನೆಗೆ ಹೋಗೋದು, ಆತ್ಮೀಯತೆ. ಅವ್ರು ಸೇಲ್ ಆಗಿ ಈಗ 2005 20 ಇಯರ್ಸ್ ಆದನು, ಈಗ ಅರೌಂಡ್ 85 ಇಯರ್ಸ್. ಅವ್ರು ಏನು ಫಂಕ್ಷನ್ ಕರೀತಾರೆ, ಆತ್ಮೀಯತೆ ಇದೆ, ಹಾಗೆ ನಡೀತಾ ಇದೆ. ಬೇಸಿಕಲಿ ಸಿನ್ಸಿಯರ್ ಹಾರ್ಡ್ ವರ್ಕಿಂಗ್ ಇದ್ದರೆ ಯು ಕ್ಯಾನ್ ಸರ್ವೈವ್ ಎನಿವೇರ್. ಆಮೇಲೆ 10% ಫೇಲ್ಯೂರ್ ಎಲ್ಲೂ ಇರುತ್ತೆ, ಬಟ್ 90% ನಿಮ್ಮದು. ಆಮೇಲೆ ಅಲ್ಟಿಮೇಟ್ಲಿ ಭಗವಂತ ಒಂದು ಇದ್ದೇ ಇದೆ, ಅವ್ರದ್ದೊಂದು ಕೃಪೆ ನೀವು ಯಾವಾಗಲೂ ಬಿಡುವುದಿಲ್ಲ. ಇನ್ನು ಏನಂತ ಹೇಳಿದ್ರೆ, ಇದರಲ್ಲಿ ಯಾರಿಗಾದ್ರೂ ಈಗ ಈ ಸ್ಟಾರ್ಟ್ಅಪ್ ಮಾಡಬೇಕು ಏನಾದ್ರು, ಅವರಿಗೆ ಆಕ್ಚುಲಿ ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೆ ಈಗ ನಮಗೆ ಕೂಡ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಪ್ರಾಡಕ್ಟ್ ಇರ್ತದೆ, ಪ್ರೊಡಕ್ಷನ್ ಇರ್ತದೆ, ನಮಗೆ ಕಂಪ್ಲೈನ್ಸ್ ಇರ್ತದೆ, ಹೆದರಿಕೆ ಇರ್ತದೆ. ಅಂದ್ರೆ ಕಂಪ್ಲೈನ್ಸ್ ಎಂತದ್ದು ಅದರಲ್ಲಿ ತುಂಬಾ ಗೊಂದಲ ಇರ್ತದೆ, ಕನ್ಫ್ಯೂಷನ್ಸ್ ಇರ್ತದೆ, ಮತ್ತೆ ಸ್ವಲ್ಪ ಹೆದರಿಕೆ ಕೂಡ ಇರ್ತದೆ. ಯಾಕಂದ್ರೆ ಆ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು, ಅವ್ರು ಸರಿಯಾಗಿ ಗೈಡ್ ಮಾಡುದಿಲ್ಲ. ಸೊ ಇಂಥದ್ದು ಏನಾದ್ರು ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದ್ರೆ, ಇನ್ನು ಯಂಗ್ಸ್ಟರ್ಸ್ ಏನಾದ್ರು ಮಾಡ್ಬೇಕು ಅಂತ ಇದ್ರೆ ನಿಮ್ಮ ಗೈಡೆನ್ಸ್ ಸಿಗ್ಬೋದಾ? ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ? ಅಂದ್ರೆ ಓವರ್ ಆಲ್ ಇದನ್ನು ಹೇಗೆ ಸ್ಟ್ರಕ್ಚರ್ ಮಾಡಬೇಕು ಅಂತ ಹೇಳಿ, ಸೊ ಅದ್ರ ಬಗ್ಗೆ ಮಾಡ್ಬೋದು. ನೋಡಿ, ದೇರ್ ಆರ್ 2-3 ವೇಸ್ ಆಫ್ ಫಾರ್ಮಿಂಗ್ ಇದೆ. ಒಂದು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಮಾಡ್ತಾರೆ, ಇನ್ನೊಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ, ಆಯ್ತಾ? ಆಮೇಲೆ ಪ್ರೈವೇಟ್ ಲಿಮಿಟ್ ಕಂಪನಿ ಮಾಡಿ, ನಿಮಗೆ ಪಬ್ಲಿಕ್ ಬೇಕಾದ್ರೆ ಪಬ್ಲಿಕ್ ಲಿಮಿಟ್ ಕಂಪನಿ ಮಾಡ್ಬೋದು. ಈ ಫಾರ್ಮೇಷನ್ಸ್ ಎಲ್ಲ ನಾವು ಅಡ್ವೈಸ್ ಮಾಡ್ತೇವೆ, ಏನೇನು ಡಾಕ್ಯುಮೆಂಟ್ಸ್ ಮಾಡಿ ಮಾಡ್ತೇವೆ. ಈಗ ಜನ ಬರ್ತಾ ಇದ್ದಾರೆ, ಕೆಲವರು ಬರ್ತಾ ಇದ್ದಾರೆ, ನಮ್ಗೆ ಕಂಪನಿ ಮಾಡಬೇಕು ಸರ್, ಏನೇನು ಡಾಕ್ಯುಮೆಂಟೇಷನ್ ಬೇಕು, ರಿಜಿಸ್ಟರ್ ಕಂಪನಿಯಲ್ಲಿ ಏನು ಫೈಲ್ ಮಾಡಬೇಕು, KYC ಅಪ್ಡೇಷನ್ ಮಾಡಿಬಿಟ್ಟು ಡಾಕ್ಯುಮೆಂಟ್ ಮೆಮೊರಾಂಡಮ್ ಆ್ಯಂಡ್ ಆರ್ಟಿಕಲ್ಸ್ ರೆಡಿ ಮಾಡಬೇಕು. ಅದು ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಮಿನಿಮಮ್ ಡೈರೆಕ್ಟ್ರು 3 ಆರ್ ಹೈಯರ್ ಆದರೂ ಮಾಡ್ಬೋದು. ಮಾಡಿಬಿಟ್ಟು ಡಾಕ್ಯುಮೆಂಟ್ ಫೈಲ್ ಮಾಡಿ ಫಸ್ಟ್ ನೇಮ್ ಐಡೆಂಟಿಫೈ ಮಾಡಬೇಕು. ಅದೆಲ್ಲ ಪ್ರೊಸೆಸ್ ಎಲ್ಲ ಆನ್ಲೈನಿಗೆ, ಆನ್ಲೈನ್ MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಬೇಕು ನಾವು ಅಡ್ವೈಸ್ ಮಾಡ್ತೇವೆ. ಹೌದು, ಯಾವುದಕ್ಕೂ ಪರ್ಫೆಕ್ಟ್ ಪ್ರಾಜೆಕ್ಟ್ ರಿಪೋರ್ಟು, ಆಮೇಲೆ ಒಂದು ಫ್ಯೂಚರ್ ಅವ್ರದ್ದು ಪ್ಲಾನ್ ಕರೆಕ್ಟ್ ಬೇಕು, ಪ್ರಾಡಕ್ಟ್ ಗುಡ್ ಇರಬೇಕು. ಇದೊಂದು ಕಂಪನಿ ಫಾರ್ಮ್ ಮಾಡಿ ಸುಮ್ಮನೆ ಮಾಡಿಬಿಟ್ಟು ಬಿಸ್ನೆಸ್ ಎಲ್ಲ ಪ್ರಯೋಜನ. ಆ ಥರ ಪ್ರಾಪರ್ ವಿತ್ ಪ್ರಾಜೆಕ್ಟ್ ಕೂಡ ಬಂದರೆ ನಾವು ಗೈಡ್ ಮಾಡಿ ಕಂಪನಿ ಇನ್ಕಾರ್ಪೊರೇಟ್ ಮಾಡಿ ಮಾಡ್ತೇವೆ. ಆಮೇಲೆ ಹ್ಯಾಂಡ್ ಹೋಲ್ಡಿಂಗೂ ಮಾಡ್ತೇವೆ. ಎಷ್ಟೋ ಕಂಪನಿಯಲ್ಲಿ ಫುಲ್ ಟೈಮ್ ಕಂಪನಿ ಸೆಕ್ರೆಟರಿ ಬೇಡ, ಬಿಲೋ ಸರ್ಟನ್ ಕ್ಯಾಪಿಟಲ್ ಬೇಡ ಅಂಥವರಿಗೆ ಪ್ರಾಕ್ಟೀಸಿಂಗ್ ಕಂಪನಿ ಸೆಕ್ರೆಟರಿ ಫಾರ್ಮ್ಸು ಅವರು ವಾರಕ್ಕೊಮ್ಮೆ ಕ್ವಾಲಿಫೈಡ್ ಪರ್ಸನ್ ಹೋಗಿ ಅವ್ರನ್ನ ಡಾಕ್ಯುಮೆಂಟ್ ವೆರಿಫೈ ಮಾಡಿ ಕಂಪ್ಲೇಂಟ್ಸ್ ಮಾಡ್ತಾರೆ. ಅದು ಕೂಡ ಇದೆ, ಅದು ಕೂಡ ನಾವು ಮಾಡ್ತೇವೆ. ಬೇಡ. ಹೌದು. ಒನ್ಸ್ ಇನ್ 15 ಡೇಸು, ಒನ್ಸ್ ಇನ್ ವೀಕ್ ಅವರೇ ಕರೀತಾರೆ, ಸರ್ ಇದೆಲ್ಲ ಕಂಪ್ಲೇಂಟ್ಸ್ ನಮ್ದು ಮಾಡಬೇಕು, ನಾವು ಮಾಡಿ ಅದು ಆಗ ಕನ್ಸಲ್ಟೆಂಟ್ ಅಂತ ತಗೊಳ್ತಾರೆ. ಹಿ ಇಸ್ ನಾಟ್ ಎ ಕಂಪನಿ ಸೆಕ್ರೆಟರಿ ಫುಲ್ ಟೈಮ್. ಅಬೌವ್ ಸರ್ಟನ್ ಲಿಮಿಟ್ಸ್, ಐ ಥಿಂಕ್ 10 crore ಪೇಡ್ ಕಪ್ಲೆ ಮೇಲಾದರೆ ಕಂಪನಿ ಸೆಕ್ರೆಟರಿ ಕಂಪಲ್ಸರಿ ಬೇಕು. ಆಗ ನಾವು ಆನ್ ರೋಲಲ್ಲೇ ಅಪಾಯಿಂಟ್ ಮಾಡಬೇಕು. ಇದನ್ನೆಲ್ಲ ಮಾಡ್ಬೋದು. ಓಕೆ, ನೀವು ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದ್ದ ಹಾಗೆ ನಿಮ್ದು ಈಗ ಚಿತ್ಪಾವನ ಸಂಘದಲ್ಲಿ ನೀವು ಆಕ್ಟಿವ್ ಪ್ರೆಸಿಡೆಂಟ್ ಆಗಿದ್ದೀರಿ. ಸೊ ಅದರಲ್ಲಿ ಎಂತೆಂತ ನೀವು ಕೆಲಸಗಳನ್ನು ಮಾಡಿದ್ದೀರಿ ನೀವು ಆಗಿರುವ ಪ್ರೆಸಿಡೆಂಟ್ ಆಗಿರುವಾಗ? ಈಗ ನೋಡಿ, ಯಾವುದೇ ಸಂಘ ಸಂಸ್ಥೆಯಲ್ಲಿ ನಾನು ಮಾಡಿದಂತ ಹೇಳಿಕ್ಕಾಗಲ್ಲ. ನನಗೆ ಒಂದು ಏಬಲ್ ಸಮಿತಿ ಇದೆ, ನಾವೆಲ್ಲ ಸೇರಿ, ನಾನು ಸೆಕ್ರೆಟರಿ ಗಜಾನ್ ಗೋಖಲೆ ಅಂತ ಇದ್ದಾರೆ, ಉದರ ಕಮಿಟಿಯವರೆಲ್ಲ ಸೇರಿ ತುಂಬ ಕೆಲಸ ಮಾಡ್ತಾ ಇದ್ದೇವೆ. ಪ್ರಥಮವಾಗಿ ನಾವೊಂದು ಮಾಗಡಿ ರೋಡಲ್ಲಿ ನಿವೇಶನ 5,500 ಸ್ಕ್ವೇರ್ ಫೀಟ್ ಇದ್ದು ಚನ್ನನಹಳ್ಳಿ ಹತ್ರ ಒಂದು ಸೆಕೆಂಡು ರಿಜಿಸ್ಟರ್ ಮಾಡಿ, ಅಫ್ಕೋರ್ಸ್ ಎಲ್ಲ ನಮ್ಮ ಬಂಧು ಬಾಂಧವರು ಮೆಂಬರ್ಸ್ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿ ರಿಜಿಸ್ಟರ್ ಮಾಡಿದೆ. ಅದು ಇವತ್ತಿಗೆ ಸ್ವಲ್ಪ ದೂರ ಆದರೂ ನಾಳೆ ಫ್ಯೂಚರಿಗೆ ಅದು ಒಳ್ಳೆ ಸ್ಕೋಪ್ ಇದೆ ಅದಕ್ಕೆ. ಸೊ ಇವತ್ತು ಇನ್ಫ್ಯಾಕ್ಟ್ ನಾವೊಂದು 70 ಲಕ್ಷ ಹಾಕಿದ್ದು ಈಗ ಡಬಲ್ ಆಗಿದೆ ವ್ಯಾಲ್ಯೂಯೇಷನ್ ಅದರದ್ದು, ಅದು ಸೇಫ್ ಆಗಿದೆ. ಆಮೇಲೆ ರಾಜಾಜಿನಗರ ನಮ್ಮದೊಂದು ಆಫೀಸ್ ಇತ್ತು, ಅಂದರೆ ಡೋಂಗ್ರೆ ಸಿಸ್ಟರ್ಸು, ಇಂದಿರಮ್ಮ ಸುಂದರಮ್ಮ ಡೋಂಗ್ರೆ ಅವರು ದಾನ ಪತ್ರ ಮಾಡಿ ನಮಗೆ ಸಮಾಜಕ್ಕೆ ಬರ್ಕೊಟ್ಟಿದ್ರು. ಅದು ಲಾಸ್ಟ್ 3 ವರ್ಷದ ಹಿಂದೆ ತುಂಬ ಶಿಥಿಲವಾಗಿ ಇಂಜಿನಿಯರ್ಸ್ ಕರೆದು ಹೇಳಿದಾಗ ಅವರು ಹೇಳಿದ್ರು, ಇದನ್ನು ರಿಪೇರಿ ಮಾಡೋ ಪರಿಸ್ಥಿತಿ ಇಲ್ಲ, ಆ ಬದಲಿಗೆ ನೀವು ಡೆಮಾಲಿಷ್ ಮಾಡಿ ಬೇರೆ ಮಾಡೋದು ಅಂತ. ನಮ್ಗೆ ಏನು ಮಾಡೋದು?
ಕೋಟ್ಸ್ ಎಲ್ಲ ತಂದಾಗ ಕೊಟೇಶನ್ ತಂದಾಗ ಒಂದು 70-80 ಲಕ್ಷ ಬೀಳುತ್ತೆ ಅಂತ ಹೇಳಿದರು. ನಾವೆಲ್ಲ ಸಮಿತಿಯವರು ಸೇರಿ ಆಲೋಚನೆ ಮಾಡಿ ಆಮೇಲೆ ವಾರ್ಷಿಕ ಸಭೆಯಲ್ಲಿ ಇಟ್ಟಾಗ ಆಯಿತು ಹೊಸತೆ ಮಾಡೋಣ, ನಾವು ಸಹಾಯ ಮಾಡೋ ಅಂಥೇಳಿ ಎಲ್ಲರ ಸಹಕಾರದಿಂದ. ಆಗ ಏನಾಯಿತು, ಕೊರೋನಾ ಟೈಮ್ ಬಂತು, ನಾವು ಕೈ ಹಾಕಿ ಆಗಿತ್ತು. ಆಮೇಲೆ ಪ್ರತಿ ಶನಿವಾರ ಆದಿತ್ಯವಾರ ನಾವು ಕಮಿಟಿಯವರು 3 ಜನ ಎಬ್ರಿಬಿನೂ ಸೇರಿ ಪ್ರತಿ ಮನೆಯವರಿಗೆ ಕಾಲ್ ಮಾಡಿ ಈ ಥರ ಮಾಡ್ತಾ ಇದ್ದೇವೆ, ನೀವು ಸ್ವಲ್ಪ ಸಹಕಾರ ಮಾಡ್ಬೇಕಂತೇಳಿ ಎಲ್ಲರ ಸಹಾಯದಿಂದ ಅದನ್ನು ಸುವರ್ಣ ಭವನ ಅಂತ ರಾಜಾಜಿನಗರ 5th ಬ್ಲಾಕಲ್ಲಿ 65ನೇ ಕ್ರಾಸಲ್ಲಿ ಇದೆ, ಅದು ಸುವರ್ಣ ಭವನ ಅಂತ ಮಾಡಿದೆವು. ಬೇಸ್ಮೆಂಟು ಒಬ್ಬರನ್ನು ಮ್ಯಾನೇಜರ್ಸ್ ಇಟ್ಕೊಂಡಿದ್ದೇವೆ, 1st ಫ್ಲೋರು 2nd ಫ್ಲೋರು ಲಾಸ್ಟ್ ಫ್ಲೋರ್. ಈಗ ಚಿಕ್ಕ ಚಿಕ್ಕ ಕಾರ್ಯಕ್ರಮ ನಡೀತಾ ಇದೆ. ಇನ್ಫ್ಯಾಕ್ಟ್ ರೀಸೆಂಟ್ಲಿ ಕೆಲವು ಕಾರ್ಯಕ್ರಮ ನಡೀತು. ಅಪರ ಕಾರ್ಯಕ್ರಮ ಮಾಡ್ಬೋದು ಅಂತ ಹೇಳಿದ್ರು. ಅಪರ ಕಾರ್ಯಕ್ರಮ ಕೂಡ ಒಳ್ಳೆ ಕಾರ್ಯಕ್ರಮ ಮನುಷ್ಯಂದು. ಅದಕ್ಕೆ ಮತ್ತೆ ಲಾಸ್ಟ್ ಫ್ಲೋರ್ ಮಾತ್ರ ಡಿಸೈನ್ ಮಾಡಿದೆ, ಶೀಟ್ ಹಾಕಿ ಮಾಡಿದರೆ. 1st ಫ್ಲೋರ್ 2nd ಫ್ಲೋರ್ ನಮ್ಮದು ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ನಾವು ಪರಶುರಾಮ ಜಯಂತಿ, ಗಣೇಶ ಚತುರ್ಥಿ, ಆಮೇಲೆ ಮಧ್ಯ ಭಜನಾ ಗ್ರೂಪ್ ಇದೆ, ಅವ್ರು ಭಜನೆ ಮಾಡ್ತಾರೆ. ಇನ್ಫ್ಯಾಕ್ಟ್ ಈಗ ಆಷಾಢಿ ಏಕಾದಶಿ ಬರ್ತಾ ಇದೆ, ಬರೋ ಸಂಡೆ ದೊಡ್ಡ ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ. ಈ ಥರ ಎಲ್ಲ ಪ್ರೋಗ್ರಾಮ್ಗಳು ಮಾಡ್ತೇವೆ. ಆಮೇಲೆ ವರ್ಷಕ್ಕೊಮ್ಮೆ ಚಂಡಿಕಾವನ ಮಾಡ್ತೇವೆ. ಆ ಚಂಡಿಕಾವನ ನಾವು ದೊಡ್ಡ ಪ್ಲೇಸ್ ನೋಡಿಬಿಟ್ಟು ಹೊರಗಡೆ ಮಾಡ್ತೇವೆ. ಈ ವರ್ಷ ಇನ್ಫ್ಯಾಕ್ಟ್ ಶತಚಂಡಿ ಕಮಾನ ಅಂತ ಪ್ಲ್ಯಾನ್ ಮಾಡಿದ್ದೇವೆ ಎಲ್ಲ ಸೇರಿ. ಅದು ನವಂಬರ್ 29-30 ಅಂತ ಡೇಟ್ ಫಿಕ್ಸ್ ಮಾಡಿದ್ದೇವೆ. ಪ್ಲೇಸ್ ನೋಡ್ತಾ ಇದ್ದೇವೆ. ಶೃಂಗೇರಿ ಮಠಕ್ಕೆ ಹೇಳಿದ್ದೇವೆ, ಟೆಂಟೇಟಿವ್ಲಿ ಆಯ್ತು ಹೇಳಿದ್ದಾರೆ. ಈಗ ಸ್ವಾಮೀಜಿ ದೊಡ್ಡ ಗುರುಜಿಯವರನ್ನು ಶೃಂಗೇರಿ ಹೋಗಿ ಮೀಟ್ ಮಾಡಬೇಕಾಗಿದೆ. ಅದಾಯ್ತಲ್ಲ. ಆಮೇಲೆ 50 ವರ್ಷ ಕಂಪ್ಲೀಟ್ ಆದ ಸಮಯದಲ್ಲಿ ನಾವು ಸುವರ್ಣ ಸಂಭ್ರಮ ಅಂತ ಒಂದು 3 years ಬ್ಯಾಕ್ ದೊಡ್ಡ ಪ್ರೋಗ್ರಾಮ್ ಮಾಡಿದೆವು. 2 ದಿವಸ ಗುರು ನರಸಿಂಹ ಕಲ್ಯಾಣ ಮಂಟಪ ರಾಮಕೃಷ್ಣ ಆಶ್ರಮದ ಆಪೋಸಿಟ್ ಮಾಡಿದೆವು. ತುಂಬ ಚೆನ್ನಾಗಿ ಬಂತು, ತುಂಬ ಸ್ಪಂದನ ಜನರು ಮಾಡಿದರು. 2 ದಿವಸನೂ 800 ಜನ ಹಾಜರಿದ್ದರು. ಬೇರೆ ಬೇರೆ ಕಾರ್ಯಕ್ರಮ ಮಾಡಿ ಬೇರೆ ಬೇರೆ ಹಿರಿಯರನ್ನು ಗುರುತಿಸಿದೆ. ಸ್ವಾಮೀಜಿಗಳು ಬಂದೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಇದು ನಾನು ಒಬ್ಬ ಅಂತ ಹೇಳಿಕ್ಕಾಗಲ್ಲ, ಬಿಕಾಸ್ ಒಂದು ಕೈ ಸೇರಿ ಏನು ಆಗಲ್ಲ. ಎಲ್ಲ ಟೀಮ್ ವರ್ಕು. ನಮ್ಮ ಎಲ್ಲ ಕಮಿಟಿ ಸದಸ್ಯರು ತುಂಬ ಏಬಲ್ ಇದ್ದಾರೆ. ಅವರೆಲ್ಲ ಸಹಾಯದಿಂದ ನಾವು ನೆರವೇರಿಸಿದ್ದೇವೆ. ಇದೇ ಥರ ಕಂಟಿನ್ಯೂ ಆಗಬೇಕಂತ ನನ್ನೊಂದು ಆಸೆ. ಸಮಾಜ ನಾವೆಲ್ಲ ಒಗ್ಗಟ್ಟಲ್ಲಿ ಸೇರಿದ್ದನ್ನು ಒಂದು ಸಮಾಜ. ನಾನು ಎಲ್ರಿಗೂ ಹೇಳಿದ್ರು, ಪ್ರತಿ ಕಾರ್ಯಕ್ರಮಕ್ಕೆ ಬನ್ನಿ, ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಿ, ವರ್ಷಕ್ಕೆ 1-2 ಸಾರಿ ಮೀಟ್ ಮಾಡುವ. ಏನಾಗುತ್ತೆ, ನೆಟ್ವರ್ಕಿಂಗ್ ಆಗುತ್ತೆ, ಕಾಂಟ್ಯಾಕ್ಟ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಆಗುತ್ತೆ, ಸಮ್ ಟೈಮ್ ಮ್ಯಾರೇಜ್ ಪ್ರಪೋಸಲ್ ಆಗುತ್ತೆ, ಒಬ್ರಿಗೊಬ್ಬರು ಪರಿಚಯ ಆಗುತ್ತೆ. ಎಷ್ಟು ಖುಷಿ ಪಡ್ತೇವೆ ಅಂದರೆ, ನಾವು ಫಂಕ್ಷನ್ ಮೀಟ್ ಮಾಡಿದರೆ ನೀವು ಯಾರು ಎಲ್ಲಿಂದ ಬಂದು ಆತ. ಅದರ್ವೈಸ್ ಬೆಂಗಳೂರಲ್ಲಿ ಓಡಾಡಲಿಕ್ಕೆ ಆಗಲ್ಲ. ನಾನು ಎಲ್ರಿಗೂ ಕೇಳೋದು, ಪ್ರತಿ ಫಂಕ್ಷನಿಗೆ ಬನ್ನಿ, ಸೇರುವ, ಮೀಟ್ ಮಾಡುವ, ಪರಿಚಯ ಅಂತ ಹೇಳ್ತೇವೆ. ಅಷ್ಟು ಚೆನ್ನಾಗಿ ನಡೀತಾ ಇದೆ. ಓಕೆ, ಹಾಗಿದ್ರೆ ನೀವು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ಈಗ ಸುಮಾರು 1-1.5 ಗಂಟೆಗಳ ಕಾಲ ನೀವು ಡೆಡಿಕೇಟ್ ಮಾಡಿ ನಮ್ಮ ವೀಕ್ಷಕರಿಗೋಸ್ಕರ ಅವರಿಗೆ ಈ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್, ಯಾಕಂತ ಹೇಳಿದ್ರೆ ಇಷ್ಟು ಒಂದು ಹೈ ಪೋಸ್ಟ್ ಅಲ್ಲಿ ಇದ್ದು ಇಷ್ಟು ಜಾಬ್ ಅಲ್ಲಿ ಇದ್ದವರು ಆಕ್ಚುಲಿ ಹೆಚ್ಚು ನಮ್ಗೆ ಅವರು ಓಪನ್ ಅಪ್ ಆಗಿ ಹೇಳುದಿಲ್ಲ ಕೆಲವು ವಿಷಯಗಳು, ಅಥವಾ ನಮ್ಗೆ ಕೇಳಲಿಕ್ಕೂ ಗೊತ್ತಿರುವುದಿಲ್ಲ. ಸೊ ಹಾಗಾಗಿ ಇವತ್ತು ಎಲ್ಲವನ್ನು ನಮ್ಮ ಡೌಟ್ಸ್ ಎಲ್ಲವನ್ನು ಕ್ಲಿಯರ್ ಮಾಡಿ ಒಂದು ಕ್ಲಿಯರ್ ವಿಷನ್ ಕೊಟ್ರಿ ಹೊಸ ಬರುವವರಿಗೆ. ಸೊ ಇದಕ್ಕೆಲ್ಲ ನಿಮ್ಗೆ ತುಂಬಾ ಧನ್ಯವಾದಗಳು. ಸೊ ಹಾಗೆ ನಿಮ್ಮ ಇನ್ನು ರಿಟೈರ್ಡ್ ಲೈಫ್ ಅಥವಾ ಫ್ಯೂಚರ್ ನಿಮ್ದು ಹಾಬಿ ಏನಿದೆ, ಆ ಕನ್ಸಲ್ಟೆನ್ಸಿ ಇದೆ ಅಥವಾ ನಿಮ್ಮ ಕೌನ್ಸಿಲಿಂಗ್ ಇದಿದೆ, ಎಲ್ಲದರಲ್ಲಿ ಕೂಡ ನಿಮ್ಗೆ ಯಶಸ್ಸು ಸಿಕ್ಕಿ ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೆ ಆಯುಷ್ಯ ಆರೋಗ್ಯ ದೇವರು ಕೊಡ್ಲಿ ಅಂತ ಹೇಳಿ ವೀಕ್ಷಕರ ಪರವಾಗಿ ನಾನು ನಿಮ್ಗೆ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ನಿಮ್ಗೆ ಧನ್ಯವಾದ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸುದರ್ಶನ್. ನನಗಿದ್ದ ಲಿಮಿಟೆಡ್ ನಾಲೆಜ್ ಕೊಟ್ಟೆ, ಬಟ್ ಒಂದು ನಾನು ಇನ್ನೂ ಹೇಳೋದು, ನಾಲೆಜ್ ಇಸ್ ನೆವರ್ ಎಂಡಿಂಗ್. ಸೊ ನಾವು ಕಲಿತಾನೆ ಇರಬೇಕಾಗುತ್ತೆ, ಅಪ್ಡೇಟ್ ಮಾಡಬೇಕಾಗುತ್ತೆ, ಮಾಡ್ತಾ ಇರ್ತೇವೆ ನಾವು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಆಪರ್ಚುನಿಟಿ. ಆಲ್ ದ ಬೆಸ್ಟ್. ನಿಮ್ಮದು ಇದೇ ಥರ ಇನ್ನೂ ತುಂಬ ಎಪಿಸೋಡ್ಗಳು ಮಾಡಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.